ಹಾಗೆ ನಮ್ಮ ಕಾರ್ಯಕ್ರಮದೊಂದಿಗೆ ಈ ಮೊದಲು ನಾವು ನಮ್ಮ ಎಲ್ಲ ನಿರಂತರ ಕಾರ್ಯಕ್ರಮಗಳಿಗೆ ಶ್ರೀಯುತ ಕೃಷ್ಣಾನಂದ ಶಣೈ ಶಿರಿಯಾರ ಕಲ್ಮರ್ಗಿ ಅವರನ್ನು ಕಾರ್ಯಕ್ರಮಕ್ಕೆ ಚಂಡೆವದನಕ್ಕೆ ಬರಲಿಕ್ಕೆ ಎಲ್ಲ ಕಾರ್ಯಕ್ರಮದಲ್ಲಿ ಸಹಕರಿಸಿದವರು. ಅವರು ತಮ್ಮ ಅನಾರೋಗ್ಯದ ಕಾರಣ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹಳ ಕಷ್ಟ ಆಗ್ತಾ ನಾವೇ ಅರಿತುಕೊಂಡು ನಾವು ಅದರಿಂದ ನಮ್ಮ ಕಾರ್ಯಕ್ರಮಕ್ಕೆ ಚಂಡೆಯವರನ್ನು ಬದಲಾಯಿಸಿಕೊಳ್ತು. ಆದರೆ ನಮ್ಮ ಸಂಸ್ಥೆಯ ಮೇಲಿನ ಒಂದು ಪ್ರೀತಿಯಿಂದ ಇವತ್ತು ಅವರು ನಮ್ಮೊಂದಿಗೆ ಆಗಮಿಸಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಕೃಷ್ಣಣ್ಣ ಅವರು ವೇದಿಕೆಗೆ ಬಂದವನ್ನ ನೆನಪಿನ ಕಾಣಿಕೆಯನ್ನು ಪಡೆದುಕೊಂಡು ಹೋಗಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಕೃಷ್ಣಾನಂದ ಶಣೈ ಹಾಗೆ ನಮ್ಮೊಂದಿಗೆ ನಿರಂತರವಾಗಿ ನನ್ನೊಂದಿಗೆ ಕಾರ್ಯಕ್ರಮದಲ್ಲಿ ಸಹಕರಿಸ್ತಾ ಇರೋರು ಇನ್ನೋರ್ವರಾದಂತಹ ಬಾಲಕೃಷ್ಣ ಪೂಜಾರಿ ಬೈಕಾಡಿ ಅವರೂ ಸಹ ವೇದಿಕೆ ಬಂದು ನಮ್ಮ ಸಂಸ್ಥೆಯ ಒಂದು ಸಣ್ಣ ನೆನಪಿನ ಕಾಣಿಕೆಯನ್ನು ಪಡೆದುಕೊಂಡು ಹೋಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇದೀಗ ಚೌಕಿಯಲ್ಲಿ ಚೌಕಿ ಪೂಜೆಯನ್ನು ಮುಗಿಸಿಕೊಂಡು ಯಕ್ಷಗಾನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ.
ಹಲೋ. विघ्नेशाय सरस्वती पार्वती गुरवे नमः. दक्षिणामूर्तये चैव सर्वकार्यार्थसिद्धये. ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ. ಮದವೂರ ವಿಘ್ನೇಶ ದೇವಾ ಜಗದೀಶ ಮುದದಿಂದ ನಿನ್ನ ಪರಬ್ರಹ್ಮರೂಪ ಪರಬ್ರಹ್ಮರೂಪ ವೇದಾಂತ ಸಾರ ಪ್ರಿಯ ಪುರುಹೂತ ನಮಿತ ದಿವ್ಯಾಂಗ್ರಿ ಕಮಲಾ ಪರಬ್ರಹ್ಮರೂಪ ವೇದಾಂತ ಸಾರ ಪ್ರಿಯ ಪುರುಹೂತ ನಮಿತ ದಿವ್ಯಾಂಗ್ರಿ ಕಮಲಾ ಮುದದಿ ಕೊಂಡಾಡುವೆ ಗಿರಿಜಾತೆಯಣುಗ ಗಿರಿಜಾತೆಯಣುಗ ಆದಿತ್ಯ ಕೋಟಿ ಪ್ರಕಾಶ ಕರಿವದನ ಕರುಣಾ ಸಮುದ್ರ ಭವಚಿತ್ರೋ ಮುದದಿಂದ ನಿನ್ನ ಭರದಿಂದ ರಕ್ಕಸರಾತೆ ತಗಿಡದೆ ಭರದಿಂದ ರಕ್ಕಸರ ಪುರವಾಸಾದ್ಯವ ಮಾಡಿ ಹರಿ ಮೊದಲು ನಿನ್ನ ನರ್ಚಿಸಿ ಮೆಚ್ಚಿಸಿ ಅರ್ಚಿಸಿ ಮೆಚ್ಚಿಸಿ ಹರವೀರಂಚಿಗಳೆಲ್ಲ ಜಯ ಜಯ ಜಯವೆನಲು ವರವಿತ್ತು ಮೆರೆದೆ ಗಣನಾಥ ಪ್ರಖ್ಯಾತ ದೇವ ಜಗದೀಶ ಮುದದಿಂದ ನಿನ್ನ ಅರರೆ ನಿನ್ನಯ ಮಹಿಮೆಯನು ಪೊಗಳಲಳವಲ್ಲ. ಅರರೆ ನಿನ್ನಯ ಮಹಿಮೆಯನು ಪೊಗಳಲಳವಲ್ಲ. ಧರಣಿಯನು ಪೊತ್ತೀರ್ಪ ಮಹಶೇಷ ಗರಿದು
ಹರನ ಸುಕುಮಾರ ಸಕಲಾಗಮಗೆ ಸಾಕಾರ ಧರೆಯೊಳು ವಿಶೇಷ ಮದ ಊರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ದೈತ್ಯತು ಹರೇ ರಮಣ ಗೋವಿಂದ ನಾರಾಯಣ ಕಡ್ಕ ದತ್ತ ಕಡ್ಕ ತರ್ಕಡ ಕಡ್ಕ ದಿತ್ತ ತಯ್ಯತ್ತದ್ದೆನ್ನ ಹರೇ ರಮಣ ಗೋವಿಂದ ನಾರಾಯಣ ಹರೇ ಕೇಶವ ಮಾಧವ ಕೃಷ್ಣ ಮುಕುಂದ ಮುರಾರೇ ರಂಗಯ್ಯ ಮುರಾರೆ ಕೃಷ್ಣಯ್ಯ ಮುರಾರೆ ರಂಗಯ್ಯ ಮುರಾರೆ ಕೃಷ್ಣಯ್ಯ ಮುರಾರೆ ಗೋವಿಂದ ಮುರಾರೆ ತಾತಯ್ಯತ್ತದಿಂದತ್ತ ಗೋವಿಂದ ನಾರಾಯಣ ಹರೇ ಕೇಶವ ಮಾಧವ ಕೃಷ್ಣ ಮುಕುಂದ ಮುರಾರೇ ರಂಗಯ್ಯ ಮುರಾರೆ ಕೃಷ್ಣಯ್ಯ ಮುರಾರೆ ರಂಗಯ್ಯ ಮುರಾರೆ ಕೃಷ್ಣಯ್ಯ ಮುರಾರೆ ಗೋವಿಂದ ಮುರಾರೆ ತಾತೇಂತರ್ಗಿಡತ ಗಜಮುಖನ ನಿನ್ನ ಪಾದವ ನೆನೆವೆ ತರ್ಗಿಡತಾಂ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಪರಮ ಪವಿತ್ರ ಪಾಶಾಂಕುಶಧರ ಪರಮ ಪವಿತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಾಮನ ರೂಪ ಮಹೇಶ್ವರ ಪುತ್ರ ಶ್ಯಾಮಲ ಕರ್ಣ ವಿಲಂಬಿತ ಸೂತ್ರ
ದೇವರ ದೇವ ದೇವನಲ್ಲವೇ ಓ ದೇವ ದೇವರ ದೇವನಲ್ಲವೇ ಓ ದೇವ ದೇವರ ದೇವನಲ್ಲವೇ ದೇವ ದೇವರ ದೇವ ದೇವನಲ್ಲವೇ ಓ ದೇವ ದೇವರ ದೇವನಲ್ಲವೇ ಗಜಮುಖನಾಥ ತ್ರಿಜಗವಂದಿತ ಸುಧನರದಾತ ಕೀರ್ತಿ ವಿಖ್ಯಾತ ತೋಂಗತೋ ತಿನ್ನಂಗ ತಿನ್ನತ್ತೈ ತಾಕಟ್ಗ ತರಗಡ ಗಟ್ಗ ತಾತೈ ತರಿತ್ತ ದಿನ್ನ ತೋಂಗ ತಾತಯ್ಯದ ದಿಗಿಣದಿ ಇಂದಿರಿಗೆ ತಲೆಬಾಗಿ ಇಂದಿರಿಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾಧ್ಯ ಮರರಿಂಗಿರಗಿ ಆ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸಂದಣಿಯ ಬಲ ಬಂದು ಪೇಳುವೆ ನೀ ಮಾಯಾಪುರಿ ವೀರಮಣಿಯಂಬಿ ಕಥಾಮೃತವ ಆ ಕವಿಗಳ ಸಂದಣಿಗೆ ಬಲ ಬಂದು ಪೇಳುವೆ ನೀ ಕಥಾಮೃತವ
ತೈ ತೈ ತದ್ದಿನದೇ ಕೃತದಿನತೋ ತೈ ತದ್ದಿನದೇ ತತ್ತದೆ ಬಿತ್ತದೆ ದಿತ್ತೋ ಕುಟ್ಕ ತರ್ಕಡ ಕುಟ್ಕ ದಿತ್ತ ತೈಯ ತದ್ದಿನ ದೇಂ ದೇಂ ತದ್ದಿನ ದೇಂ ದೇಂ ತದ್ದಿನ ದೇಂ 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 ತಾದೇಂ ತಾದೇಂ ತದ್ದಿನ ತಾದೇ ತದ್ದಿನ ತಾದೇ ತಾದೇಂ ತದ್ದಿನ ತಾದೇ ತದ್ದಿನ ತಾದೇಂ ತದ್ದಿನ ತಾದೇ ತುರಗವನು ಶೃಂಗರಿಸಿ ತುರಗವನು ಶೃಂಗರಿಸಿ ಬೇಗದಿ ಧರಣಿ ಪಾಲರಾಗ ಕಪ್ಪಗೊಂಬರೆ ಧರಣಿ ಪಾಲರ ಧರಣಿ ಪಾಲರ ಕಪ್ಪಗೊಂಬರೆ ಭರಿತ ಸೇನಾ ಜಾಲದೊಂದಿಗೆ ಹೊರಡಿಸುತ್ತಲೇ ಭರಿತ ಸೇನಾ ಜಾಲದೊಂದಿಗೆ ಹೊರಡಿಸುತ್ತಲೇ ಭರಿತ ಸೇನಾ ಜಾಲದೊಂದಿಗೆ ಹೊರಡಿಸುತ್ತಲೇ ಏನ್ರಪ್ಪ ಬಂದವರೇ? ಲೋಕ ಕಲ್ಯಾಣಾರ್ಥವಾಗಿ ಜನಿಸಿದವರು ನಮ್ಮಣ್ಣ ಶ್ರೀರಾಮಚಂದ್ರ. ದುಳ್ಳರ ನಾಶವೇ ಜೀವನದ ಗುರಿಯಾಗಿತ್ತು. ಆದರೂ ಬ್ರಹ್ಮಕುಲದಲ್ಲಿ ಜನಿಸಿದ ರಾವಣ ಕುಂಭಕರ್ಣದಿಗಳನ್ನು ವಧಿಸಿದ. ತನಗೆ ಹಾಗೂ ತನ್ನ ವಂಶಕ್ಕೆ ಬ್ರಹ್ಮಹತ್ಯಾ ದೋಷ ಬಂತೆಂದು ಚಿಂತಾಕ್ರಾಂತನಾದ. ಆ ಕಾಲಕ್ಕೆ ಅಗಸ್ತ್ಯ ಮುನಿಗಳ ಬೋಧನೆಯಾಯಿತು. ಅಶ್ವಮೇಧವನ್ನು ಮಾಡಿದರೆ ದೋಷ ನಿವಾರಣೆ ಆಗುತ್ತದೆ ಎಂದರು. ಆದ್ದರಿಂದ ಅಣ್ಣ ಎಂದು ಯಾಗದೀಕ್ಷಬದ್ಧನಾಗಿ ಸರಯು ನದಿಯ ತಟದಲ್ಲಿ ಯಜ್ಞಶಾಲೆಯಲ್ಲಿ ಕುಳಿತಿದ್ದಾನೆ. ದೇಶ ಸಂಚಾರ ಮಾಡುವ ತುರಗದ ರಕ್ಷಣೆಗೆ ನನ್ನನ್ನು ನೇಮಿಸಿ ಹರಸಿ ಕಳುಹಿಸಿದ್ದಾನೆ. ನಿಮ್ಮ ಯೋಗ್ಯತೆ
ಅದಕ್ಕಾಗಿಯೇ ವೀರಾದಿವೀರರಾದ ನಾವೆಲ್ಲ ನಿಮ್ಮ ಜೊತೆಗೆ ಬಂದಿರುವುದು. ಹೌದು. ನಮ್ಮ ಕಾರ್ಯವೈಖರಿಯ ಬಗ್ಗೆ ಪೂರ್ಣ ವಿಶ್ವಾಸವಿರಲಿ. ಹಾ, ತುರಗವನ್ನು ಮುಂದಿಟ್ಟುಕೊಂಡು ಹೊರಟ ನಮಗೆ ಎದುರಾಗುವ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸುವ ಸಾಮರ್ಥ್ಯ ನಿಮ್ಮ ಬಲದಲ್ಲಿರುವ ನಮ್ಮಲ್ಲಿದೆ. ಹಾ. ನಿಮ್ಮ ಬೆಂಬಲಕ್ಕೆ ಪ್ರತಾಪಾಗ್ರೆ ನಾನಿದ್ದೇನೆ. ಇನ್ನು ತಡ ಮಾಡದೆ ತುರಗವನ್ನು ಮುಂದಿಟ್ಟುಕೊಂಡು ಹೊರಡೋಣ. ಹಾ ಹಾ, ದೇಶ ಸಂಚಾರ ಮಾಡಿ ಕಪ್ಪ ಕಾಣಿಕೆಯನ್ನು ಪಡೆಯುತ್ತಾ ಮುಂದುವರೆದು ಬಂದಿದ್ದೇವೆ. ಅದಕ್ಕಾಗಿಯೇ ಚಕ್ರಾಂಕಣದ ಅರಸ ಸುಬಾಹು ಮಹಾರಾಜ ಮೊದಲು ಕಾಳಗಕ್ಕೆ ಅಣಿಯಾಗಿದ್ದಾನೆ. ಹಾ. ಶ್ರೀರಾಮನ ಮಹಿಮೆಯನ್ನರಿತು ಕಪ್ಪ ಕಾಣಿಕೆಯನ್ನು ಕೊಟ್ಟು ಶರಣಾಗಿದ್ದಾನೆ. ಅವನ ಪುತ್ರನಾದ ದಮನನು ನಮ್ಮ ಜೊತೆಗೂಡಿ ಬಂದಿದ್ದಾನೆ. ಇನ್ನು ತಡ ಮಾಡದೆ ಉತ್ತರಾಭಿಮುಖವಾಗಿ ಸಾಗೋಣ. ಹಾ ಹಾ, ನಿಲ್ಲಿ, ಇಲ್ಲಿಯೇ ನಿಲ್ಲಿ. ತುರಗವ ಬೆಂಬಲಿಸುತ್ತ ಪೋಗೆ ತವ ಕದಿ ತುರಗವ ಬೆಂಬಲಿಸುತ್ತ ಪೋಗೆ ತವ ಕದಿ ವರಪಲ್ವಲೋದಗದಿ ವರಪಲ್ವಲೋದಗದಿ ಹರಿಯುತ್ತ ಲೋಕ ಪಾವನೆಯಾದಯ ಮೋನೆಯು ಹರಿಯುತ್ತ ಲೋಕ ಪಾವನೆಯಾದಯ ಮೋನೆಯು ಮೆರೆದಿರೆ ಮುಂದೆ ಸೆಯೋ ಹರಿಯೋತ್ತ ಲೋಕ ಪಾವನೆಯಾದಯ ಮೋನೆಯು ಮೆರೆದಿರೆ ಮುಂದೆ ಸೆಯೋ ಮೆರೆದಿರೆ ಮುಂದೆ ಸೆಯೋ ಪುಷ್ಕಳ, ಲಕ್ಷ್ಮೀನಿಧಿ, ದಮನ, ನಾವು ಬಂದು ಸೇರಿರುವ ಈ ಸ್ಥಳವೇ ಯಮುನಾ ನದಿಯ ತಟ. ಯಮುನೆಯು ಪರಿಶುದ್ಧವಾದ ಪವಿತ್ರವಾದ ನೀರಿನಿಂದ ತುಂಬಿ ಹರಿಯುತ್ತಿದೆ. ಇಲ್ಲಿಯ ಬೀಸುವ ತಂಗಾಳಿ ಕಲಕಲ ನಿನಾದ ಮನಸ್ಸಿಗೆ ಮುದ ನೀಡಿದೆ. ಇಲ್ಲಿವರೆಗೆ ಮಾಡಿದ ಪ್ರಯಾಣ ಮತ್ತು ಯುದ್ಧದ ಆಯಾಸದಿಂದ ಹಾ, ಬಳಲಿದ್ದ ನಮ್ಮ ಸೈನಿಕರಿಗೆ ವಿಶ್ರಾಂತಿ ಅಗತ್ಯವಿದೆ. ಆಗಲಿ ಯಮುನೆಯಲ್ಲಿಯೇ ಸ್ನಾನಾದಿಗಳನ್ನು ಪೂರೈಸಿ ಆಯಾಸಕ್ಕಾಗಿ ನೀರು ಕುಡಿದು ಮುಂದುವರಿಯೋಣ. ಹಾ ಹಾ, ಚಾರಕನಾಡಿದ ಮಾತುಗಳನ್ನು ಕೇಳಿದಿರಾ? ಏನಿದೆ ಆಶ್ಚರ್ಯ! ನೀರು ಕುಡಿಯಲು ಯಮುನೆಯಲ್ಲಿ ಇದ್ದ ತುರಗವು ಮಾಯವಾಯಿತೆ. ಎಲ್ಲಿಗೆ ಹೋಯಿತು, ಯಾರು ಅಪಹರಿಸಿದರು ಎಂದು ತಿಳಿಯುತ್ತಿಲ್ಲವಲ್ಲ. ತಂದವರೇ, ಉರಗಲು ಕವ ಸಾರಲಿ ಉರಗಲು ಕವ ಸಾರಲಿಯ ದ್ವರ ಸಾರಲಿಯ ದ್ವರ ತುರಗವನ್ನು ತರದಿಹೆನು ತಾನೆಂದೆರಗಿ ಪುಷ್ಕಳನಾಕ್ಷಣ ಚಿಕ್ಕ ತಂದವರೇ, ಪುಷ್ಕಳ, ಯಮುನಾ ನದಿಯಲ್ಲಿ ನೀರು ಕುಡಿಯಲು ಇಳಿದ ನಮ್ಮ ತುರಗ ಮಾಯವಾಯಿತಲ್ಲ. ಹೌದು. ಅಂತಾದರೆ ಚಿಂತಿಸುವುದು ಸಹಜ. ಆ ತುರಗ ಉರಗಲೋಕವೇ ಸೇರಿರಲಿ, ರಸತಳ ಪಾತಾಳವೇ ಸೇರಿರಲಿ, ಈ ನಿಮ್ಮ ತರಳ ಪುಷ್ಕಳ ಅದನ್ನು ಶೋಧಿಸಿ ನಿಮಗೆ ಮಾರು ತಪ್ಪಿಸುತ್ತೇನೆ. ಅಪ್ಪಣೆ ಕೊಡಿ. ದಮನನಾಗ ಪಲ್ಗಡಿಯುತ್ತ ದಮನನಾಗ ಪಲ್ಗಡಿಯುತ್ತ
ಶೋಷಿಸುತ್ತ ಭುವನವ ಗಮಕದೆಂಬಗೆ ದುರುಳಿಬೆ. ನುಡಿಯನ್ನು ಲಾಲಿಸು ಬಿಟ್ಟು ಚಿಂತೆಯ, ನುಡಿಯನ್ನು ಲಾಲಿಸು ಬಿಡು ಚಿಂತೆಯ, ನೀ ದಡಿಗ ಕಳಾಧಮರ, ನೀ ದಡಿಗ ಕಳಾಧಮರ. ಕಡಿದಿಡುತ್ತಲಿ ಸುರ ಪಡೆಯದು ತಡೆಯಲು ಪಡೆದು ರುಳಿಸು ಬೇಗ. ದಡಿಗ ಕಳಾದಮರು ಯಾರೇ ತುರಗವನ್ನು ಅಪಹರಿಸಿರಲಿ ಅವರನ್ನು ಬಡಿದುರುಳಿಸಿ ಒಂದೊಮ್ಮೆ ಅವರ ಪಕ್ಷದಲ್ಲಿ ಸುರಪಡೆಯೇ ಸೇರಿದ್ದರೂ ಲೆಕ್ಕಿಸುವವನು ನಾನಲ್ಲ. ಕೊಡಿ ನನಗಪ್ಪಣೆ. ಕೃಷ್ಣದೇವ, ತುರಗವು ಯಾರೇ ಅಪಹರಿಸಿರಲಿ ನದಿಯಲ್ಲಿ ಮುಳುಗಿರಲಿ ಆ ತುರಗವನ್ನು ನಾನು ನಿಮಗೆ ತಂದು ಒಪ್ಪಿಸುತ್ತೇನೆ. ಕೊಡಿ ನನಗಪ್ಪಣೆ. ಹಾ ಹಾ, ಎಲ್ಲರೂ ಸಮಾಧಾನ ಮಾಡಿ, ಯಾರು ದುಡುಕಬೇಡಿ. ವೀರ ವಿಕ್ರಮದಿಂದಲೆಲ್ಲರೂ, ವೀರ ವಿಕ್ರಮದಿಂದಲೆಲ್ಲರೂ ಭೂರಿ ಕ್ರೋಧದಿ ಪೊರಡೆ ಶತ್ರುಹ, ಭೂರಿ ಕ್ರೋಧದಿ ಪೊರಡೆ ಶತ್ರುಹ. ಸಾರಿತೆಲ್ಲಿಗೆ ತುರಗ ಎಂಬುದನ್ ಅರಿತೋ, ಸಾರಿತೆಲ್ಲಿಗೆ ತುರಗ ಎಂಬುದನ್ ಅರಿತೋ ಮೊದಲೀಗ ಆ ತಮ್ಮನ ಪುಷ್ಕಳ, ಲಕ್ಷ್ಮೀನಿಧಿ, ಮಿಕ್ಕುಳಿದ ಸೇನಾ ಬಲದವರೆಲ್ಲರೂ ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ. ನೀವೆಲ್ಲ ವೀರರು ಹೌದು, ಆದರೆ ನನ್ನ ಆಜ್ಞೆ ಆಯಿತು ಅಂದರೆ 3 ಲೋಕವನ್ನೇ ನಡುಗಿಸಬಲ್ಲವರು. ನನ್ನ ಚಿಂತೆ ನಿವಾರಣೆಗಾಗಿ ಈ ರೀತಿಯ ಮಾತನಾಡುತ್ತಾರೆ. ಆದರೆ ನಮಗಿಲ್ಲಿ ದುಡುಕು ಸಲ್ಲದು. ನಮ್ಮ ತುರಗವು ಈ ಯಮುನೆಯಲ್ಲಿ ಕಣ್ಣಿಗೆ ಗೋಚರಿಸಿದಂತೆ ಮಾಯವಾಯಿತು ಎಂದರೆ ಇದರಲ್ಲಿ ಒಂದು ಗಾಢವಾದ ಆಗೋಚರವಾದ ಸತ್ಯಕತೆ ಇದೆ. ನಾವು ಮೊದಲು ಅದನ್ನು ತಿಳಿಯಬೇಕು. ಅದಾದ ಮೇಲೆ ನಿಮ್ಮ ಪೌರುಷ ಪ್ರದರ್ಶನಕ್ಕೆ ನಾನೇ ಅವಕಾಶ ಮಾಡಿಕೊಡುತ್ತೇನೆ. ನೋಡೋಣ, ರಾಮಧ್ಯಾನ ಮಾಡೋಣ. ರಾಮ ರಾಮ. ವಾರಿಜಾಕ್ಷನ ದಿವ್ಯ ನಾಮೋಚರದೊಳಗ ನಾರದ ಮುನಿಪನೈ ತರಲು, ನಾರದ ಮುನಿಪನೈ ತರಲು ಭೂರಿ ಭಕ್ತಿ, ನಾರಾಯಣ ಭೂರಿ ಭಕ್ತಿಯೋಳಭಿವಂದಿಸಿ, ಭೂರಿ ಭಕ್ತಿಯೋಳಭಿವಂದಿಸಿ ಪಾದ್ಯೋಪಚಾರದಿ ಕುಳ್ಳಿರಿಸಿದನೋ. ಸ್ವಾಮಿ, ನಮ್ಮ ಪಾದಗಳಿಗೆ ನಮೋ ನಮಃ. ಶುಭೋದಯ. ಎದ್ದೇಳು ಎದ್ದೇಳು. ಸ್ವಾಮಿ, ತ್ರಿಲೋಕ ಸಂಚಾರಿಗಳು ತಾವು, ಕ್ಷೇಮವೇ? ಅಯ್ಯ, ಲೋಕ ಸಂಚಾರ ಮಾಡುವಂತ ನನಗೆ ಕ್ಷೇಮ ಅನ್ನದೆ ಇನ್ನೇನು. ಆದರೆ ನೀವೆಲ್ಲ ಇಲ್ಲಿ? ತಿಳಿದೆ ತಿಳಿದೆ. ಪರಮಾತ್ಮನ್ಯಜ್ಞದ ತುರಗ ಬೆಂಬಲಕ್ಕಾಗಿ, ಪರಮಾತ್ಮನ್ಯಜ್ಞದ ತುರಗ ಬೆಂಬಲಕ್ಕಾಗಿ ಪೊರಟಿಹ ಭಟರೋ ನೀವೈಸೆ, ತೆರಳಿತೆಲ್ಲಿಗೆ ಹಯ ಹೇಳೆಂದು ನಾರದ ಕರುಣದಿ ಬೆಸಗೊಳಲಿಂದ.
ಈ ದಾರಿಯಾಗಿ ಬರುತ್ತಿರುವುದನ್ನು ಕಂಡೆ. ಹಾ ಯೋಗಕ್ಷೇಮ ವಿಚಾರಿಸಿಕೊಂಡು ಹೋಗೋಣೆಂದು ಧರೆಗಿಳಿದೆ. ಏನಯ್ಯ ಎಲ್ಲರೂ ಮೌನವಾಗಿದ್ದೀರಿ? ಎಲ್ಲಿ ನಿಮ್ಮ ಯಜ್ಞಾಶ್ವ ಕಾಣುತ್ತಿಲ್ಲವಲ್ಲ? ಏನಯ್ಯ ವ್ಯತಿಸುವ ಪರಿಯೇನು ಬಂತು, ಹೇಳಬಾರದೆ? ಓ ಮುನಿವರ್ಯ, ನಿಮ್ಮ ಪ್ರಶ್ನೆಗಳೆಲ್ಲವೂ ಸಹಜ. ಈ ಯಮುನೆ ತಟಕ್ಕೆ ಬಂದ ಮೇಲೆ ನಮ್ಮ ದಿಗ್ವಿಜಯದ ಉತ್ಸಾಹವೆಲ್ಲ ಕುಗ್ಗಿ ಹೋಯಿತು. ನೀವೆಂದಂತೆ ಜೊತೆ ನಮ್ಮ ಪಾಲಿಗೆ ಹೌದು. ಶ್ರೀರಾಮನ ಅನುಗ್ರಹದಿಂದ ಇಲ್ಲಿಯವರೆಗೆ ಕ್ಷೇಮವಾಗಿ ಕಪ್ಪ ಕಾಣಿಕೆಯನ್ನು ಪಡೆಯುತ್ತಾ ಮುಂದುವರೆದು ಬಂದೆವು. ಆದರೆ ಯಮುನೆಯಲ್ಲಿ ನೀರು ಕುಡಿಯಲು ಇಳಿದ ತುರಗವು ಮಾಯವಾಯಿತು. ಎಲ್ಲಿಗೆ ಹೋಯಿತು, ಯಾರು ಅಪಹರಿಸಿದರು ಎಂದು ತಿಳಿಯಲಾದರು. ಸ್ವಾಮಿ, ವಿಕಾಲಜ್ಞಾನಿಗಳು ತಾವು. ನಮ್ಮ ತುರಗದ ವಿಚಾರದಲ್ಲಿ ತಿಳಿದಿದ್ದರೆ ಹೇಳಬೇಕು. ನಮ್ಮನ್ನು ಈ ಸಂಕಟದಿಂದ ಪಾರು ಮಾಡಬೇಕು. ಅಯ್ಯ ಶತ್ರುಘ್ನ, ನಿಮ್ಮ ತುರ್ಗ ಯಮುನೆ ತಳದಲ್ಲಿ ಮಾಯವಾಯಿತೆ. ಏನಾಗಿರಬಹುದು? ಹಾ ಹಾ, ಈಗಿದೆ ಇದರ ಸತ್ಯ ಕತೆ. ಅರುಹುವೆನು ಸೌಮಿತ್ರಿ ಕೇಳೀನೋ, ಅರುಹುವೆನು ಸೌಮಿತ್ರಿ ಕೇಳೀನು, ಯಜ್ಞಾಶ್ವಗಮಿಸಿದ ಪರಿಯ ಎನ್ನಯ ಮನದೊಳರಿತುದನು, ಯಜ್ಞಾಶ್ವಗಮಿಸಿದ ಪರಿಯ ಎನ್ನಯ ಮನದೊಳರಿತುದನು. ಇರುವುದೀ ನದಿ ಜಲದ ಮೂಲದಿ, ಇರುವುದೀ ನದಿ ಜಲದ ಮೂಲದಿ, ವರ ಮನೋಹರವಾದ ಮಾಯಾಪುರವದರ ಮಧ್ಯದಲ್ಲಿ ಶೋಭಿಪ, ವರ ಮನೋಹರವಾದ ಮಾಯಾಪುರವದರ ಮಧ್ಯದಲ್ಲಿ ಶೋಭಿಪ ಅರಮನೆಯು ಸುವರ್ಣ ಖಚಿತದಿ, ಶೋಭಿಪ ಅರಮನೆಯು ಸುವರ್ಣ ಖಚಿತದಿ. ಅಯ್ಯ ಶತ್ರುಘ್ನ, ದೇವಾ, ನಿಮ್ಮ ಜಾಗ ಎಲ್ಲಿ ಸೇರಿತು, ಯಾಕೆ ಸೇರಿತು ಎಂಬುದನ್ನು ಸಂಪೂರ್ಣವಾಗಿ ಗ್ರಹಿಸಿಕೊಂಡಿದ್ದೇನೆ. ಹಾ ಈ ಯಮುನೆಯ ತಳಭಾಗದಲ್ಲಿ ಒಂದು ಮಾಯಾಪುರವಿದೆ. ಓ ಅಲ್ಲಿ ಕುಬುದಿನಿ ಎನ್ನುವ ಓರ್ವ ಯೋಗಿನಿ ಇದ್ದಾಳೆ. ಹಾ ಅವಳ ಅನುಯಾಯಿಗಳಾಗಿ ಮದನಾಕ್ಷಿ ಎನ್ನುವಳು ರಾಣಿಯಾಗಿ, ತಾರಾವಳಿ ಎನ್ನುವಳು ಮಂತ್ರಿಯಾಗಿ ರಾಜ್ಯಭಾರ ಮಾಡುತ್ತಿದ್ದಾರೆ. ಹೌದೇ? ನಿಮ್ಮ ದುರ್ಗ ನೀರಿಗಿಳಿದಾಕ್ಷಣ ಅದನ್ನು ಮಾಯೆಯಿಂದ ಬಂಧಿಸಿ ಅಪಹರಿಸುತ್ತಾರೆ. ಸ್ವಾಮಿ, ಸ್ವಾರಸ್ಯವಾಗಿದೆ ಈ ಕತೆ. ಏಕೆಂದರೆ ನೀರಿನ ಅಡಿಭಾಗದಲ್ಲಿ ಅವರ ಪುರದ ನಿರ್ಮಾಣಕ್ಕೆ ಕಾರಣವೇನು? ಅವರು ಮಾಯಾವಿಗಳೇ ಹೌದು ಅಂತಾದರೆ ಅವರಿಗೆ ಈ ಸಾಮರ್ಥ್ಯ ಹೇಗೆ ಬಂತು? ಅದಕ್ಕೆ ಬಲವಾದ ಕಾರಣವೂ ಇದೆ, ಅವರ ಸಾಮರ್ಥ್ಯಕ್ಕೆ ಹಿನ್ನೆಲೆಯೂ ಇದೆ. ಹಿಂದೆ ಶ್ರೀರಾಮಚರದಿಂದ ಗಾಸಿಕೊಂಡ ಮಾರೀಚ ರಾಮನ್ಯಾರು ಎಂದು ತಿಳಿದುಕೊಂಡು ತನ್ನ ಮಗಳಾದ ಕುಮುದಿನಿಗೆ ರಾಮನೇ ವಿಶ್ವಾತ್ಮಕ, ಆದಿ ನಾರಾಯಣ ಸ್ವರೂಪಿ ಎಂದು ತಿಳಿಸಿಕೊಟ್ಟು ಈ ಮಾಯಾಪುರವನ್ನು ಕಟ್ಟಿಸಿ ಅವಳಿಗೆ ತಪಸ್ಸು ಮಾಡಲು ಅನುಕೂಲ ಮಾಡಿಕೊಟ್ಟಿದ್ದಾನಯ್ಯ. ಹಾ ಈ ಮದನಾಕ್ಷಿ ಹಾಗೂ ತಾರಾವಳಿ ಅವರು ರಾವಣನ ಮಂತ್ರಿಯಾದ ಪ್ರಾಸ್ತನ ನಂದನೆಯವರು. ರಾವಣನ ವಧೆಯ ನಂತರ ಇಲ್ಲಿ ಬಂದು ನೆಲೆಸಿದ್ದಾರೆ. ಈಗ ನಿಮ್ಮ ದುರ್ಗವನ್ನು ಅಪಹರಿಸಿ ರಾಮ ದರ್ಶನಕ್ಕಾಗಿ ಕಾಯುತ್ತಿದ್ದಾರೆ. ಸ್ವಾಮಿ, ಅವರಿಗೆ ರಾಮದರ್ಶನದ ಇಚ್ಛೆ, ನಮಗೆ ದುರ್ಗವನ್ನು ಪಡೆಯದೆ ಮುಂದುವರೆಯುತ್ತಿಲ್ಲ. ಜಲದ ಮೂಲದಲ್ಲಿರುವ ಅವರ ಪುರವನ್ನು ಸೇರುವುದು ಹೇಗೆ ಸ್ವಾಮಿ? ಅದಕ್ಕೇನಂತೆ, ವರ್ಣಮಂತ್ರವನ್ನು ಜಪಿಸುತ್ತಾ ನೀರಿಗೆ ಇಳಿಯಿರಿ, ನೇರವಾಗಿ ಮಾಯಾಪುರವನ್ನು ತಲುಪುತ್ತೀರಿ. ಅಲ್ಲಿ ಜಯ ನಿಮ್ಮ ಪಾಲಿಗಾಗುವುದು. ವರ್ಣಮಂತ್ರ ಹೇಗೆ? ಇಗೋ ನಿನ್ನ ಕಿವಿಯಲ್ಲಿ ಹೇಳುತ್ತೇನೆ. ಸ್ವಾಮಿ, ನಮೋ ನಮಃ. ಹಾಗಾದರೆ ನಾನಿಂದು ಬರುತ್ತೇನೆ. ನಾರಾಯಣ ನಾರಾಯಣ. ಹಾ ಹಾ, ಸೈನಿಕರೇ, ಕೇಳಿದಿರಾ ನಾರದರಾಡಿದ ಮಾತುಗಳನ್ನು? ಅಂತೂ ಅವರು ನಮ್ಮನ್ನು ಈ ಸಂಕಟದಿಂದ ಪಾರು ಮಾಡಿದರು. ಇನ್ನು ತಡ ಮಾಡದೆ ವರ್ಣ ಮಂತ್ರವನ್ನು ಜಪಿಸುತ್ತಾ ನೀರಿಗಿಳಿಯೋಣ.
ಅಜ್ಜಮ್ಮ, ನಮ್ಮ ತುರಗವು ನಿಮ್ಮ ಪುರವನ್ನು ಸೇರಿದೆ. ನೀವು ಅದನ್ನು ಬಂಧಿಸಿದ್ದೀರಿ. ಅದರ ರಕ್ಷಕ ನಾನು ಶತ್ರುಘ್ನ ಬಂದಿದ್ದೇನೆ. ದಾರಿ ಬಿಡು. ಪುಷ್ಕಳ, ದೂತೆ ಮಾತು ವಿಪರೀತವಾಯಿತು. ಇವಳಿಗೆ ನಮ್ಮ ಬರೋಣದ ಪರಿಯೇನನ್ನು ತಿಳಿಸು. ಆಯ್ತು ದೇವ. ಎಲ್ಲ ಮುದುಕಿ, ಬಾ, ನಿನ್ನ ಸೊಂಟ ಮುರಿಯುತ್ತೇನೆ. ಅಜ್ಜಮ್ಮ, ನಿನ್ನನ್ನು ಕಂಡರೆ ಪಾಪ ಎನ್ನಿಸುತ್ತದೆ. ಹೀಗೆ ಬಾ. ನಿನ್ನೆ ತಲೆ ಕೂದಲು ಹಣ್ಣಾಗಿದೆಯಲ್ಲ, ಹೇಗಜ್ಜಮ್ಮ? ಮತ್ತೆ ನಿನ್ನ ಬೆನ್ನು ಬಾಗಿ ಹೋಗಿದೆಯಲ್ಲ, ನಿನಗೀಗ ವಯಸ್ಸೆಷ್ಟು? ಅದೆಲ್ಲ ಇರಲಿ, ಈಗ ನಿನ್ನ ಒಡತಿಗೆ ಹೋಗಿ ಹೇಳು. ಶತ್ರುಘ್ನ ಸೇನ ಸಮೇತವಾಗಿ ಬಂದು ಪುರ ಮುಟ್ಟಿದ್ದಾರೆ. ಕಟ್ಟಿದ ತುರಗವನ್ನು ಬಿಟ್ಟು ಕಪ್ಪ ಕಾಣಿಕೆಯನ್ನು ಕೊಟ್ಟು ಶರಣಾಗಬೇಕೆಂಬುದನ್ನು ಹೋಗಿ ಹೇಳು. ಹೋಯ್. ಹಾಂ, ಏನಾಯಿತು? ನಾನೇನು ಮಾಡಬೇಕಿತ್ತು? ಇತ್ತಲೋ ಮದನಾಕ್ಷಿ ತಾರಾವಳಿಯರು ಐತಂದ ಪರಿ ತೈದತ್ತ ದೆತ್ತ ಕಟ್ಕದಿಂದ ತೈದ ತೈದ ದೆತ್ತ ಕಟ್ಕದಿಂದ ದೆತ್ತ ಕಟ್ಕದಿಂದ ದೆತ್ತ ಕಟ್ಕದಿಂದ ದೆತ್ತ ಕಟ್ಕದಿಂದ
ಮದನ ನಯನೆಯು ವೀರ ವಿಕ್ರಮಿ ಮದನ ನಯನೆಯು ಹರುಷದಿಂದಲಿ ಮಾಯಾಪುರದೊಳು ಹರುಷದಿಂದಲಿ ಮಾಯಾಪುರದೊಳು ಕುಮುದಿನಿಯ ಓಲೈಸಿ ರಾಜ್ಯವ ಆಳುತ್ತಿರಲು ಕುಮುದಿನಿಯ ಓಲೈಸಿ ರಾಜ್ಯವ ಆಳುತ್ತಿರಲು ಆ ಕುಮುದಿನಿಯ ಓಲೈಸಿ ರಾಜ್ಯವ ಆಳುತ್ತಿರಲು ಈ ಮಾಯಾಪುರದಲ್ಲಿ ಪುರುಷ ಪ್ರವೇಶಕ್ಕೆ ಆಸ್ಪದವಿಲ್ಲದಂತೆಯೂ ಜಲವಿದ್ಯೆ ಮಾಯವಿದ್ಯೆ ಬಲ್ಲವರಾದ ನಾವು 1,000 ನಾರಿಯರು ಮಾತೆ ಕುಮುದಿನಿಯವರ ಅನುಯಾಯಿಗಳಾಗಿ ಸೇವೆ ಮಾಡುತ್ತಿದ್ದೇವೆ. ರಾಮ ಕುಂಭಕರ್ಣನಿಗಳ ವಧೆಯಾದ ಮೇಲೆ ಶ್ರೀರಾಮಯ್ಯರು ಅವರ ಅವತಾರದ ಉದ್ದೇಶ ತಿಳಿದು ನಾವೆಲ್ಲ ಇಲ್ಲಿ ಬಂದು ದೇಶೋವಧ ಮಾಡಿದ್ದೇವೆ. ಶ್ರೀರಾಮನ ವಿಶ್ವಾಸಕರೆಂದು ತಿಳ್ಕೊಳ್ಳುವಂತೆ ರಾಮನ ದರ್ಶನಕ್ಕಾಗಿ ಸತತವಾಗಿ ತಪಸ್ಸಿನಲ್ಲಿ ನಿರತರಾಗಿದ್ದಾರೆ. ಹೀಗಿರುತ್ತ ಇಂದು ನಡೆದ ಘಟನೆಯನ್ನು ಒಂದು ಯಾಗಾತುರಕ ನಮ್ಮಲ್ಲಿಗೆ ಪ್ರವೇಶ ಮಾಡಿದ್ದಲ್ಲ, ಅದು ರಾಮಕೃಷ್ಣನನ್ನು ದುರಗ ಎಂಬುದು ತಿಳಿಯಿತು. ಅದನ್ನು ಬಂಧಿಸಿದ್ದಲ್ಲದೆ ಭದ್ರವಾದ ಕಾವಲಿನಲ್ಲಿರಿಸಿ ಬಿಡಿಸಿಕೊಂಡು ಹೋಗಲು ಯಾರು ಬರುತ್ತಾರೆ ಎನ್ನುವ ನಿರೀಕ್ಷೆಯಲ್ಲಿದ್ದೇವಲ್ಲ. ಬಂದ ನೀರಿನಲ್ಲಿ ಕಾಯಕಪಟ್ಟು ನಮ್ಮ ಪೌರುಷದ ದರ್ಶನ ಮಾಡಬೇಕು. ಆ ಮೂಲಕವಾಗಿ ರಾಮದರ್ಶನವನ್ನು ಪಡೆಯಬೇಕೆಂಬುದು ನಮ್ಮ ಆಸೆಯಲ್ಲಿ. ಏನು ಬಬ್ಬೆ, ಯಾರದು? ಇತ್ತ ದೂತಿಪು ಪೇಡುತ್ತ ಬಂದು ಮಾತೆ ಮದನಾಕ್ಷಿ ಕೇಳು ಖಾತಿಯಿಂದಲ್ ಅಶ್ವವನ್ನು ತೈದರಿಂದ ಮಾತೆ ಮದನಾಕ್ಷಿ ಕೇಳು ಖಾತಿಯಿಂದಲ್ ಅಶ್ವವನ್ನು ಖಾತಿಯಿಂದಲ್ ಅಶ್ವವನ್ನು ಯಾತಕ್ಕೆ ನೀ ಬಂಧಿಸಿರ್ಪೆ ಘಾತಕವಾಗುವುದು ಯಾತಕ್ಕೆ ನೀ ಬಂಧಿಸಿರ್ಪೆ ಘಾತಕವು ಆಗುವುದು ಮಾತೆ ಕೇಳು
ಬಲವ ಸೇರಿಸು ತೊರೆಯಲಿ ದುರಗೀಗ ಬಲವ ಸೇರಿಸು ತೊರೆಯಲಿ ಕಲಹ ಸಾಗೆಂದೆನಿಪೆನು ಶತ್ರುಹನ ಗೆಲಿದು ರಾಮನ ನೋಳ್ಪೆನು ಅರರೆ ಅರರೆ ವೀರ ಯಾರು ಅರರೆ ವೀರ ಯಾರು ನೀನು ಧುರ ಸಮರ್ಥನಹುದು ಬಲ್ಲೆ ಧುರ ಸಮರ್ಥನಹುದು ಬಲ್ಲೆ ದಿನ ತರುಣಿಯರನ್ನು ಗೆಲುವೆ ಎಂಬ ಸರಸ ಸಂವಾದು ಅರಿತು ಬಲ್ಲೆ ದುರುಳೋತಿ ತಗಿಟದಿ ಅರಿತು ಬಲ್ಲೆ ದುರುಳ ಕಳರ ಒರೆವೆ ಎಂಬ ಬಂದು ಎಂಬ ಒರೆವೆ ಬಂದು ಎಂಬ ಪರಿಯ ದಿನ ಅರಿತು ಬಲ್ಲೆ ಕಪಟ ಕೃತ್ಯ ತರಿವೆ ನೋಡಿರ ಶೂರರ್ ಅಹುದು ನಿಜವೂ ತಿನ್ನ ತಿನ್ನಗದಿ ತಿನ್ನ ಶೂರರಹುದು ನಿಜವು ನಾನು ವೀರತನದಿ ಗೆಲ್ಲುವೆ ನಾನು ವೀರತನದಿ ಗೆಲ್ಲುವೆ ಭ್ರಮೆಯ ತಾಳಿ ಸುಮ್ಮನೆ ಸಾಯ ಬೇಡೇಲೋ ತಿರುಹಿನೊಳಗೆ ಶರವೋ ತಿನ್ನ ತಿನ್ನಗದಿ ತಿನ್ನ ತಿರುಹಿನೊಳಗೆ ಶರವ ತರಿದು ಮುರಿವೆ ನಿನ್ನ ಶರವ ಮುರಿವೆ ನಿನ್ನ ಶರವ ಬೇಗ ಪರಿಣ ಉಳಿವ ಯತ್ನ ಮಾಡು ತರುಣಿ ನೀನೇಲೋ
ಶೌರ್ಯ ವ್ಯರ್ಥವೋ ಪ್ರೀತ ದಿನ ಭರದಿ ಮಾಯಪುರದಿ ನಿಮ್ಮ ಶೌರ್ಯ ವ್ಯರ್ಥವೋ ನೀವು ವೀರರತ್ನ ಅಹಂಕಾರದಿಂದ ಮಾಯಾಪುರವನ್ನು ಸೇರಿ ಅವರು ಕಾಯ್ದಿರ ಸೇವಕಿಯನ್ನು ಶಿಕ್ಷಿಸುವಂತಹ ಹೀನ ಕಾರ್ಯಗಳನ್ನು ಮಾಡುತ್ತೀರಲ್ಲ. ಇಂಥ ಮತದ ಸಾರಿ ನೀವು ವೀರರು ಹೌದಂತಾದರೆ ಸೇನಾಧಿಕಾರಿ ಈ ಚಿತ್ರಾಕ್ಷರ ನಿಮ್ಮ ಪಾತ್ರ. ಓಹೋ, ಸೇನಾಧಿಕಾರಿಗೆ ನೀನು ಸಾಕು ಸಾಕೆಲ್ಲೋ ತೆಗಿಡದೆ ಸಾಕು ಸಾಕೆಲ್ಲೋ ನಿಮ್ಮ ಪೌರುಷ ನಿಮ್ಮ ಪೌರುಷ ಮಾಯವಿದ್ಯೆಯೋ ಅರಿತು ಬಂದರು ಸಾಕ್ಷಿ, ನಿಮ್ಮ ಪೌರುಷವೇನು? ನಿಮ್ಮ ಮಾಯಾವಿದ್ಯಾ ಚಾಕಚಕ್ಯ ಏನೆಂದು ನಾನು ಬಲ್ಲೆ. ಯಮುನಾ ನದಿಯಲ್ಲಿ ನೀರು ಕುಡಿಯಲು ತುರಗವನ್ನು ಮೋಸದಿಂದ ಅಪಹರಿಸಿ ಬಂಧಿಸಿದ್ದೀರಿ. ನಿಮ್ಮ ಸೊಕ್ಕು ಮುರಿಯಲು ಬಂದವರು ನಾವು. ನಿಮ್ಮ ಶಕ್ತಿ ಏನಿದ್ದರೂ ನಮ್ಮಲ್ಲಿ ನಡೆಯದು. ಹೇಳಿರಿ. ಎಲ್ಲವೋ ವೀರನೆ ಕೇಳು ತಿನ್ನ ತಿನ್ನಗ ತಿಂದಿ ತಿನ್ನ ಎಲ್ಲವೋ ವೀರನೆ ಕೇಳು ಗರ್ವವ ಇಳಿಸುವೆ ಸ್ವಲ್ಪ ತಾಳು ಗೌರ ಇಳಿಸುವೆ ಸ್ವಲ್ಪ ಸಾಳು ವೀರನೆ ಕೇಳು ಗರ್ವವ ಇಳಿಸುವೆ ಸ್ವಲ್ಪ ತಾಳು ಈವರೆಗಿನ ಬಗ್ಗೆ ಇದಿರಾದವರನ್ನು ಗೆದ್ದಿರಬಹುದು. ಅಷ್ಟಕ್ಕೆ ನೀವು ಗೆಲ್ಲಲಾರಿರಿ. ನಾವು ಮಾಯಾವಿದ್ಯ ಬಲ್ಲವರು. ಕಾಮದೇವನ್ನು ಕಾಡುವ ನಮ್ಮವರ ಉದ್ದೇಶದವರೆಗೆ ಸುಮ್ಮನುಳಿದವರಲ್ಲ. ನಮ್ಮ ಕಾಡುವುದು ಹೇಗೆಂದು ಪರೀಕ್ಷಿಸು. ಏನಿದೆ? ಏನಿದೆಲೆವೋ ತರುಣಿ ತಿನ್ನ ತಿನ್ನಗ ತಿಂದಿ ತಿನ್ನ ಏನಿದೆಲೆವೋ ತರುಣಿ ಹಿಂದಕ್ಕೆ ಹೋಗು ಗುಣಮಣಿಯೇ ಹಿಂದಕ್ಕೆ ಹೋಗು ನೀ ಗುಣಮಣಿಯೇ ಏನಿದೆಲೆವೋ ತರುಣಿ ಹಿಂದಕ್ಕೆ ಹೋಗು ಗುಣಮಣಿಯೇ ಏನೆಂದೆ ತರುಣಿ? ರಾಮನ ಬಲದವರಲ್ಲಿ ಪರಾಕ್ರಮವಿಲ್ಲವೆಂದು ಭಾವಿಸಿದೆಯಾ? ರಾಮ ದರ್ಶನ ನಿಮಗಾಗಬೇಕೆಂದರೆ ತುರಗವನ್ನು ಗಪ್ಪ ಕಾಣಿಕೆಯನ್ನು ಕೊಟ್ಟು ಶತ್ರುಘ್ನ ದೇವನ ಪಾದಕ್ಕೆ ಎರೆಯಬೇಕು. ಇಲ್ಲವಾದರೆ ಈ ದೂರದಲ್ಲಿ ಪ್ರತಾಪಾಗ್ರ ಏನೆಂದು ತೋರಿಸುತ್ತೇನೆ. ಬಾ ಮುಂದೆ ಬಾ. ದೈತ್ಯ ದೈತ್ಯ ನೆಲ ವೀರ, ನಿಲ್ಲು ನಿಲ್ಲು, ಮುಂದುವರಿಯಬೇಡ. ಅವರೆಲ್ಲೋ ನಿನ್ನಯ ಬೆಸರೇ ಇರುತ್ತಿರೆ ಅವರೆಲ್ಲೋ ನಿನ್ನಯ ಬೆಸರೇ ನಿರುತ್ತಿರೆ ತೋರಿಸು ವಿಕ್ರಮವ ತೋರಿಸು ವಿಕ್ರಮವ ಸಾರುವುದೊಳ್ಳಿತು ಹಿಂದಕ್ಕೆ ವಿಜಯವು ಬಾರದು ನಿನಗೆನ್ನುತ್ತೋ ನೆಲ ವೀರ, ಏನು? ನಮ್ಮ ಪುರಪ್ರವೇಶದಲ್ಲಿ ನಿಂತಿದ್ದ ದ್ವಾರದೂತಿಯನ್ನು ಶಿಕ್ಷಿಸಿದ ನಿಮ್ಮನ್ನು ಪ್ರಶ್ನಿಸುವುದರದೇ ನಮ್ಮದಾಗಿದೆ. ಮುಂಭಾಗದಲ್ಲಿ ನಿಂತಿರೋ ನೀನು ಯಾರು? ನಿನ್ನ ಹೆಸರೇನು? ವೀರನಾರ್ಯರಾದ ನಮ್ಮ ಶೌರ್ಯ ಪರಾಕ್ರಮದ ಬಗ್ಗೆ ಕೂಡ ಅನುಭವವಿಲ್ಲದೆ ಮುಂದುವರೆದರೆ ನಿನ್ನ ಸೋಲು ನಿಶ್ಚಿತ. ಆದ್ದರಿಂದ ನಿನ್ನ ಪರಿಚಯ ಹೇಳು. ಹಿಂದಕ್ಕೆ ತೆರಳಿದರೆ ಲೇಸು. ಓಹೋ, ನನ್ನ ಪರಿಚಯವಿಲ್ಲದೆ ಕೇಳಿ ಪ್ರಶ್ನಿಸುತ್ತಿದ್ದೀಯಾ? ಕೇಳು ನಾನು ಯಾರೆಂಬುದನ್ನು. ತರುಣಿ ಕೇಳ ಯೋಧ್ಯ ನಗರ ಅರ
ಅರಸ ರಾಮ ಭರತನನು ತರುಣಿ ಕೇಳಯೋಧ್ಯ ನಗರ ತರುಣಿ ಕೇಳು ತರುಣಿ ಕೇಳಯೋಧ್ಯ ನಗರ ಅರಸ ರಾಮನನುಜ ಭರತ ಅರಸ ರಾಮನನುಜ ಭರತ ತರಳ ಪುಷ್ಕಳಾಖ್ಯಯನ್ನ ಶರವ ಪರಿಗಿಸೋ ತರಳ ಪುಷ್ಕಳಾಖ್ಯಯನ್ನ ಶರವ ಪರಿಗಿಸು ಎನ್ನ ಶರವ ಪರಿಗಿಸೋ ತರಳ ಪುಷ್ಕಳಾಖ್ಯಯನ್ನ ಶರವ ಪರಿಗಿಸೋ ತರುಣಿ ಕೇಳಯೋಧ್ಯ ನಗರ ಅರಸ ರಾಮನನುಜ ಭರತ ಅರಸ ರಾಮನನುಜ ಭರತ ತರಳ ಪುಷ್ಕಳಾಖ್ಯಯನ್ನ ಶರವ ಪರಿಗಿಸೋ ತರಳ ಪುಷ್ಕಳಾಖ್ಯಯನ್ನ ತರಳ ಪುಷ್ಕಳಾಖ್ಯಯನ್ನ ಶರವ ಪರಿಗಿಸೋ ತರಳ ಪುಷ್ಕಳಾಖ್ಯಯನ್ನ ಶರವ ಪರಿಗಿಸು ಎನ್ನ ಶರವ ಪರಿಗಿಸು ತರುಣಿ ಕೇಳಯೋಧ್ಯ ನಗರ ಅರಸ ರಾಮನನುಜ ಭರತ ತರಳ ಪುಷ್ಕಳಾಖ್ಯಯನ್ನ ಶರವ ಪರಿಗಿಸೋ ಭರತ ಭರತ ಸುಕುಮಾರ ನಾನು ಪುಷ್ಕಳ ಎಂದು ನನ್ನ ನಾಮಧೇಯ. ಇರಲಿ ಇರಲಿ, ನಿಮ್ಮ ಕಾರ್ಯವೈಖರ್ಯದ ಬಗ್ಗೆ ನಮ್ಮ ಆಕ್ಷೇಪಣೆ ಇಲ್ಲ. ಆದರೂ ನನ್ನ ಮಾತೊಂದನ್ನು ಕೇಳು. ಕಟ್ಟಿದ ತುರಗವನ್ನು ಬಿಟ್ಟು ಕಪ್ಪ ಕಾಣಿಕೆಯನ್ನು ಕೊಟ್ಟು ಶರಣಾಗಬೇಕು. ಇಲ್ಲದಾದರೆ ಶಿಕ್ಷೆಗೆ ಒಳಗಾಗಬೇಕಾಗುತ್ತದೆ. ಎಚ್ಚರ. ಓಹೋ, ನೀನು ಬರಸುಕುಮಾರನು, ಸಾಕು ಮಾಡು. ಬರದು ನಿನಗೆ ಸೃಷ್ಟಿ ಕ್ರಮವು ಸ್ಥಿರ ಚರಾತ್ಮ ಸ್ಥಿತಿಯ ಅರಿಯೇ ತೈರದ ತದ್ದಿತ್ತ ಬರದು ನಿನಗೆ ಸೃಷ್ಟಿ ಕ್ರಮವು ಸ್ಥಿರ ಚರಾತ್ಮ ಸ್ಥಿತಿಯ ನರಿಯೇ ಬರ
ದುರದಿಲಯಗೊಳಿಸಲಾರೆ ಬರಿದೆ ಗರ್ವಿಪೆ ದುರದಿಲಯಗೊಳಿಸಲಾರೆ ಬರಿದೆ ಗರ್ವಿಪೆ ನೀ ಬರಿದೆ ಗರ್ವಿಪೆ ದುರದಿಲಯಗೊಳಿಸಲಾರೆ ಬರಿದೆ ಗರ್ವಿಪೆ ಬರದು ನಿನಗೆ ಸೃಷ್ಟಿ ಕ್ರಮವು ಸ್ಥಿರಚರಾತ್ಮ ಸ್ಥಿತಿಯ ಅರಿಯೇ ದುರದಿಲಯಗೊಳಿಸಲಾರೆ ಬರಿದೆ ಗರ್ವಿಪೆ ನೀ ಬರಿದೆ ಗರ್ವಿಪೆ ನೀ ಬರಿದೆ ಗರ್ವಿಪೆ ದುರದಿಲಯಗೊಳಿಸಲಾರೆ ಬರಿದೆ ಗರ್ವಿಪೆ ನೀ ಬರಿದೆ ಗರ್ವಿಪೆ ಬರದು ನಿನಗೆ ಬರದು ನಿನಗೆ ಸೃಷ್ಟಿ ಕ್ರಮವು ಸ್ಥಿರಚರಾತ್ಮ ಸ್ಥಿತಿಯ ನರಿಯೇ ದುರದಿಲಯಗೊಳಿಸಲಾರೆ ಬರಿದೆ ಗರ್ವಿಪೆ ಎಲ್ಲ ವೀರ, ನಿನ್ನ ಮಾತು ಕೇಳುವಾಗ ನನಗೆ ನಗು ಬರುತ್ತದೆ. ಏಕೆ? ಕುದುರೆಯ ಹಣೆಯಲ್ಲಿ ಬಿಗಿದ ಬಿರುದಾವಳಿ ಪತ್ರದಲ್ಲಿ ಬರೆದಿದ್ದೀರಿ. ಶಕ್ತಿ ಇರುವವರು ಕಟ್ಟಿ ಬಿಡಿಸಲು ಬಂದ ವೀರರಲ್ಲಿ ಕಾದಾಡಬೇಕು ಎಂದು. ನಾವು ತುರಗವನ್ನು ಕಟ್ಟಿದ್ದೇವೆ. ನೀವು ನಮ್ಮ ವಿರುದ್ಧ ಮಾಡಿ ನಮ್ಮನ್ನು ಸೋಲಿಸಿ ತುರಗವನ್ನು ಬಿಡಿಸಿಕೊಳ್ಳಬಹುದು. ಅದು ಬಿಟ್ಟು ನಮ್ಮನ್ನು ಕೊಲ್ಲುತ್ತೇವೆ ಎನ್ನುತ್ತೀಯಲ್ಲ, ನೀನೇ ಮೂರ್ತಿಗಳಲ್ಲಿ ಒಬ್ಬನಾಗಲಿಲ್ಲವಲ್ಲ. ಆದ್ದರಿಂದ ಯುದ್ಧ ಮಾಡು. ಈ ತಾರಾವಳಿ ಕೈಗುರಿ ನೋಡು. ಮುಚ್ಚು ಬಾಯಿ. ತರುಣಿಯ ರಿಂಗಿರಿತು ತೋರಿದ ತರುಣಿ ತರುಣಿಯ ರಿಂಗಿರಿದು ಪೌರುಷವಿರ ಪುರುಷಕ್ಕೆ ನ್ಯೂನವೆಂದು ಪೌರುಷವಿರ ಪುರುಷಕ್ಕೆ ನ್ಯೂನವೆಂದು ಕೊರೆಯುವ ಕಂಠವ ಕ್ಷಣದೊಳಗೆ ಎನ್ನುತ್ತ ಹರಿನಾದ ಕೈತನಾಗ ಹೆಣ್ಣು ಮಕ್ಕಳು ಎಲ್ಲಿರಬೇಕು ಅಲ್ಲೇ ಇರಬೇಕು, ಹೇಗಿರಬೇಕು ಹಾಗೆ ಇರಬೇಕು. ಎಲ್ಲಿರಬೇಕು, ಹೇಗಿರಬೇಕು, ನೀನೇ ಹೇಳು ಕೇಳೋಣ. ಯೋಗ್ಯ ಪುರುಷನ ಕರ ಹಿಡಿದು ಮನೆಯನ್ನು ಬೆಳಗಬೇಕು, ಮಕ್ಕಳ ತಾಯಿಯಾಗಬೇಕು. ಅದರ ಬದಲು ಕೈಯಲ್ಲಿ ಆಯುಧ ಹಿಡಿದು ಯುದ್ಧರಂಗ ಪ್ರವೇಶ ಮಾಡುವುದಲ್ಲ. ತಿಳಿಯಿತೆ? ಪ್ರವೇಶ ಆದರೆ ಏನಾದೀತು? ಸಾವು ನೋವುಗಳಿಗೆ ತುತ್ತಾಗಬೇಕಾಗುತ್ತದೆ. ಧುರ ಪರಾಕ್ರಮಿಗಳನ್ನು ತಿನ್ನ ತಿನ್ನಗೆ ತಿನ್ನ ತಿನ್ನ
ತೀರೆ ನೀನಹುದು ತೈ ತಗಿಡದೆ ತೀರೆ ನೀನಹುದು ವಿಷಿಕ ವಾರವಿದನು ಪರಿಕಿಸೆನುದ ಕ್ರೂರ ಕೋಪದಿಂದ ದಮನ ಮುಚ್ಚಿ ಮುಸುಕಿದ ರಿಂತೋಂ ತಗಿಡದೆ. ಎಲ್ಲ ತರುಣೆ, ಅಂತೂ ನಾವು ತುರಗವನ್ನು ಕಟ್ಟಿ ಶ್ರೀರಾಮನ ಬಲದವರ ಮುಂದೆ ಸೋತಿದ್ದು ಹೌದು. ಹಾಗಾಗಿ ಶ್ರೀರಾಮನ ಸೇನೆ ಶೌರ್ಯತಿಶಯದಿಂದ ಕೂಡಿದ್ದೆಂಬುದನ್ನು ಒಪ್ಪಿ ಕಪ್ಪ ಕಾಣಿಕೆ ನಿಂತು ಶರಣಾಗಿದ್ದೇವೆ. ಇದರಿಂದ ನಮ್ಮ ಪಾಲಿಗೆ ಶ್ರೀರಾಮನುಗ್ರಹವಾಗಿದೆ. ಹಾಗಾಗಿ ನನಗೆ ಸಾರಿ ಹೇಳುವುದು, ಶ್ರೀರಾಮನ ಬಲದವರ ಮುಂದೆ ನಿನ್ನ ಶೌರ್ಯ ಏನಿದ್ದರೂ ಅದು ವ್ಯಕ್ತ. ಮೊದಲು ಈ ದಮನನ ಕೈಯಲ್ಲಿ ತೀಕ್ಷ್ಣವಾದ ವಿಷಿಕವನ್ನು ಎದುರಿಸಿ ನೋಡು, ಬಾ ಮುಂದೆ. ನಿನ್ನ ನಿರ್ಗಮನವಾಗದೆ ಶತ್ರುಘ್ನನ ಪ್ರವೇಶವಾಗಲಿ, ಬಾ ಮುಂದೆ. ಅರೆರೆ ಅರೆರೆ, ಏನಿದು? ಕೇವಲ ಬೆರಳೆಣಿಕೆಯ ನಾರೆರು ನಮ್ಮ ಅಸಂಖ್ಯಾತ ವೀರಾಧಿಗಳನ್ನು ದಾರುಗೊಳಿಸಿದರೆ ಇನ್ನು ಅವರನ್ನು ಮುಂದುವರೆಯಲು ಬಿಡದೆ ನಾನೇ ಸರಿಪಾಣಿಯಾಗಿ ತಿರುಗುತ್ತೇನೆ. ಎಲ್ಲ ಕಪಟ ನಿಶಾಚರಿಯರೇ, ಅರರೇ ಕಪಟ ನಿಶಾಚರಿಯರೇ ತ್ರಿಡದಂ ತೈಯತ್ತದಿನ್ನ ತಾಗಡದಿತ್ತ ತೈಯತ್ತದಿನ್ನ ತತ್ತೋಂ ತದಿ ಕೂತಾದೆ ತಾಗಿಡ ತಕ ತರಿಗಿಡದತ್ತೋಂ ತದಿ ಕೂತಾದೆ. ಅರರೇ ಕಪಟ ನಿಶಾಚರಿಯರೇ ಅರರೇ ಅರರೇ ಕಪಟ ನಿಶಾಚರಿಯರೇ ನಿಮ್ಮ ಪುರವನ್ನು ಭೇದಿಸುವೆ ನಿಮ್ಮ ಪುರವನ್ನು ಭೇದಿಸುವೆ. ಕರಸಹಿತಿ ಕ್ಷಣ ತುರಗವನ್ನು ಒಪ್ಪಿಸೆ ಕರಸಹಿತಿ ಕ್ಷಣ ತುರಗವನ್ ಒಪ್ಪಿಸೆ ಕರುಣದಿ ಕಾಯುವೆನು ನಿನ್ನ ಕರುಣದಿ ಕಾಯುವೆನು. ಕರಸಹಿತಿ ಕ್ಷಣ ತುರಗವನ್ನು ಒಪ್ಪಿಸೆ ಕರುಣದಿ ಕಾಯುವೆನು ನಿನ್ನ ಕರುಣದಿ ಕಾಯುವೆನು.
ಅದಕ್ಕಾಗಿ ಕಾಯುತ್ತಿದ್ದೀರಿ. ರಾಮನ ಮೇಲೆ ಪೂಜ್ಯ ಭಾವನೆಯನ್ನು ಇಟ್ಟುಕೊಂಡಿದ್ದೀರಿ. ಈಗಲೂ ಅದೇ ಉದ್ದೇಶ, ಅದೇ ಭಾವನೆ. ಆದರೆ ನೀವು ಬಂದ ಯಾಗದುರ್ಗವನ್ನು ಬಂಧಿಸಿ ರಾಮನ ಬಲದವರನ್ನು ವಹಿಸಿದ್ದೀರಿ ಎಂಬ ಪ್ರಜ್ಞೆ ನಿಮ್ಮಲ್ಲಿದ್ದಂತೆ ಕಾಣುತ್ತಿಲ್ಲ. ಅದಕ್ಕಾಗಿ ನಿಮಗೆ ನೀತಿ ಹೇಳಿಕೊಂಡು ಬಂದಿದ್ದೇನೆ. ಏನು ನೀತಿ ಹೇಳು? ಈಗ ಒಳ್ಳೆ ಮಾತಿನಲ್ಲಿ ಕಪ್ಪ ಕಾಣಿಕೆ ಸಹಿತ ದುರ್ಗವನ್ನು ಒಪ್ಪಿಸು. ನಾನೇ ನಿಮಗೆ ರಾಮದರ್ಶನ ಮಾಡಿಕೊಡುತ್ತೇನೆ. ಮತ್ತು ನಮ್ಮನೆ ಕಡೆಗೆ ಜಯಿಸುವ ಸಾಮರ್ಥ್ಯ ನಿನ್ನಲ್ಲಿ ಉಂಟಾಯಿತು. ಸಾಕು ಮಾಡು. ಶೂರನು ದೂರ ಎದುರಾಗಿ ಶೂರನು ದೂರ ಎದುರಾಗಿ ಸಾಮಾವಿಚಾರಗಳೇ ಕೆಲವೋ ನಿನಗೆ ಸಾಮಾವಿಚಾರಗಳೇ ಕೆಲವೋ ಸರಿಸದಿ ನೋರಿಯರ್ ಎಂದಿಗೂ ಪುರುಷರ ಸರಿಸದಿ ನೋರಿಯರ್ ಎಂದಿಗೂ ದುರದಲ್ಲಿ ಜಯಿಸುವರೆ ಎಂದಿಗೂ ದುರದಲ್ಲಿ ಜಯಿಸುವರೆ ಪರಸೀಜನ ಪರಸೋದರನಾದೆ ಅಲ್ಲಿಯೇ ದುರಪರಿಯ ವ್ಯತ್ಯಾಸವಿದೆ. ನಾನು ರಾಮನನುಜ, ಲವಣಾಸುರನನ್ನು ಕೊಂದು ಲವಣಾರಿಯನ್ನು ಬಿರುದನ್ನು ಹೊತ್ತವನು. ಆದ್ದರಿಂದ ಸಾರಿ ಹೇಳುವುದು ನಿಮಗೆ ಯುದ್ಧ ಬೇಡ ಎಂದು. ಓಹೋ, ರಾಮನ ಜೊತೆ ಶತ್ರುಘ್ನನ ನೀನು ಒಳ್ಳೆಯದಾಯಿತು. ಜಲಜಾಂಬಕನಿಗೆ ಸೋದರನ್ ಆದಣೆ ಜಲಜಾಂಬಕನಿಗೆ ಸೋದರನಾದಡೆ ಒಳಿತೆಂಬೆನು ನಾನು ಆದಡೆ ಒಳಿತೆಂಬೆನು ನಾನು ಕಲಹದಿ ನಿಂತದು ಸೆರೆ ಪಿಡಿಯಲು ಜಗದೊಳಗೆ ತೆಗೆದಿರಾರು ರಾಮನ
ಏನು ಹಾಗಾಗಿ ಈಗ ಬಂದವರಲ್ಲಿ ಯುದ್ಧವೇ ಮುಖ್ಯ. ಬಾ ಮುಂದೆ. ಏನು ಹೇಳಿದೆ? ನನ್ನ ಸೋಲಿನ ಮೂಲಕ ರಾಮದರ್ಶನವು ಸಾಧ್ಯವೇ? ನಿನ್ನಂತಹ ದುರುಳರಿಗೆ ಆ ಪರಮಾತ್ಮ ಸ್ವರೂಪ ರಾಮದರ್ಶನ ಆಗಲಿಕ್ಕಿಲ್ಲ. ರಾಮನ ಬಲದವರನ್ನು ನೋಯಿಸುವುದರ ಮೂಲಕ ರಾಮನ ಮನವನ್ನು ನೋಯಿಸಿದ್ದೀರಿ. ಆದ್ದರಿಂದ ನಿಮಗೆ ನನ್ನಿಂದ ಶಿಕ್ಷೆ ಆಗಲೇಬೇಕು. ಬಾ ಮುಂದೆ. ಹಾಗಾದರೆ ಇಂಥ ಯುದ್ಧಕ್ಕೆ ನನ್ನ ಪ್ರತಿಜ್ಞೆಯಲ್ಲಿ ಬರಲೆಯಾ? ಶರಣಳಾದರೆ ರಾಮನ, ಶರಣಳಾದರೆ ರಾಮನ, ನಿನ್ನನೀಗ ಸೆರೆ ಹಿಡಿವೆ ನಾನೀಕ್ಷಣ, ನಿನ್ನನೀಗ ಸೆರೆ ಹಿಡಿವೆ ನಾನೀಕ್ಷಣ. ಹರಿಸು ಸಾಯಕವೆನ್ನಳು, ಪೌರುಷವ ಪರಿಕಿಸುವೆ ನಾಮದದೊಳು. ನಾವು ರಾಮನನ್ನೇ ಧ್ಯಾನಿಸಿ ಅವನ ದರ್ಶನವನ್ನು ಕಾಯುತ್ತಿದ್ದುದು ಹೌದು ಅಂತಾದರೆ ನಿನ್ನನ್ನು ಗೆಲ್ಲುತ್ತೇನೆ. ಇಲ್ಲವಾದರೆ ನಿನ್ನ ಶರಕ್ಕೆ ಪ್ರಾಣ ತೆತ್ತು ಮೋಕ್ಷ ಪಡೆಯುತ್ತೇನೆ. ಇದಿರಾಕು. ಹಾಗಾದ್ರೆ ಬಾ ಮುಂದೆ. ಬಾ ಮುಂದೆ. ಲಲನೆ ಮೂರ್ಛಿಸಿದಲಾಗ ತಾರಾವಳಿಯು ಕಾಣುತ್ತಲಿವರ ಗೆಲುವರೇ ಸುಲಭವಾಗದೆನ್ನುತ್ತ ಕುಮುದಿನಿ ಎಡೆಗೆ ವೇಗದಲ್ಲಿ ಕುಮುದಿನಿ ಎಡೆಗೆ ವೇಗದಲ್ಲಿ ವೇಗದಲ್ಲಿ ತಾರಾವಳಿ ವಂದಿಸುತ್ತೇನೆ. ತಾರಾವಳಿ ಏನೇ ಓಡೋಡಿ ಬಂದಂತೆ ಕಾಣುತ್ತಿದೆ. ಗಾಬರಿ ಪಟ್ಟಂತಿದೆ. ಏನಾಯ್ತೆ? ಮಾತೆ ಲಾಲಿಸಬೇಕು. ಮಾತೆ ಲಾಲಿಸಯೋಧ್ಯ ನಗರದಿ ಮಾತೆ ಲಾಲಿಸಯೋಧ್ಯ ನಗರದಿ ಸೀತೆ ವಲ್ಲಭ ಅಶ್ವಮೇಧವ ಸೀತೆ ವಲ್ಲಭ ಅಶ್ವಮೇಧವ ತಾತಳೆದು ಬಿಟ್ಟಿಹನು ತುರಗವ ಭೂತಳೇಶರ ಗೆಲುವರೇ ತಾಗಿಟ ತಗ ಮಾತೆ ಅಯೋಧ್ಯಾಧಿಪತಿ ಶ್ರೀರಾಮಚಂದ್ರ ದೇವರ ಅಶ್ವಮೇಧ ತುರಗ ಲೋಕ ಸಂಚರಿಸಿ ಕೊನೆಗೆ ನಮ್ಮೊಬ್ಬರ ಪ್ರವೇಶ ಕಾಣದಮ್ಮ. ಶ್ರೀರಾಮದೇವರ ಯಾಗದಿಂದ ನಮ್ಮ ಪುನಃ ತಾರಾವಳಿ ಸಂತೋಷವಾಯಿತು. ಧನ್ಯಳಾದೆ ಧನ್ಯಳಾದೆ. ಅಷ್ಟೇ ಮತ್ತೇನಾಯಿತು? ಕುದುರೆಯ ಹಣೆಯಲ್ಲಿ ಬಿಗಿದ ಬಿರುಗಾವಳಿ ಮತ್ತೆ ಓದಿದ ರಾಣಿ ಮದನಾಕ್ಷಿ ಅದನ್ನು ಬಂಧಿಸಿದರು. ಕಟ್ಟಿ ಬಿಡಿಸಲು ಬಂದ ವೀರರಲ್ಲಿ ನಾವೆಲ್ಲ ಯುದ್ಧಕ್ಕೆ ಅಣಿಯಾದೆವು. ಶ್ರೀರಾಮದೇವರ ಯಾಗತುರಗ ವಂದಿಸಿದರೆ ಯುದ್ಧಕ್ಕೆ ಅಣಿಯಾಗಿದೆ. ಅಯ್ಯೋ ರಾಮರಾಮ, ಏನನ್ಯಾಯ ಮಾಡಿರಿ? ಎಲ್ಲ ವೀರರನ್ನು ನಾನು ಮತ್ತು ಪದ್ಮಾಕ್ಷಿ ಸೋಲಿಸಿದೆವು. ಆದರೆ ಕೊನೆಗೆ ರಾಮನನ್ನು ಶತ್ರುಘ್ನನ ಪ್ರವೇಶವಾಯಿತು. ಮದನಾಕ್ಷಿಯು ಉತ್ತರಕ್ಕೆ ಎದುರಾಗಲು ನಡೆದ ಯುದ್ಧದಲ್ಲಿ ಮದನಾಕ್ಷಿಯು ಮೃತ್ಯು ಹೊಂದಿದ್ದಾಳಮ್ಮ. ಅಯ್ಯೋ ರಾಮರಾಮ, ಏನನ್ಯಾಯ ಮಾಡಿದ್ದೀರಿ? ಈಗ ಬಂದು ನನ್ನಲ್ಲಿ ತೀರಿಸುತ್ತೇನೆ. ಆದಿಯೊಳ್ಳೆ ನಗಿದನು ದೃಢಾಂ ತೈರದಿನ ಆದಿಯೊಳೆ ನಗಿದನು ತಿಳಿಸದೆ ಪೋದಿರಿ ವಾರ್ತೆಯನು ತಿಳಿಸದೆ ಪೋದಿರಿ ವಾರ್ತೆಯನು ಬೋಧಕ ಪಡಿಸಿ ರಘುವರನನು ಜನ ಬೋಧಕ ಪಡಿಸಿ ರಘುವರನನು ಜನ ಭೇದವ ನೆನೆಸಿದಿರ್ವ ಆದಿಯೊಳೆ ನಗಿದನು ತಿಳಿಸದೆ ಪೋದಿರಿ ವಾರ್ತೆಯನು ತಾರಾವಳಿ ತುರಗ ಬಂದ ಕ್ಷಣದಲ್ಲಿ ನನ್ನಲ್ಲಿ ತಿಳಿಸದೆ ರಾಮನ ಬಲದವರಲ್ಲಿ ಯುದ್ಧ ಮಾಡಿ ಈಗ ಬಂದು ನನ್ನಲ್ಲಿ ತಿಳಿಸುತ್ತೇನೆ. ಇನ್ನೆಂತು ರಾಮದೇವರ
ಕರುಣದಿ ಪೊರೆವುದೆಮ್ಮ ಕರುಣದಿ ಪೊರೆವುದೆಮ್ಮ ಸೌಮಿತ್ರಿ ಚರಣ ಕಿಂಕರಳು ನಿನ್ನ ಹೇ ಸೌಮಿತ್ರಿ ಚರಣ ಕಿಂಕರಳು ನಿನ್ನ ಅರಿಯದಿಕೆಯು ಕಟ್ಟಿದಳು ಹಯ ಅರಿಯದಿಕೆಯು ಕಟ್ಟಿದಳು ಹಯ ಜ್ಞಾನವಿಹೀನೆ ನಿಂದಳು ಪರಮ ಪಾತಕ ಗೈದಳಿಕೆಯ ತರಳೆಯಂದದಿ ಸಲಹ ಬೇಹುದು ಪರಮ ಪಾತಕ ಗೈದಳಿಕೆಯ ತರಳೆಯಂದದಿ ಸಲಹ ಬೇಹುದು ಓ ಸೌಮಿತ್ರಿ, ನಿಮ್ಮ ಯೋಗ್ಯತೆಯನ್ನು ಸಂಪೂರ್ಣವಾಗಿ ಅರಿಯದೆ ದೂರದಲ್ಲಿ ನಿಮ್ಮನ್ನು ಮೆಚ್ಚಿಸಿ ರಾಮನನ್ನು ಕರೆಸಬೇಕೆಂದು ಆಸೆಪಟ್ಟರು. ವಿಚಾರ ನನಗೆ ಮೊದಲೇ ತಿಳಿದಿದ್ದರೆ ಈಗಾಗಲೇ ಮಾಡಿದ ಅಪರಾಧವನ್ನು ಮನ್ನಿಸಿ ರಕ್ಷಿಸಬೇಕು ದೇವ. ಹಾಗಾದರೆ ನಿನ್ನವರು ಮಾಡಿರದೆ ನ್ಯಾಯವಾದದ್ದನ್ನು ಸಾಧಿಸಿದರು ತಪ್ಪನ್ನು ಒಪ್ಪಿದ್ದೀರಿ. ಇರಲಿ, ಮುಂದೆ ನಿಮ್ಮ ಯೋಜನೆ ಏನು? ತುರಗ ಕಪ್ಪ ಕಾಣಿಕೆ ಸಹಿತ ಒಪ್ಪಿಸಿದ್ದೇನೆ. ನಮಗೆ ರಾಮದರ್ಶನವಾಗುವಂತೆ ಅನುಗ್ರಹಿಸಿದರು. ವನಿತೆ ಭಕ್ತಿಯೋಳೆರಗೆ ಶತ್ರುಹ ವನಿತೆ ಭಕ್ತಿಯೋಳೆರಗೆ ಶತ್ರುಹ ಕನಿಕರದಿ ಮನ್ನಿಸುತ್ತ ವೇಗದಿ ಕನಿಕರದಿ ಮನ್ನಿಸುತ್ತ ವೇಗದಿ ಮನದೊಳೇನಿದೆ ಪೇಳಲದ ಆಗೈವೆನೋ ಮನದೊಳೇನಿದೆ ಪೇಳಲ್ ಅದನಾಗೈವೆನೋ ಉಪಕೃತಿಯ ಆ ಆ ಅಮ್ಮ ಕುಮುದಿ, ಎದ್ದೇಳು. ಅಮ್ಮ, ನಿನ್ನವರು ನಮ್ಮ ದುರ್ಗವನ್ನು ಬಂಧಿಸಿ ಕಾಳಗತಿಯಾಗಿದ್ದಾರೆ ಎಂದ ಕ್ಷಣವೇ ಅವರನ್ನು ಫಾಸಿಗೊಳಿಸಿದ್ದೇನೆ. ರಾಮ ಭಕ್ತರ ಮುಂದೆ ನಾವೆಲ್ಲರೂ ಸಣ್ಣವರು. ಒಂದು ವೇಳೆ ನಿನ್ನನ್ನು ನಾನು ಮನ್ನಿಸದಿದ್ದರೆ ರಾಮನು ನನ್ನಿಂದ ಸಿಟ್ಟುಕೊಂಡಾನು. ಇರಲಿ, ಮುಂದೇನು? ನಮಗಿನ್ನೇನಾಗಬೇಕು ದೇವ? ನನ್ನ ಜೀವನದ ಮೂಲ ಉದ್ದೇಶವೇ ರಾಮದರ್ಶನ. ರಾಜ್ಯ ಕೋಶ ಸಕಲ ಐಶ್ವರ್ಯವನ್ನು ತಮಗೆ ಒಪ್ಪಿಸುತ್ತೇನೆ. ನಮಗೆ ರಾಮದರ್ಶನವಾಗುವಂತೆ ಅನುಗ್ರಹಿಸಬೇಕು. ರಾಮನಿಗಾಗಿ ಒಪ್ಪಿಸಿದ ಎಲ್ಲವನ್ನು ನಾನು ಸ್ವೀಕರಿಸುತ್ತೇನೆ. ಇಗೋ ಈ ಬೆರಳ ಮುದ್ರಿಕೆ. ಇದನ್ನು ಹಿಡಿದು ಮುಂದುವರಿ. ನೇರವಾಗಿ ಸಾಕೇತಪುರವನ್ನು ಸೇರುವೆ. ಅಲ್ಲಿ ನಿನಗೆ ರಾಮದರ್ಶನವಾಗುತ್ತದೆ. ವೀರ, ನಿಮ್ಮ ತುರಗ ಮುಂದೆ ಹಲವರ್ತನೋರ್ವರ ಪುರಸೇರು. ಅಲ್ಲಿ ನಡೆದ ಯುದ್ಧದಲ್ಲಿ ನಾನೀಗ ಈ ದಿವ್ಯಾಸ್ತ್ರವನ್ನು ಪ್ರಯೋಗಿಸಿ ನಿನಗೆ ಜಯವಾಗುವ. ಅಮ್ಮ ಕುಮುದಿನಿ, ನಿಮಗೆ ಶುಭವಾಗಲಿ. ಕುಮುದಿನಿಯಿಂದ ಶಕ್ತಿಯನ್ನು ಪಡೆದಂತಾಯಿತು. ಇನ್ನು ತಡ ಮಾಡದೆ ಮುಂದುವರಿಯುತ್ತೇನೆ. ಹಲೋ. ನಮ್ಮ ಇಷ್ಟು ಹೊತ್ತು ಮಕ್ಕಳ ಯಕ್ಷಗಾನವನ್ನು ವೀಕ್ಷಿಸಿದಂಥ ಸರ್ವರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಇದೀಗ ಮುಂದಿನ ಭಾಗವಾಗಿ ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು ಹಾಗೂ ಅತಿಥಿ ಕಲಾವಿದರ ಕೊಡುವಿಕೆಯಲ್ಲಿ ವೀರಮಣಿ ಕಾಳಗ ಎನ್ನುವಂಥ ಪ್ರಸಂಗ ಮುಂದುವರಿಲಿಕ್ಕಿದೆ. ಇದೀಗ ನಮ್ಮ ಸಂಸ್ಥೆಯ ಕಾರ್ಯಕ್ರಮಕ್ಕೆ ಹಾಗೂ ನಮ್ಮ ಮಕ್ಕಳಿಗೆ ತರಬೇತಿಯನ್ನು ನೀಡುವಂಥ ಸಂದರ್ಭದಲ್ಲಿ ಭಾಗವತಿಕೆಯಲ್ಲಿ ಸಹಕರಿಸಿದಂತಹ ಪೂಜಾ ಆಚಾರ್ಯ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಒಂದು ಸಣ್ಣ ಗೌರವಾರ್ಪಣೆ, ಒಂದು ಸ್ಮರಣಿಕೆಯನ್ನು ಕೊಟ್ಟು ಅವರನ್ನು ಬೀಳ್ಕೊಡ್ತಾ ಇದ್ದೇವೆ. ಹಾಗೆ ವೇದಿಕೆಯಲ್ಲಿದ್ದಂತಹ ನಮ್ಮ ಹಿಮ್ಮೇಳದವರು ಸಹ ಅದಕ್ಕೆ ಬಂದು ಸಹಕಾರ ಕೊಡಬೇಕು. ದೇವದಾಸ್ ಗುರುಗಳು ಹಾಗೂ ನಮ್ಮ
ಭಾಸ್ಕರಣ್ಣ ಎಲ್ಲರೂ ಸಹ ಬಂದು ಸ್ಮರಣೆಕೆಯನ್ನು ಸ್ವೀಕರಿಸಬೇಕು. ಹಾಗೆ ಅಲ್ಲಿ ಮಕ್ಕಳು ಯಾರು ಸ್ಮರಣೆಕೆಯನ್ನು ಸ್ವೀಕರಿಸ್ತಿಲ್ಲ ಅವರೆಲ್ಲ ವೇದಿಕೆಗೆ ಬಂದು ಸ್ಮರಣೆಕೆಯನ್ನು ಸ್ವೀಕರಿಸಿಕೊಳ್ಬೇಕು. ಹಾಗೆ ಕೇಶವ ಗುರುಗಳು ಸಹ ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮುಂದಿನ ಭಾಗದಲ್ಲಿ ನಮ್ಮೊಂದಿಗೆ ಸಹಕರಿಸ್ತಾ ಇರುವವರು ನವೀನ್ ಕೋಟ ಹಾಗೂ ಕೇಶವಾಚಾರ್ಯವರು, ಅವರು ಸಹ ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಪಡೆದುಕೊಳ್ಬೇಕಾಗಿ ಕೇಳ್ತಾ ಇದ್ದೇನೆ. ಹಾಗೆ ನಮ್ಮ ಮಕ್ಕಳಿಗೆ ತರಬೇತಿ ನೀಡುವಂಥ ಸಂದರ್ಭದಲ್ಲಿ ಅವರಿಗೆ ಆರಾಮಿಲ್ಲದಿದ್ದರೂ ಸಹ ನಮ್ಮ ಹರೀಶ್ ಗುರುಗಳು ಕೇಳಿಕೊಂಡಂಥ ಸಂದರ್ಭ ಅವರು ಬಂದು ನಮ್ಮ ಮಕ್ಕಳಿಗೆ ತರಬೇತಿಯನ್ನು ನೀಡಿದ್ದಾರೆ. ಶ್ರೀಯುತ ಕೇಶವಾಚಾರ್ಯ ನೀಲವರ ಇವರು, ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಅವರಿಗೂ ಸಹ ನಾವು ಒಂದು ಸಣ್ಣ ಕಾಣಿಕೆಯನ್ನು ಕೊಡ್ತಾ ಇದ್ದೇನೆ. ಗುರುಗಳೇ, ಹಾಗೆ ಅವರಿಗೆ ಅನಾರೋಗ್ಯದ ಸಂದರ್ಭದಲ್ಲಿ ನಾವು ಅವರನ್ನು ಕಾಣಲಿಕ್ಕೆ ಹೋಗಲಿಕ್ಕೆ ನಮ್ಮ ಕೈಯಲ್ಲಿ ಆಗಲಿಲ್ಲ. ಆದರೆ ಒಂದು ಸಣ್ಣ ಮೊತ್ತವನ್ನು ಅವರ ಚಿಕಿತ್ಸೆಗಾಗಿ ನಾನು ನೀಡ್ತಾ ಇದ್ದೇನೆ. ಸರ್ವರು ಒಂದು ಅವರಿಗೆ ಎದ್ದು ನಿಂತು ಚಪ್ಪಾಳೆಯನ್ನು ಹೊಡಿಬೇಕು. ಇನ್ನಷ್ಟು ಯಕ್ಷಗಾನದಲ್ಲಿ ಸೇವೆಯನ್ನು ಮಾಡುವಂಥ ಯೋಗ ಅವರ ಪಾಲಿಗೆ ಬರಲಿ ಅಂತ ನಿಮ್ಮೆಲ್ಲರ ಅನುಮತಿಯ ಮೇರೆಗೆ ಒಂದು ಸಣ್ಣ ಕಾಣಿಕೆಯನ್ನು ಅವರಿಗೆ ನೀಡುತ್ತೇನೆ. ಇದೀಗ ರಸಭಂಗ ಮಾಡಿದ್ದಕ್ಕಾಗಿ ಕ್ಷಮೆಯನ್ನು ಯಾಚಿಸ್ತಾ ಕಥಾಭಾಗವನ್ನು ಮುಂದುವರಿಸ್ತಾ ಇದ್ದೇವೆ. ಪುತ್ರನಾಗಿಯ ಪಿರಿಯ ರುಕ್ಮಾಂಗದಾಗ್ಯ ಮತ್ತೆ ಕಿರಿಯ ಶುಭಾಂಗರೆಂಬಿರುವ ರೋಲಗೆ ಅರ್ತಿಯೊಳೈ ತಂದು ಮಂಡಿಸುತ್ತ ಇದನ್ನು ಆಳುತ್ತಿರುವವರು ನಮ್ಮ ತಂದೆಯವರಾದ ವೀರಮಣಿ ಮಹಾರಾಜರು. ಹೌದು, ಅವರ ಪ್ರೀತಿಯ ಸುಕುಮಾರನು ನಾವೀರ್ವರು. ದೊಡ್ಡವನು ನಾನೇ ರುಕ್ಮಾಂಗ, ನಾನೇ ಶುಭಾಂಗ. ಅಣ್ಣ, ತಂದೆಯವರ ಅಣತಿಯಂತೆ ಗುರುಕುಲಕ್ಕೆ ತೆರಳಿದವರು ನಾವು. ಈ ಜ್ಯೋತಿರ್ಮೇಧದ ಕೀರ್ತಿ ಎನ್ನುವುದು 4 ದೇಶ ಪಸರಿಸುವಂತೆ ಮಾಡಿ ತಂದೆಯವರು ಹೆಮ್ಮೆ ಪಡುವಂತೆ ಮಾಡಿದ್ದೇವಲ್ಲ. ಖಂಡಿತ ತಮ್ಮ. ತಂದೆಯವರ ರಾಜಕೀಯ ವಿಚಾರಗಳಲ್ಲಿ ಸದಾ ಸಹಾಯಹಸ್ತರಾಗಿ ಅವರ ಎಡಬಲಭುಜದಂತೆ ನಾವೀರ್ವರಿದ್ದೇವೆ ತಮ್ಮ. ಹೌದಣ್ಣ, ತಂದೆಯ ಮುದ್ದಿನ ಮಕ್ಕಳು ನಾವೀರ್ವರು ಎಂದರೆ ತಪ್ಪಾಗಲಾರದು.
ಆದರೆ ತಮ್ಮ ಇಂದೇಕು ನನ್ನ ಮನದಲ್ಲೊಂದು ಆಸೆ ಮೂಡ್ತಾ ಇದೆಯಲ್ಲ. ಏನಣ್ಣ? ಅನುಜಾತಕ್ಕೆ ಏಳೆಮ್ಮ ಅನುಜಾತಕ್ಕೆ ಏಳೆಮ್ಮ ಉಪವನದಿ ರಂಜಿಸುವ ಉಪವನದಿ 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 ರಂಜಿಸುವ ಘನತರದ ಪಣ್ಣು ಫಲವನು ಕೊಯ್ವರೀಗ ಘನತರದ ಪಣ್ಣು ಫಲವನು ಕೊಯ್ವರೀಗ 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 ಘನತರದ ಪಣ್ಣು ಫಲವನು ಕೊಯ್ವರೀಗ ಮನದೊಳಾತುರವಿಹುದು ಏಳು ಮನದೊಳಾತುರವಿಹುದು ಏಳು ಬೇಗ ಏಳೆನು ತರುಕ್ಮಾಂಗ ವನಕ್ಕೆ ಪೊರಟನು ತೋಷದಿಂದನು ಜನೊಡನೆ ವನಕ್ಕೆ ಪೊರಟನು ತೋಷದಿಂದನು ಜನೊಡನೆ ಆ ಮನದೊಳಾತುರವಿಯುವುದು ಏಳೆನು ತರುಕ್ಮಾಂಗ ವನಕ್ಕೆ ಪೊರಟನು ತೋಷದಿಂದನು ಜನೊಡನೆ ಎಂದಿನಂತೆ ನಾವು ರಾಜಕೀಯದಲ್ಲಿದ್ದರೂ ಕೂಡ ಮನದ ಬೇಸರವನ್ನು ಕಳೆಯಲು ವನವಿಹಾರಕ್ಕೆ ತಿರುಗಬೇಕೆಂಬ ಆಸೆ ನನ್ನ ಪಾಲಿಗೆ ಆಗಿತ್ತು. ಹೌದಣ್ಣ, ನಮ್ಮ ಈ ಜ್ಯೋತಿರ್ಮೇಧದಲ್ಲಿರುವ ಆ ವನ ದೇವೇಂದ್ರನ ನಂದನವನವನ್ನೇ ಮೀರಿಸುವಂತದ್ದು ಖಂಡಿತವಾಗಿ ಅಂತ ಜನರೆಲ್ಲರೂ ಹೇಳ್ತಾರಲ್ವಣ್ಣ. ಖಂಡಿತವಾಗಿ ತಮ್ಮ. ಆದರೆ ನಾವು ಅರಮನೆಯಲ್ಲಿ ಇದ್ದಾಗ ಯಾವಾಗಲೂ ತಿರುಗಾಟ ನಡೆಸುವಂತವ್ರು ನಾವು. ಆದರೆ ಅದೆಷ್ಟೋ ದಿನಗಳು ಕಳೆಯಿತು, ಆ ಕಡೆಗೆ ನಾವು ಹೋಗಲೇ ಇಲ್ಲವಲ್ಲ ತಮ್ಮ. ಹೌದಣ್ಣ, ವಿದ್ಯಾಭ್ಯಾಸಕ್ಕೆಂದು ಗುರುಕುಲಕ್ಕೆ ಹೋದ ಮೇಲೆ ಆ ಕಡೆ ತಿರುಗಿಯೂ ನೋಡಿದವರಲ್ಲ ನಾವು. ಆದ್ದರಿಂದ ಇಂದು ನಾವು ಆ ಉಪವನದ ವೀಕ್ಷಣೆಯನ್ನು ಮಾಡುವ ಎನ್ನುವ ಬಯಕೆ ನನಗಾಗ್ತದೆ. ನಿನ್ನ ಅಭಿಪ್ರಾಯ ತಿಳಿಸು ಅಣ್ಣ. ನಿನ್ನ ಮತಕ್ಕೆ ಎಂದಾದರೂ ಅಲ್ಲ ಎಂದವನೇ, ನಿನ್ನ ಅಭಿಪ್ರಾಯವೇ ನನಗೆ ಸಮ್ಮತವಿದೆ. ಹಾಗಾದರೆ ಹೇಳುವ ತೈ ತೈ ತತ್ತಿನ ಧೇಂ ತತ್ತಿನ ತಾದೇಂ ತತ್ತಿನ ಧೇಂ ತೈ ತೈ ತತ್ತಿನ ಧೇಂ ತತ್ತಿನ ತಾದೇಂ ತತ್ತಿನ ಧೇಂ ಧಿನ್ನಾಗೃತ ಧೀಂ
ಭರದೊಳೈ ತಂದಾಗ ಪರಿಪರಿಯ ತರುಲತೆಯೊಳಿರುವಾಗ ಪರಿಪರಿಯ ತರುಲತೆಯೊಳಿರುವ ಸುಮ ಫಲ ಪಣ್ಣುಗಳ ಪರಿಕಿಸುತ್ತ ಮುದದಿಗೆ ಪರಿಪರಿಯ ತರುಲತೆಯೊಳಿರುವ ಸುಮ ಫಲ ಪಣ್ಣುಗಳ ಪರಿಕಿಸುತ್ತ ಮುದದಿ ಸುರಪನುದ್ಯಾನವನ ಸುರಪನುದ್ಯಾನವನವೋ ವರವಸಂತ ಜಯಂತ ವರವಸಂತ ಜಯಂತ ನುರುವಿಲಾಸ ಸ್ಥಾನವೆನೇ ವರವಸಂತ ಜಯಂತ ನುರುವಿಲಾಸ ಸ್ಥಾನವೆನೇ ಭ್ರಾಂತಿಗೊಳ್ಳುತ್ತಾ ಭ್ರಾಂತಿಗೊಳ್ಳುತ್ತಾ ಬರದೊಳೈ ತಂದಾಗ ಉಪವನ ಆ ಪರಿಕಿಸೋ ಸಹಜಾನಿಯೇ ಉಪವನ ಸಿರಿಯ ಸಯತ ದಿನ ಇತ್ತ ದಿನ ತತ್ವಂ ದದಿ ಕುದಗತೈ ಸಯತ ದಿನ ತತ್ವಂ ದದಿ ಕುತಾದಿ ತೈ ಸಯತ ದಿನ ತತ್ವಂ ದದಿ ತಾದಿ ಪರಿಕಿಸೋ ಸಹಜ ಪರಿಕಿಸೋ 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 ಸಹಜಾನಿ ಉಪವನ ಸಿರಿಯ ಉಪವನ ಸಿರಿಯ ಉಪವನ ಸಿರಿಯ ಪರಿಕಿಸೋ ಸಹಜ ಪರಿಕಿಸೋ 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 ಸಹಜ ಪರಿಕಿಸೋ ಸಹಜಾನಿ ಉಪವನ ಸಿರಿಯ ಉಪವನ ಸಿರಿಯ ಉಪವನ ಸಿರಿಯ ತರುಗಳ ಮಧ್ಯದಿಯೇ ಝೋಂಪಿನ ಲತೆಯ ತರುಗಳ ಮಧ್ಯದಿಯೇ ತರುಗಳ ಮಧ್ಯದಿಯೇ ತರುಗಳ ಮಧ್ಯದಿಯೇ ಝೋಂಪಿನ ಲತೆಯ ಝೋಂಪಿನ ಲತೆಯ ಝೋಂಪಿನ ಲತೆಯ ತರುಗಳ ಮಧ್ಯದಿಯೇ ತರುಗಳ ಮಧ್ಯದಿಯೇ ತರುಗಳ ಮಧ್ಯದಿಯೇ ಝೋಂಪಿನ ಲತೆಯ ಝೋಂಪಿನ ಲತೆಯ ಝೋಂಪಿನ ಲತೆಯ ಪರಿಕಿಸೋ ಪರಿಕಿಸೋ ಭರಿತ ಸೋಮಗಳ್ ಮಕರಂದ ಪೂರಿತೆಯ ಭರಿತ ಸೋಮಗಳ್ ಭರಿತ ಸೋಮಗಳ್ ಭರಿತ ಸೋಮಗಳ್ ಮಕರಂದ
ಹರಿತ ಸೋಮಗಳ್ ಮಕರಂದ ಪೂರಿತೆಯ ಮಕರಂದ ಪೂರಿತೆಯ ಮಕರಂದ ಪೂರಿತೆಯ ಸರಸದಿಯೇ ಸವಿಯುವ ಷಟ್ಪದ ತತಿಯ ಸರಸದಿ ಸರಸದಿ ಸವಿಯುವ ಷಟ್ಪದ ತತಿಯ ಸರಸದಿ ಸವಿಯುವ ಸರಸದಿ ಸವಿಯುವ ಸರಸದಿ ಸವಿಯುವ ಸರಸದಿ ಸವಿಯುವ ಷಟ್ಪದ ತತಿಯ ಷಟ್ಪದ ತತಿಯ ಸವಿಯುವ ಷಟ್ಪದ ತತಿಯ ಭರಿತ ಸುಮಗಳು ಮಕರಂದ ಪುರಿತೆಯ ಸರಸದಿ ಸವಿಯುವ ಷಟ್ಪದ ತತಿಯ ಸರಸದಿ ಸವಿಯುವ ಷಟ್ಪದ ತತಿಯ ತರುಗಳ ಮಧ್ಯದಿ ಚೋಪಿನ ಲತೆಯ ತರುಗಳ ಮಧ್ಯದಿ ಚೋಪಿನ ಲತೆಯ ಚೋಪಿನ ಲತೆಯ ತರುಗಳ ಮಧ್ಯದಿ ಚೋಪಿನ ಲತೆಯ ಚೋಪಿನ ಲತೆಯ ಪರಿಗಿದೋ ಸಹಜನಿಯೇ ಉಪವನ ಸಿರಿಯ ಪರಿಗಿದೋ 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 ಧೀಂ ಆ ಆ ಆ ಆ ಧೀಂ ತೋಂ ತಗಲಿಯದೋ ತಗಲಿಯದೇ ತಗಲಿಯದೋ ಧೀಂ 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 ತಗಲಿಯದೋ
ಸವಿಯುವ ಷಟ್ಪದ ತದಿಯ ಪರಿಗಿದೋ ಪರಿಗಿದು ಸಹಜದಿ ಉಪವನ ಸಿರಿಯ ಕರುದಳ ಮಧ್ಯದಿ ಚೋಪಿನ ಲತೆಯ ಏನಾಶ್ಚರ್ಯವಿದು. ನಮ್ಮ ಉದ್ಯಾನವನವು ಸುರೇಂದ್ರನ ಉದ್ಯಾನವನಕ್ಕಿಂತಲೂ ಉಚ್ಚ ಮಟ್ಟದಾಗಿ ಕಾಣುತ್ತಾ ಇದೆ. ಅಲ್ಲಿ ನೆರೆತಿರುವಂತಹ ಮೃಲತೆಗಳು ಬಳ್ಳಿಯನ್ನು ಹಬ್ಬಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ತಮ್ಮ. ಅಣ್ಣ ಹಾ. ಅಷ್ಟೇ ಅಲ್ಲ, ನೋಡತ್ತಾಗ ಆ ಕಡೆಯಲ್ಲಿ ಹಾ. ಹೂಗಳು ತಮ್ಮ ಪರಿಮಳವನ್ನ ಗಾಳಿ ಮೂಲಕ ಅನ್ಯರಿಗೂ ಪಸರಿಸಿ ಅವರಿಗೂ ಹಿತವನ್ನ ನೀಡ್ತಾ ಇದೆ. ಹೌದು ತಮ್ಮ, ಆ ಕಡೆ ನೋಡಿದೆಯಾ? ಹಾ. ತಿಳಿ ನೀರಿನ ಸರೋವರ. ಹೌದಣ್ಣ. ಆ ತಿಳಿ ನೀರಿನಲ್ಲಿ ಹಾ. ಹಂಸಗಳು ಸ್ವಚ್ಛಂದವಾಗಿ ತೇಲಾಡುತ್ತಾ ಇವೆಯಲ್ಲೋ. ಈ ಕಡೆ ನೋಡಣ್ಣ, ಹಾ. ಮುಗಿಲೆತ್ತರಕ್ಕೆ ಬೆಳೆದ ಮರಗಳು ಹಾ. ಸೂರ್ಯನ ಕಿರಣವನ್ನ ತಡೆದು ಅನ್ಯರಿಗೆ ನೆರಳನ್ನ ನೀಡ್ತಾ ಇದೆ ಅಣ್ಣ. ಹೌದು ತಮ್ಮ. ಅಣ್ಣ, ಈ ಸೊಬಗನ್ನ ಎಷ್ಟು ನೋಡಿದರೂ ಮತ್ತಷ್ಟು ನೋಡಬೇಕು ಎನ್ನಿಸ್ತಾ ಇದೆ ಅಣ್ಣ. ಓ, ಆ ಕಡೆ ನೋಡಿದೆ ಅಣ್ಣ. ಕನಕಮಯದ ಆಭರಣ ಶೋಭಿತ ಘನತರದ ವಾಜಿಯನ್ನು ಪರಿಗಿಸಿದೆ ಕನಕಮಯದ ಆಭರಣ ಶೋಭಿತ ಘನತರದ ವಾಜಿಯನ್ನು ಪರಿಕಿಸೆ ಪಡೆಯೊಳಗೆ ಬಿಗಿದಿರ್ತ ಲೇಖನವನ್ನು ಕಾಣುತ್ತಲೇ ಓ, ಆ ಕಡೆಯಲ್ಲಿ ನೋಡು, ಸರಸ್ಸಿಯ ದಡದಲ್ಲಿ ಕುದುರೆಯನ್ನು ಇತ್ತಿಂದತ್ತ ಚಲಿಸ್ತಾ ಇದೆಯಲ್ಲಣ್ಣ. ಹೌದು ತಮ್ಮ. ಹಾ, ಅದನ್ನು ನೋಡಿದರೆ ಅದು ಸಾಮಾನ್ಯ ಕುದುರೆ ಅಂತ ಕಾಣ್ತಾ ಇಲ್ಲ. ಮತ್ತೆ ಅದು ನಮ್ಮ ರಾಜ್ಯದಲ್ಲ ಅಣ್ಣ. ಹಾ, ಖಂಡಿತವಾಗಿಯೂ ಅದು ಪದೇ ರಾಜ್ಯದಿರಬೇಕು. ಸರಿಯಾಗಿ ಒಮ್ಮೆ ನೋಡಣ್ಣ. ನೋಡಲ್ಲಿ ಅದರ ಮೈ ತುಂಬ ಕನಕದ ಆಭರಣಗಳಿಂದ ಕೂಡಿದೆ. ಹೌದಾ? ಪೀತಾಂಬರಗಳಿಂದ ವಸ್ತ್ರಿತವಾಗಿದೆ. ಹಾ. ಹಾಗೂ ನೋಡ್ತಮ್ಮ, ಏನು? ಇಲ್ಲೇನೋ ಒಂದು ಲೇಖನ ಇದ್ದ ಹಾಗೆ ಕಾಣ್ತಾ ಇದೆಯಲ್ಲ. ಹೌದಣ್ಣ, ಕುದುರೆಯ ಹಣೆಯಲ್ಲೊಂದು ಲೇಖನ. ಹಾ, ಏನ್ ಮಾಡ್ತೀಯ? ಮಾಡುವುದಿಲ್ಲ, ಮೊದಲು ಹೋಗಿ ಅದನ್ನು ತೆಗೆದುಕೊಂಡು ಬರ್ತೇನೆ. ಅನುಜವಾಗಿದು ಬರಹವೇನದು ವನದೊಳಗೀತೆಗೆ ಬಂದಿದು ಎನ್ನುತ್ತಲಾಗ ಶುಭಾಂಗವ ಸ್ವಸ್ತಿ ಶ್ರೀ ಸಾಕೇತ ಪುರಪತಿ ಸ್ವಸ್ತಿ ಶ್ರೀ ಸಾಕೇತ ಪುರಪತಿ ಜಗತಿ ಸಮಸ್ತರ್ ಒಡೆಯ ರಾಮನು ಜಗತಿ ಸಮಸ್ತರ್ ಒಡೆಯ ರಾಮನು ಉತ್ತಮ ಹಯಮೇಧವನು ಗೈವ ದೇವಾ ಉತ್ತಮ ಹಯಮೇಧವನು ಗೈವ ದೇವ ದೇವೋತ್ತಮ ತವಕದಲ್ಲಿ ಕುದುರೆಯ ಹಣೆಯ ಮೇಲಿದ್ದ ಲೇಖನದಲ್ಲಿ ಹೀಗೆ ಬರೆದಿದೆ ಅಣ್ಣ. ಏನು? ಇದು ಸಾಕೇತಪುರ ಅಂತೆ. ಹಾ. ಅಲ್ಲಿನ ಅಧಿಕಾರಿ ಶ್ರೀರಾಮಚಂದ್ರನಂತೆ. ಓಹೋ. ಒಂದು ಹತ್ಯ ದೋಷದಿಂದ ಆತ ಅಶ್ವಮೇಧ ಯಾಗವನ್ನು ಕೈಗೊಂಡಿದ್ದಾನಂತೆ. ಇರಲಿ. ಇದು ಆತನ ಯಜ್ಞದ ಕುದುರೆ. ಓಹೋ. ಬಲವುಳ್ಳವರು ಕಟ್ಟಿ ಕಾದಾಡಬೇಕಂತೆ. ಹಾ. ಬಲಹೀನರಾದವರು ತಪ್ಪ ಕಾಣಿಕೆಗಳ ಸಹಿತ ಅವರ ಶರಣಾಗಬೇಕು ಹಾಗೆ ಹೇಳಿದ್ದಾರಣ್ಣ. ಮತ್ತೇನು ಬರೆದಿದೆ ಅದರಲ್ಲಿ? ಅಷ್ಟೇ ಅಲ್ಲ, ಹಾ. ಇದರಲ್ಲಿ ನಂಬಲು ಅಸಾಧ್ಯವಾದ ಒಂದು ವಿಷಯ ಇದೆಯಣ್ಣ. ಏನು ತಮ್ಮ ಅದು? ರಾಮ ದೇವದೇವೋತ್ತಮನು. ಏನು? ಹರನೋರ್ ವನ್ಯ ಬ್ರಹ್ಮಾಂಡಕ್ಕೆ ತಿತ್ತತ್ತ
ರಾಮನು ಕೂಡ ನಮ್ಮ ಅರಮನೆಯಲ್ಲಿ ಸೇವಕನಂತೆ ಕಾಯುತ್ತಾ ಇದ್ದಾನೆ. ನಿಜ. ಆ ರಾಮನಿಗೆ ಏನು ಗೊತ್ತುಂಟು ನಮ್ಮ ಪರಾಕ್ರಮ? ಏನು ಯಕ್ಷದ ರಂಗವಲಿಗಾಗಿ ಬರುತ್ತಿ ಹೋರ್ಯಾರೈ ನೋಡ್ಬೇರೆ ಇನ್ನ ಬರುತ್ತಿ ಹೋರ್ಯಾರೈ ನೋಡ್ಬೇನು ತಾನೆಂದು ದೊರೆಯುತ್ತ ದುರ್ಪಾಂಗ ಬರೆಯುತ್ತ ರುಕ್ಮಾಂಗ ದುರ್ಗವದಂದ ಕ್ಷಣದಲ್ಲಿ ಬಂದಿದೆ ದೊರೆ ನಿಶ್ಚಯಿಸಿದನು. ಹರಭಕ್ತರಾದ ವೀರಮಣಿ ಮತ್ತವರ ಮಕ್ಕಳ ಸಾಮರ್ಥ್ಯ ಎಷ್ಟು ಏನು ಎನ್ನುವುದನ್ನ ಹ, ಅವರಿಗೆ ತೋರಿಸಬೇಕಾಗಿದೆ. ಖಂಡಿತವಾಗಿ ತಮ್ಮ. ಮತ್ತೆ ಆ ಶತ್ರುಘ್ನ ಬಲದವರ ಕನ್ನ ಅಡರಿಸಬೇಕಾಗಿದೆ. ಹಾಗಾಗಿ ತಡ ಮಾಡುವುದಲ್ಲ, ಕುದುರೆಯನ್ನ ಕಟ್ಟಿ ಲೇಖನವನ್ನು ಹಿಡಿದು ಇತ್ತಲೋ ವೀರಮಣಿ ಒಟ್ಟೋಲು ಗುಟ್ಟ ಪರಿಯನೆಂಬೆ ತೈ ತೈ ತತ್ತಿನದೇ 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 ತತ್ತಾದೇ ತತ್ತಾದೇ ತಾಯ್ ಗುಟ್ಕ ಧೇಂ ಧೇಂ ತತ್ತಿನ ತತ್ತಿನ ತಾಧೇಂ ತತ್ತಧೇಂ ತಾಧೇಂ ತತ್ತಧೇಂ ತಾಧೇಂ ತತ್ತಧೇಂ ತಾಧೇಂ ತತ್ತಧೇಂ ಬಳಿರೇ ಪರಾಕ್ರಮ ಗಂಟೀರವ ಇರುವಂತ ಸ್ಥಳ ಈ ಜ್ಯೋತಿರ್ಮಯಕ್ಕೆ ಯಾರಂತ ಕೇಳಿದ್ದೀರಿ? ವೀರಮಣಿ ಭೂಪತಿಗಳೆಂದು ಕೇಳಿದ್ದೇವೆ. ಅದೇ ಸರಿ, ಒಟ್ಟೋಲಗಸ್ಥರಾದ ಕಾರಣ ಬಲವಷ್ಟಿದೆ. ಈ ಜ್ಯೋತಿರ್ಮಯಕ್ಕೆ ಒಂದು ಸಮೃದ್ಧರಾದ ರಾಷ್ಟ್ರವನ್ನ ಮಾಡಲಿಕ್ಕೆ ಈ ಈ ವೀರಮಣಿಯೇ ಕಾರಣ. ವೀರರಿಂದ ಪಡೆದಂತಹ ರಾಜದಂಡವನ್ನ ಹಿಡಿದುಕೊಂಡು ಅದಕ್ಕೆ ಒಂದಿಷ್ಟು ಚ್ಯುತಿ ಬಾರದಂತೆ ನನ್ನ ರಾಜ್ಯಭಾರವನ್ನು ನಡೆಸಿಕೊಂಡು ಬಂದವನಿದ್ದೇನೆ. ಪಟ್ಟಣ ಮಡದಿಯಲ್ಲಿ ರುಕ್ಮಾಂಗ ಶುಭಾಂಗ ಎನ್ನುವ ಇವರು ಪುತ್ರರನ್ನ ಹಾಗೂ ಇಕ್ಷುಮತಿ ಎನ್ನುವ ಹೆಣ್ಣು ಮಗಳನ್ನ ಪಡೆದಿದ್ದೇನೆ. ಇಕ್ಷುಮತಿಯು ತನ್ನ ಮನದಿಂಗಿತದಂತೆ ಪರಶಿವನನ್ನೇ ಮೆಚ್ಚಿಸಿ ಅವನನ್ನೇ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಂಡಿದ್ದಾಳೆ. ಶಿವನನ್ನೇ ಅಳಿಯನನ್ನಾಗಿ ಮಾಡಿಕೊಂಡಂತ ನನಗೆ ಇನ್ನೇನಾಗಬೇಕು? ಪುತ್ರ ರತ್ನರಾದಂತ ಶುಭಾಂಗ ರುಕ್ಮಾಂಗರು ವೀರ ಪರಾಕ್ರಮಿಗಳು, ಸಕಲ ಶಾಸ್ತ್ರ ಕೋವಿದರು ಆಗಿ ನನ್ನ ಕೀರ್ತಿಯನ್ನ ಇನ್ನಷ್ಟಕ್ಕೆ ಎತ್ತರಕ್ಕೆ ಏರಿಸಿದ್ದಾರೆ. ಸಕಾಲದಲ್ಲಿ ಆಗಿರುವಂತಹ ಮಳೆ ಬೆಳೆ ಹಾಗೂ ರಾಜನಿಷ್ಠ ಸೇವಕರಿಂದ ನನ್ನ ರಾಜ್ಯ ಜ್ಯೋತಿರ್ಮಯದ ಇನ್ನಷ್ಟು ಸಮೃದ್ಧಿಯತ್ತ ಸಾಗಿದೆ. ಎಂದಿನಂತೆ ಒಟ್ಟೋಲಗವನ್ನು ಇಟ್ಟಿದ್ದೇನೆ, ನೋಡೋಣ. ಹರಿದರನೆ ನಡೆತರುದ ಪಿತನಿಗೊಂದಿದೆ ಎದ್ದೇಳಿ ಮಕ್ಕಳೇ. ಆವ ಕಡೆ ಗೈದಿದ್ದೀರಿ ಆವ ಕಡೆ ಗೈದಿದ್ದೀರಿ
ಜ್ವಲಿಪಂತೆ ಗಾಂಬುದು ಯಾವ ಪರಿಯೋ ತಾ ಗಿಡ ತಾಂ ದರೆ ಗಿಡ ಗಿಡ ತಾಂ ತಾಗೈ ದಿನದಿ. ಮಕ್ಕಳೇ, ನಿಮ್ಮ ಅವಸರದ ಪ್ರವೇಶ, ಅವಸರದ ವಂದನೆಯನ್ನು ನೋಡಿದ್ರೆ ಏನೋ ಘಟನೆ ಘಟಿಸಿರ್ಬೇಕಂತ ಅಂದುಕೊಂಡಿದ್ದೇನೆ ನಾನು. ಅಲ್ಲದೆ ಇದ್ರೆ ಬಹಳಷ್ಟು ವೇಗವಾಗಿ ಬಂದು ಇಲ್ಲಿ ನನ್ನ ಎದುರು ನಿಂತಿದ್ದೀರಲ್ಲ, ನಿಮ್ಮ ಹಾವ ಭಾವಗಳನ್ನು ನೋಡಿದ್ರೆ ಏನೋ ಒಂದು ಘಟನೆ ಘಟಿಸಿದೆ. ನಿಮ್ಮ ಮುಖಭಾವವನ್ನು ನೋಡಿದ್ರೆ ಅಗ್ನಿಯಂತೆ ಪ್ರಜ್ವಲಿಸುತ್ತಿದೆ. ನೀವು ಈ ರೀತಿ ಬಂದಂತಹ ಕಾರಣ ಏನಂತ ಹೇಳಬಹುದ ಮಕ್ಕಳೇ? ಅನುಜ ನೋಡನೆ ಉಪವನಕ್ಕೆ ಅನುಜ ನೋಡನೆ ಉಪವನಕ್ಕೆ ಹೋಗಿರೆ ನಾನು ತಂದೆಗೆ ಹೇಳೋ. ಅನುಜ ನೋಡನೆ ಉಪವನಕ್ಕೆ ಹೋಗಿರೆ ಉಪವನಕ್ಕೆ ಹೋಗಿರೆ ನಾನು ತಂದೆಗೆ ಹೇಳೋ. ಹಣೆಯೋಳೆ ಘನ ಬಿದ್ದ ತುರಗಾವೈ ತಂದಿತೋ. ಹಣೆಯೋಳೆ ಘನ ಬಿದ್ದ ಹಣೆಯೋಳೆ ಘನ ಬಿದ್ದ ತುರಗಾವೈ ತಂದಿತೋ. ತಂದೆಗೆ ಹೇಳೋ ಹೋ ತಂದೆಗೆ ಹೇಳೋ. ಅನುಜನೊಡನೆ ಉಪವನಕ್ಕೆ ಹೋಗಿರೆ ನಾನು ತಂದೆ ಕೇಳೋ. ಓ ತಂದೆ ಕೇಳೋ. ತಂದೆ ಕೇಳೋ. ಅನುಜನೊಡನೆ ಉಪವನಕ್ಕೆ ಹೋದಂತಹ ಸಂದರ್ಭ ಅಲ್ಲೊಂದು ಆಶ್ಚರ್ಯ ಕಂಡಿನಪ್ಪ. ಏನದು? ಆ ವನದ ಸರಸಿಯ ದಡದಲ್ಲಿ ಒಂದು ಕುದುರೆ ಇತ್ತಪ್ಪ. ಯಾವ ಕುದುರೆ ಅದು? ಅದು ನಮ್ಮ ರಾಜ್ಯದ್ದಲ್ಲ, ಪರ ರಾಜ್ಯದ್ದು ಎಂದು ತಿಳಿಯಿತು. ಅಲ್ಲದರೆ ಅದರ ಮೈಯಲ್ಲೆಲ್ಲ ಚಿನ್ನಾಭರಣಗಳಿಂದ ಅಲಂಕರಿಸಲ್ಪಟ್ಟಿತು. ಹಾಗಾದ್ರೆ ಅದು ಯಾವುದೋ ರಾಜನಿಗೆ ಸಂಬಂಧಪಟ್ಟ ಕುದುರೆ ಇರಬೇಕು. ಖಂಡಿತವಾಗಿಯೂ ತಂದೆಯವರೇ, ಅದರಲ್ಲಿದ್ದ ಲೇಖನವನ್ನು ಓದಿದಾಗ ತಿಳಿಯಿತು. ಆ ಲೇಖನದಲ್ಲಿ ಹೀಗೆ ಬರೆದಿತ್ತು, ಅದು ಸಾಕೇತಪುರವಂತೆ. ಅಲ್ಲಿನ ರಾಜ ಶ್ರೀರಾಮನಂತೆ ಅಶ್ವಮೇಧ ಯಾಗವನ್ನ ಕೈಗೊಂಡಿದ್ದಾನಂತೆ. ಅದು ಆತನ ಅಶ್ವಮೇಧದ ಕುದುರೆ. ಬಲವುಳ್ಳವರು ಗಟ್ಟಿ ಕಾದಾಡಬೇಕಂತೆ. ಬಲಹೀನರಾದವರು ತಪ್ಪ ಕಾಣಿಕೆಗಳನ್ನ ಅವರ ಪಾದ ತಪ್ಪಿಸಿ ಶರಣಾಗಬೇಕು ಎಂಬುದಾಗಿ ಬರೆದಿದೆ. ಅದನ್ನು ಓದಿದ ನೀವೇನ್ ಮಾಡಿದ್ದೀರಿ? ನಾವು ನಿರ್ವೀರ್ಯರೆಂದು ಭಾವಿಸುತ್ತೀರಾ? ಆ ಕುದುರೆಯನ್ನ ಕಟ್ಟಿ ಲೇಖನವನ್ನು ಓದಿದ್ದೇವೆ ನೋಡಿ. ಕಂದಭಾಪುರ ನಿನ್ನನು ಕಂದಭಾಪುರ ನಿನ್ನನು ಕಂದಭಾಪುರ ನಿನ್ನನು ಸುಕೃತ ಫಲದಿಂದ ಪಡೆದಿರ್ಪೆನು. ಸುಕೃತ ಫಲದಿಂದ ಪಡೆದಿರ್ಪೆನು. ಚಂದವಾಯಿತು ಹಯವನು ಚಂದವಾಯಿತು ಹಯವನು. ನೀವೀಗ ಬಂದಿದು ಒಳಿ ಎಂಬೆನು. ಮಕ್ಕಳೇ, ತುರಗವನ್ನ ಕಟ್ಟಿ ಬಹಳ
ನಿಮಗೆ ಬಳಿರೆ ಬಾಪುರೆ ಎನ್ನಲೇಬೇಕು. ನಾನು ನಿಮ್ಮಂತಹ ಮಕ್ಕಳಿಗೆ ಜನ್ಮ ಕೊಟ್ಟಂತ ನಾನು ಭಾಗ್ಯವಂತನೇ ಅಂದುಕೊಳ್ಳಬೇಕು. ಮತ್ತೆ ಇದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂದುಕೊಳ್ಳುತ್ತೇನೆ. ಯಾರೋ ಒಬ್ಬ ಸಾಮಾನ್ಯ ರಾಜ ರಾಮ, ಅವನು ಏನಂತೆ ದೇವನಂತೆ. ಅಂಥವನು ದೇವನಾದರೆ ಶಿವನನ್ನೇ ಅಳಿಯನನ್ನಾಗಿ ಪಡೆದಂತ ನಾವು ನಮ್ಮ ನಮ್ಮ ನಾವು ಬಹಳ ಭಾಗ್ಯವಂತರು. ತಂದೆಯವರೇ, ನಾವೇನು ನಿರ್ವೀರ್ಯರಲ್ಲ. ಅವರೊಂದಿಗೆ ಸೆಣಸಾಡಿ ಯುದ್ಧವನ್ನು ಗೆಲ್ಲಬೇಕೆಂಬುದೇ ನಮ್ಮ ಆಸೆಯಾಗಿದೆ. ಹಾಗಾದರೆ ನಡೆಯೋಣ. ಹಾಗೆ ಇತ್ತ ತುರಗವನರಸಿ ಕಾಣದೆ, ಇತ್ತ ತುರಗವನರಸಿ ಕಾಣದೆ, ಚಿತ್ತದಲ್ಲಿ ಚಂಚಲಿಸಿ ಶತ್ರುವ, ಚಿತ್ತದಲ್ಲಿ ಚಂಚಲಿಸಿ ಶತ್ರುವ, ಎತ್ತ ಪೋದುದು ತುರಗ, ಎತ್ತ ಪೋದುದು ತುರಗ, ಈ ಪುರ ಯಾವುದು ಎಂದೆನು ತಾಗ, ಎತ್ತ ಪೋದುದು ತುರಗ, ಈ ಪುರ ಯಾವುದೆಂದೆನು ತಾಯ್ ಶತ್ರುಘ, ಈ ಪುರ ಯಾವುದೆನುದಲಿ ಶತ್ರುವನು ಚಿಂತಿಸಿದ. ಕೈಗೊಂಡಿರುವಂತಹ ರಾಮಾಶ್ವಮೇಧಯಾಗದ ತುರಗದ ರಕ್ಷಣೆಯ ಹೊಣೆಗಾರಿಕೆಯನ್ನು ಹೊತ್ತಿರುವಂತಹ ನಾನು ದಿಗ್ದೇಶವನ್ನ ಸಂಚರಿಸಿ ಮುಂದೊತ್ತಿ ಬರುತ್ತಿರುವಂತಹ ಸಂದರ್ಭದಲ್ಲಿ ಹಲವು ರಾಜ್ಯಗಳನ್ನ ಹೊಕ್ಕೆದ್ದುಂಟು. ಅಲ್ಲಿಂದ ಕಪ್ಪವನ್ನ ಪಡೆದುಕೊಂಡು ಮುಂದೊತ್ತಿ ಬರುತ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ತುರಗ ಎನ್ನುವಂತಹದ್ದು ಮಾಯಾಪುರವನ್ನ ಪ್ರವೇಶ ಮಾಡಿತ್ತು. ಅಲ್ಲಿ ಕುಮುದಿನಿಯಿಂದ ಕಪ್ಪವನ್ನ ಪಡೆದು ಜೊತೆಗೆ ದಿವ್ಯ ಮಂತ್ರಾಕ್ಷತೆಯನ್ನ ಪಡೆದುಕೊಂಡು ಮುಂದೊತ್ತಿ ಬರುತ್ತಿರುವಂತಹ ಸಂದರ್ಭದಲ್ಲಿ ದೂತನಾರು ಓಡಾಡಿ ಬಂದು ಆಡುತ್ತಿರುವಂತಹ ಮಾತು ನಮ್ಮ ತುರಗ ಕಣ್ಮರೆಯಾಗಿದೆ ಎನ್ನುವುದಾಗಿ. ಹಾಗಂತಾಗಿದ್ರೆ ನಮ್ಮ ತುರಗ ಎಲ್ಲಿಗೆ ಹೋಗಿರಬಹುದು? ಅಷ್ಟು ಮಾತ್ರವೇ ಅಲ್ಲ, ಮುಂದೆ ಯಾವುದೋ ಒಂದು ಪುರ ಕಾಣುತ್ತಾ ಇದೆ. ಆ ಪುರ ಯಾವುದು? ಅಲ್ಲಿಯ ದೊರೆ ಯಾರು? ನಮ್ಮ ತುರಗ ಅಲ್ಲಿಗೆ ಹೋಗಿರಬಹುದೇ ಎಂಬಿತ್ಯಾದಿ ಪ್ರಶ್ನೆಗಳು ನನ್ನನ್ನ ಕಾಣುತ್ತಾ ಇದೆ. ನಾನೇ ಚಿಂತಿಸುವುದಲ್ಲ, ಇದ್ದಾರಲ್ಲ ನಮ್ಮಲ್ಲಿ ಮಂತ್ರಿಗಳು, ಅವರನ್ನೇ ಕರೆದು ವಿಚಾರವನ್ನು ತಿಳಿದುಕೊಳ್ಳುತ್ತೇನಷ್ಟೇ. ಯಾರಲ್ಲಿ ಮಂತ್ರಿ ಸುಮತಿಯನ್ನಿದ್ದವರ ನಡೆತರುದಾಗ ಶುಭವಾಗದಂತೆ. ಮಂತ್ರಿಗಳೇ, ನಿಮ್ಮನ್ನ ಕರೆಸಿಕೊಳ್ಳುವುದಕ್ಕೆ ಬಲವಾದ ಕಾರಣವಿದೆ. ಈಗಾಗಲೇ ಯಜ್ಞದ ರಕ್ಷಣೆಯನ್ನು ಹೊಣೆಗಾರಿಕೆಯನ್ನ ಹೊತ್ತಿರುವಂತಹ ನಾವು ದಿಗ್ದೇಶವನ್ನ ಸಂಚರಿಸಿ ಮುಂದೊತ್ತಿ ಬರುತ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ತುರಗ ಎನ್ನುವಂತಹದ್ದು ಕಣ್ಮರೆಯಾಗಿದೆ ಎನ್ನುವುದಾಗಿ ದೂತನರು ಓಡಾಡಿ ಬಂದು ಆಡುತ್ತಾ ಇದ್ದಾನೆ. ಅಷ್ಟು ಮಾತ್ರವೇ ಅಲ್ಲ, ಮುಂದೆ ಯಾವುದೋ ಒಂದು ಪುರ ಕಾಡುತ್ತಾ ಇದೆ. ಆ ಪುರ ಯಾವುದು? ಅಲ್ಲಿಯ ದೊರೆ ಯಾರು? ಆತ ಮಿತ್ರ ಪುತ್ರಾದಿಗಳನ್ನೆಲ್ಲ ಹೊಂದಿದ್ದಾನೆ. ಆತನ ಯೋಗ್ಯತೆ ಏನು? ನಮ್ಮ ತುರಗ ಅಲ್ಲಿಗೆ ಹೋಗಿರಬಹುದೇ? ಹೋದದ್ದೇ ಹೌದು ಅಂತಾನೆ ನಮ್ಮ ತುರಗವನ್ನ ಆತ ಬಂಧಿಸಿದ್ದಾನೆ. ಬಂಧಿಸಿದ್ದೇ ಹೌದು ಅಂತಾನೆ ಕಪ್ಪವನ್ನ ಕೊಡುವುದಕ್ಕೆ ಸಿದ್ಧನಾಗಿದ್ದಾನೆ. ಅಲ್ಲ, ಯುದ್ಧಕ್ಕೆ ಸಿದ್ಧನಾಗಿದ್ದಾನೆ. ಇತ್ಯಾದಿ ಇತ್ಯಾದಿ ವಿಚಾರಗಳ ಕುರಿತಾಗಿ ನಾನು ತಿಳಿದುಕೊಳ್ಳಬೇಕಾಗಿದೆ. ತುರಗದ ಕುರಿತಾಗಿ ಹೇಳಿರ ಚರಣಕ್ಕೆ ಭಿನ್ನೈಸುತ್ತೇನು, ಚರಣಕ್ಕೆ ಭಿನ್ನೈಸುತ್ತೇನು, ಮುಂದಿರುತ್ತೀಹ ಪುರಿಯ ನಾಮವನು ಅರಿತಿ ಹೇ ಜ್ಯೋತಿರ್ವೇದಾಖ್ಯವೆಂಬುದು ಪುರಹರನ ಕಿಂಕರ ವೀರಮಣಿತ ಹರುಷದಲ್ಲಿ ಪಾಲಿಪನು ಕೇಳೈ, ಚರಣಕ್ಕೆ ಭಿನ್ನೈಸುತ್ತೇನು. ಒಂದು ಚಕ್ರವರ್ತಿ ಪೀಠದ ಅಧಿಕಾರಿಯಾಗಿ
ಮಾಡಿಕೊಂಡ ಹಿನ್ನೆಲೆಯಲ್ಲಿ ಈ ಪುರದ ಪರಿಚಯ ಮಾಡಿಕೊಡುತ್ತೇನೆ. ದೇವ, ಇದು ಪ್ರಖ್ಯಾತಿ ಪಟ್ಟ ಅರಸು ಮನೆತನ ಅಲ್ಲದಿದ್ದರೂ ಜ್ಯೋತಿರ್ಮೇಧ ಎಂಬ ರಾಜ್ಯದಿಂದ ಆಳಲ್ಪಡುವ ರಾಜ್ಯ. ಇದರ ಅರಸ ವೀರಮಣಿ, ರುಕ್ಮಾಂಗ ಶುಭಾಂಗ ಎಂಬ ಇಬ್ಬರು ಗಂಡು ಮಕ್ಕಳು ಅಮಿತ ಪರಾಕ್ರಮಿಗಳಾಗಿದ್ದಾರೆ. ಯಕ್ಷುಮತಿ ಒಬ್ಬಳೇ ಮಗಳು. ಮೇಲಾಗಿ ಹರನನ್ನೇ ತಪಸ್ಸಿನಿಂದ ಮೆಚ್ಚಿಸಿ ಅವನನ್ನೇ ಮದುವೆಯಾಗಿದ್ದಾಳೆ. ಆ ಹರ ವೀರಮಣಿ ರಕ್ಷಕನಾಗಿಯೂ ಮನೆ ಅಳಿಯನಾಗಿಯೂ ಇದ್ದಾನೆ. ಮಂತ್ರಿಗಳೇ, ಸರಿಯಾದಂತಹ ಸಲಹೆ ಸೂಚನೆಯನ್ನು ಕೊಟ್ಟವರಿದ್ದೀರಿ. ಇನ್ನು ನಿಮ್ಮ ಅಗತ್ಯವಿದ್ದಾಗ ಕರೆಸಿಕೊಳ್ತೇನೆ. ಈಗ ವಿಶ್ರಾಂತಿ ಎನ್ನಲು ಕೇಳುತ್ತಲಾಗ ಎನ್ನಲು ಎನ್ನಲು ಕೇಳುತ್ತಲಾಗ ಶತ್ರುವ ಎನಕುಲದ ಧರ್ಮ ಅಹಿತರಾಯ್ ಅನುವರೆಗೆ ಸಂಧಾನವಾದಿಗಳನ್ನು ಕರಿಪು ತೊಳಿತಿ ಈಗಳು ಆಶ್ಚರ್ಯ, ಪರಮಾಶ್ಚರ್ಯವೇ ಸರಿ. ಒಂದು ಕುಮದನೆ ಹೇಳಿರುವಂತಹ ಮಾತು ಎಂದು ದಿಟವಾಗುವಂತ ಪ್ರಸಂಗ ಬಂದದಾಗಿದೆ. ಹೌದೇ? ನಮ್ಮ ತುರಗ ಜ್ಯೋತಿರ್ಮೇಧ ಪಟ್ಟಣದಲ್ಲಿ ಬಂದಿಯಾಗಿದೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಹಾಗಂತ ಅವ ಏನೋ ಬಂಧಿಸಿರಬಹುದು. ನಾವು ನೇರವಾಗಿ ಯುದ್ಧಕ್ಕೆ ಹೋಗುವುದು ತರವಲ್ಲ. ಕಾರಣ ಆತ ರಾಮನ ಕುರಿತಾಗಿ ಆತ ವಿಚಾರವನ್ನು ತಿಳಿಯದೇ ಹೋದವನಿದ್ದಾನೆ. ಹಾಗಾಗಿ ಅವನಿಗೆ ರಾಮನ ಕುರಿತಾಗಿರುವಂತಹ ವಿಚಾರವನ್ನ ತಿಳಿಸಬೇಕು. ನಮ್ಮಲ್ಲಿ ರಾಮನ ಕುರಿತಾಗಿ ತಿಳಿದಿರುವಂತವ್ರು ಯಾರಿದ್ದಾರಂತೆ ಅವಲೋಕಿಸಿ ನೋಡಿದ್ರೆ ನಾನು ರಾಮನ ಕುರಿತಾಗಿ ತಿಳಿದವನೇ ಇದ್ದೇನೆ. ಹಾಗಂತ ನನ್ನಿಂದಲೂ ಹೆಚ್ಚಿಗೆಯಾಗಿ ತಿಳಿದಿರುವಂತವ್ರು ಯಾರಿದ್ದಾರೆ ಅಂತ ಅವಲೋಕಿಸಿ ನೋಡಿದ್ರೆ ಅವನೇ ಸರಿ, ಹನುಮಂತ. ಪ್ರಾಯಶಃ ರಾಮನ ಕುರಿತಾಗಿ ಹನುಮಂತ ತಿಳಿದಿರುವಷ್ಟು ಚರಾಚರ ಪ್ರಪಂಚದಲ್ಲಿ ಬೇರೆ ಯಾರು ತಿಳಿಯುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅವನೇ ಸರಿಯಾದಂತ ವ್ಯಕ್ತಿ. ಅವನನ್ನೇ ಕರೆಸಿಕೊಳ್ತೇನೆ. ಯಾರಲ್ಲಿ ಹನುಮಂತನಂತವನೇ ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ರಘುರಾಮ ಶೃಂಗಾರ ರಾಮ ರಘುರಾಮ ಗುಣಧಾಮ ಗುಣಧಾಮ ಶೃಂಗಾರ ರಾಮ. ರಾಮ ರಾಮ ರಘುತ್ತಮ ರಾಮ, ನೀನೇ ಕಾಪಾಡು. ಶತ್ರುಘ್ನ ದೇವ, ವಂದಿಸಿಕೊಂಡಿದ್ದೇನೆ. ಮರುತ ಸೂತ ಬಾ ಚತುರ ನೀನಹೇ ಮರುತ ಸೂತ ಬಾಬಾ ಚತುರ ನೀನಹೇ ಮರುತ ಸೂತ ಬಾ ಚತುರ ನೀನಹೇ ಚತುರ 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 ನೀನಹೇ ತೆರಳು ಸಂಧಾನ
ನಿರ್ಣಯವನ್ನು ಕೈಗೊಂಡಿರುವಂತಹ ನಾವು ತುರಗದ ಬೆಂಗಾವಲಾಗಿ ಹೊರಟು ನಿಂತವರಿದ್ದೇವೆ. ಹೌದು. ಹೊರಟಂತಹ ಸಂದರ್ಭದಲ್ಲಿ ಹಲವು ಕಡೆಯಲ್ಲಿ ವಿಘ್ನಗಳು ಬಂದದ್ದುಂಟು. ಹೌದು. ಹಾಗೆಂದು ಶ್ರೀರಾಮನ ಅನುಗ್ರಹದಿಂದ ಬಂದಿರುವಂತಹ ವಿಘ್ನಗಳನ್ನೆಲ್ಲ ನಾವು ನಿವಾರಣೆ ಮಾಡಿಕೊಂಡವರಿದ್ದೇವೆ. ಹಾಗಾಗಿ ಈಗ ಬಂದು ಸೇರಿರುವಂತಹ ಸ್ಥಳ ಇದುವೇ ಜ್ಯೋತಿರ್ಮೇದ ಪಟ್ಟಣ. ಇಲ್ಲಿಯ ದೊರೆಯಾಗಿರುವಂತಹ ವೀರಮಣಿ, ಅವನ ಮಕ್ಕಳಾಗಿರುವಂತಹ ರುಕ್ಮಾಂಗ ಹಾಗೂ ಶುಭಾಂಗ ಎನ್ನುವವರು ನಮ್ಮ ತುರಗವನ್ನ ಬಂಧಿಸಿದ್ದಾನೆ. ಹಾಗಾಗಿ ಅವನೇನು ಯುದ್ಧಕ್ಕೆ ಸಿದ್ಧನಾಗಿರಬಹುದು. ಹಾಗೆಂದು ನಾವು ಯುದ್ಧ ಮಾಡುವುದು ತರವಲ್ಲ. ಕಾರಣ ಆತ ಒಬ್ಬ ಹರಭಕ್ತನಿದ್ದಾನೆ. ಹರಭಕ್ತರನ್ನೇ ಕಾದಾಟ ಮಾಡುವುದು ತರವಲ್ಲ. ಕಾರಣ ಏನು? ಆತ ಬಂಧಿಸುವುದಕ್ಕೆ ರಾಮನ ಕುರಿತಾಗಿ ವಿಚಾರವನ್ನ ತಿಳಿಯದೇ ಹೋದವನಿದ್ದಾನೆ. ಆದ್ದರಿಂದ ನೀನು ಅಲ್ಲಿಯವರೆಗೆ ಹೋಗಿ ರಾಮ ಏನು, ರಾಮನ ಯೋಗ್ಯತೆ ಏನು, ರಾಮನ ಗುಣಗಾನವನ್ನ ಮಾಡಿ ತುರಗವನ್ನ ಬೆಳೆಸಿ ಕಪ್ಪವನ್ನ ಪಡೆದುಕೊಂಡು ಬರಬೇಕಯ್ಯ. ಪ್ರಭು, ರಾಮನ ಕುರಿತಾದ ವಿಷಯವನ್ನ ನಾನೇನು ಅವನಿಗೆ ಹೇಳಬಲ್ಲೆ, ಆದರೆ ಅವ ಸಂಧಿಯನ್ನ ಮುರಿದ ಅಂತಾದರೆ ನಾನೇನು ಮಾಡಬೇಕು ಪ್ರಭು? ಸರಿಯಾದ ಪ್ರಶ್ನೆಯನ್ನು ಮುಂದಿರಿಸಿದ್ದೀಯಾ? ಒಂದೊಮ್ಮೆ ಆತ ಸಂಧಿಯನ್ನ ಮುರಿದ ಅಂತಾದ್ರೆ ಮುಂದಿನ ವಿಚಾರವನ್ನು ನಾನು ನೋಡಿಕೊಳ್ಳುತ್ತೇನೆ ಅಂತ ಹೇಳು. ಹೋಗಿ ಬಾರಯ್ಯ. ಶತ್ರುಘ್ನ ದೇವನಿಂದ ಅಪ್ಪಣೆಯನ್ನು ಪಡೆದಿದ್ದೇನೆ. ರಾಮ ಸೇವೆಗಾಗಿ ಹೊರಟಂತಹ ನನಗೆ ಹರಭಕ್ತನನ್ನು ಕಂಡು ಮಾತನಾಡುವಂತಹ ಸೌಭಾಗ್ಯ ಬಂದೊದಗಿದ್ದು ಇಲ್ಲೇ ನಿಂತು ಕಾಲಹರಣ ಸರಿಯಲ್ಲ. ನೇರವಾಗಿ ವೀರಮಣಿಯಲ್ಲಿ ಬಂದು ನಿಂತಂತೆ ಜ್ಯೋತಿರ್ಮಯದ ಪುರ. ಇದುವೇ ವೀರಮಣಿಯ ಆಸ್ಥಾನ ಎನ್ನುವುದಕ್ಕೆ ಎರಡು ಮಾತಿಲ್ಲ. ಎತ್ತರದ ಆಸನವನ್ನೇರಿ ಕುಳಿತವನು ವೀರಮಣಿ. ಅವನ ಎಡಬಲದ ಉಚಿತಾಸನಗಳಲ್ಲಿ ಕುಳಿತವರು ಬಹುಶಃ ಅವನ ಮಕ್ಕಳಿರಬಹುದು. ಬಂದು ನಿಂತಿದ್ದೇನೆ. ಎಲ್ಲರೂ ನನ್ನನ್ನೇ ನೋಡುತ್ತಾ ಇದ್ದಾರೆ, ಆದರೆ ಯಾರೂ ಕೂಡ ನನ್ನನ್ನು ಮಾತನಾಡಿಸ್ತಾ ಇಲ್ಲ. ಯಾಕೆ ಎನ್ನುವ ಹಾಗೆ ತಿಳಿಯುತ್ತಾ ಇಲ್ಲ. ಆದರೆ ಪ್ರವೇಶ ಮಾತ್ರದಿಂದಲೇ ಇವರು ಅಹಂಕಾರಿಗಳು ಎನ್ನುವಂತಹದ್ದು ತಿಳಿಯುತ್ತಾ ಇದೆ. ಇರಲಿ, ಅವರಾಗಿಯೇ ನನ್ನನ್ನು ಮಾತನಾಡಿಸಬೇಕು ಅಂತಾದರೆ ಅವರಿಂದ ಎತ್ತರದ ಸ್ಥಾನದಲ್ಲಿ ನಾನು ಕುಳಿತುಕೊಳ್ಳಬೇಕು. ಹಾಗಾದರೆ ಹೇಳಿದ ಸಮಯದಲ್ಲಿ ಹೇಳಿದಷ್ಟು ಎತ್ತರಕ್ಕೆ, ಹೇಳಿದಷ್ಟು ಉದ್ದಕ್ಕೆ ಬೆಳೆಯುವಂತಹ ನನ್ನ ಬಾಲವನ್ನೇ ಬಲಿದು ಅವನಿಂದ ಎತ್ತರ ಸ್ಥಾನದಲ್ಲಿ ಕುಳಿತುಕೊಳ್ತೇನೆ. ವನಚರನೆ ಬರಬೇನು ಮದ ಮೂರ್ಖನು, ವನಚರನೆ ಬರಬೇನು ಮದ ಮೂರ್ಖನು. ಕರಡಿ ಬಾಲದ ಇರಳು ಮಂಡಿಗೆ ಹರಿದ ವಿಕ್ರಮಗಳು. ನೀನು ಒಬ್ಬ ಕಾಡ ಕಬ್ಬಿ. ನನ್ನ ತಂದೆಯವರು ರಾಜನಾದಂತಹ ಕಾರಣ ತಾನು ಪಟ್ಟದಲ್ಲಿ ಕುಳಿದಂತಹ ಸ್ಥಾನಕ್ಕಿಂತ ಎತ್ತರವಾಗಿ ಬಾಲವನ್ನು ಸುರುಳಿಸುತ್ತಿದ್ದೆ. ಎಲ್ಲ ಮಧುಮುಖನೇ ಮದಮುಖರು ನೀವೀಗಳು, ಮದಮುಖರು ನೀವೀಗಳು. ಶ್ರೀರಾಮ 14 ಜಗತಿಯಳು, ಶ್ರೀರಾಮ 14 ಜಗತಿಯಳು. ಅಧಿಕನಶ್ವವ ಪಿಡಿದಿರಿ, ಅಧಿಕನಶ್ವವ ಪಿಡಿದಿರಿ. ಬರಿದೇಗೆ ಕದನ ಕಾರಣರಾದಿರಿ. ಬಿರುದಾವಳಿಯ ಪತ್ರದಲ್ಲಿ ಅವತಾರ ಪುರುಷನಾದಂತಹ ಪ್ರಭು ಶ್ರೀರಾಮಚಂದ್ರಮ್ಮನ ಹೆಸರಿದ್ದು ಅದರ ಕುರಿತಾದಂತಹ ವಿಮರ್ಶೆ ಇತ್ತು. ಅದನ್ನ ಓದಿ ತಿಳಿದ ಮೇಲೂ ಕೂಡ
ನೀವು ತುರಗವನ್ನ ಕಟ್ಟಿದ್ದೀರಿ ಅಂತಾದರೆ ಮಧಮುಖರು ನೀವು. ಇನ್ನು ಈ ಶ್ರೀರಾಮಚಂದ್ರ 14 ಲೋಕಗಳಲ್ಲಿಯೂ ಕೂಡ ಪೂಜಿಸಲ್ಪಡ್ತಾನೆ, ಗೌರವಿಸಲ್ಪಡ್ತಾನೆ. ಅವನ ವಿರೋಧವನ್ನ ಕಟ್ಟಿಕೊಂಡಿರಲ್ಲಯ್ಯ, ಯಾಕೆ ಹೀಗೆ ಮಾಡಿದ್ದೀರಿ? ಮುಚ್ಚವಾಯಿ ವೀರಮಣ್ಣಿಯು ಹೂಂಕರೆದುತ ವೀರಮಣ್ಣಿಯು ಹೂಂಕರೆದುತ ಲಾಕ್ಷಣ ಸಾರಲು ಮಕ್ಕಟನೆ ನೀ ಸಾರಲು ಮಕ್ಕಟನೆ ಆರಲು ನಿನ್ನಯ ರಾಮನ ಬೆದರಿಗೆ ಬರುಬೇಕಲ್ಲಿ ಅಹನೆ ಕಲಿಗವ ಕಾಲಾಂತ ಕನಹನಪ್ತಿಗೆ ಬಲಿಯುತ್ತ ಸೇತುವೆಯ ತತ್ತೋಂದದಿ ಕುತಕತಿ ತೈದದಿನ ತತ್ತೋಂದದಿ ಕುತಾದಿ ಸಾರಿ ಕಲಿಗವ ಸಮುದ್ರಕ್ಕೆ ಸೇತುವೆಯನ್ನು ಬಲಿದ. ಅಷ್ಟು ಮಾತ್ರವಲ್ಲ, ದುರುಳ ದುಷ್ಟರಾದಂತಹ ರಾವಣ ಕುಂಭಕರ್ಣಾದಿಗಳನ್ನ ಹನನ ಮಾಡಿದ. ಮಹಾದೇವಿ ಸೀತೆಯನ್ನ ಮರಳಿ ಸ್ವೀಕರಿಸಿದ. ರಾಮನ ಯೋಗ್ಯತೆ ನಿನಗೇನೋ ಗೊತ್ತು? ನಿಮ್ಮಂತವರಿಂದ ಹೊಗಳಿಸಿಕೊಂಡಂತಹ ರಾಮ ಅವನೆಷ್ಟು ದೊಡ್ಡವನು, ಅವನೊಬ್ಬ ಸಾಮಾನ್ಯ ಮನುಷ್ಯ. ಸೊ ಅವನಿಗೋಸ್ಕರ ನೀವು ಹೋರಾಡ್ತಾ ಇದ್ದೀರಾ? ಯಾಕಯ್ಯ ಹೀಗೆಲ್ಲ ಹೇಳ್ತೀಯ? ಯಾತಕ್ಕಿಂತೂ ಗುಡಿಬೆ ಮೂರ್ಖನೇ
ಯಾಕಯ್ಯ ಹೀಗೆಲ್ಲ ಹೇಳ್ತಾ ಇದೀಯ? ಮೂಲ ಪ್ರಕೃತಿಯೇ ಸೀತಾದೇವಿ ಕಳರ ನಿರ್ಮೂಲನೆಗಾಗಿ ಆದಿಮಧ್ಯಂತರ ರಹಿತನಾಗಿ ಅವತರಿಸಿದ ಪಾಲನಾಕರ್ತನೆ ಪ್ರಭು ಶ್ರೀರಾಮಚಂದ್ರಮ. ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆಯನ್ನ ಒಂದೇ ಅವತಾರದಲ್ಲಿ ಮುಗಿಸಿ ಪರಾಧೀನಿಯಾದಂತಹ ಸೀತಾಮಾತೆಯನ್ನ ಮರಳಿ ಸ್ವೀಕರಿಸಿದ. ಹೇಗೆ ಪ್ರಪಂಚ ಮುಖಕ್ಕೆ ಆಕೆ ಎಷ್ಟು ಪವಿತ್ರಳು ಎಂದು ತೋರಿಸಲು ಸುಗ ಅಗ್ನಿ ಪರೀಕ್ಷೆಗೊಳಪಡಿಸಿ ಮರಳಿ ಸ್ವೀಕರಿಸಿದ ಅವನ ಕುರಿತಾಗಿ ಹೀಗೆಲ್ಲ ಹೇಳ್ತೀಯಲ್ಲಯ್ಯ? ಯಾಕೆ ಹೀಗೆ ಹೇಳ್ತೀಯ? ಏನು ಸೀತೆ ಮೂಲ ಪ್ರಕೃತಿ? ಹೌದು. ಮತ್ತೆ ರಾಮ ಮೂಲ ಪುರುಷನೇ? ಅಲ್ಲವೇ ಅಲ್ಲ? ಹರನು ಬ್ರಹ್ಮಾಂಡ ಕೊಡೆಯತ್ತಿ ಹದಿನದೇ ಹರನು ಬ್ರಹ್ಮಾಂಡ ಕೊಡೆಯನು ಇವನ ಬಿಟ್ಟಿರದು ವಿಶ್ವಮೂರ್ತಿ ಬರ್ಗನು ಇವನ ಬಿಟ್ಟಿರದು ವಿಶ್ವಮೂರ್ತಿ ಬರ್ಗನು ಹರನು ಬ್ರಹ್ಮಾಂಡ ಕೊಡೆಯನು. ಏನಂದೆ? ನಿನ್ನ ಶ್ರೀರಾಮನೇ ಮೂಲ ಪುರುಷ? ಹೌದು. ಹಾಗೂ ಸೀತೆ ಮೂಲ ಪ್ರಕೃತಿ? ಅಲ್ಲವೇ ಅಲ್ಲ? ನಿಜವಾದ ಈ ಒಡೆಯ ಜಗದ ಒಡೆಯ ಯಾರು ಬಲ್ಲೆಯ? ಯಾರು? ಅವನೇ ತ್ರಿಮೂರ್ತಿಗಳಲ್ಲಿ ಓರ್ವನಾದ ಈಶ. ಅವನು ಬಿಟ್ರೆ ಈ ಜಗತ್ತಿನಲ್ಲಿ ಯಾರು ದೇವರಲ್ಲ. ಅವನೇ ದೇವ, ಅವನೇ ಮೂಲ ಪ್ರಕೃತಿ, ಅವನೇ ಮೂಲ ಪುರುಷ. ಮತ್ತೆ ಅವನ ಬಡದಿ ಪಾರ್ವತಿ, ಅವಳೇ ಮೂಲ ಪ್ರಕೃತಿ. ಹಾಗಾಗಿ ಅವರು ಪರಶಿವನನ್ನೇ ನಾನು ಅಳಿಯನನ್ನಾಗಿ ಪಡೆದಿದ್ದೇನೆ. ಹಾಗಾಗಿ ಅವನೇ ನಮ್ಮನ್ನು ಕಾಯುತ್ತಿರುವಂತಹ ದೊಡ್ಡ ದೈವ. ಅಯ್ಯ, ಕುರುಡನು ತನ್ನ ಕೈಯಲ್ಲಿರುವಂತಹ ಬಡಿಗೆಯನ್ನೇ ಬ್ರಹ್ಮಾಸ್ತ್ರ ಎನ್ನುವ ಹಾಗೆ ತಿಳಿದುಕೊಳ್ತಾನೆ. ಈ ಕುರಿತಾಗಿ ನಾನಿನ್ನು ನಿನ್ನಲ್ಲಿ ವಾದವನ್ನ ಮಾಡಲಾರೆ. ಈಗ ಸೂರ್ಯವಂಶ ಲಲಾಮನಾದಂತಹ ಪ್ರಭು ಶ್ರೀರಾಮಚಂದ್ರಮನ ಕುದುರೆಯನ್ನು ಬಿಟ್ಟು ಕಪ್ಪ ಕಾಣಿಕೆಯನ್ನು ಕೊಟ್ಟು ಶರಣಾಗತಿಯೋ ಅಥವಾ ಎದುರಿಸಿ ಅಂತಕನ ಪುರವನ್ನ ಸೇರ್ತೀಯೋ? ಬೇರೆ ಹೇಳು. ಕುದುರೆಯನ್ನ ಬಿಡಲಿಕ್ಕೆ ನಾವೇನು ನಿರ್ವೀರ್ಯರಲ್ಲ. ನಾವು ಕ್ಷತ್ರಿಯರು ಕಾದಾಡುತ್ತೇವೆ. ಏನಿದೆ? ಇಲ್ಲದೆ ಹೋದಲ್ಲಿ ನಿನ್ನನ್ನು ಇಲ್ಲೇ ಕುಟ್ಟಿ ಪುಡಿ ಮಾಡ್ತಾ ಇದ್ದೆ. ಬದುಕಿದೆ ನೀನು, ಬದುಕಿದೆ. ಬಿಡಬೇಡ ಕುದುರೆಯನ್ನ, ಕೊಡಬೇಡ ಕಪ್ಪವನ್ನ. ನೀನು ನಿನ್ನವರನ್ನ ಯಮಪುರಿಗಟ್ಟು ಪರಿ ನೋಡು. ಕಾರ್ಯಕ್ರಮದ ಮಧ್ಯೆ ರಸಭಂಗ ಮಾಡಿದ್ದಕ್ಕಾಗಿ ಕ್ಷಮೆಯನ್ನು ಯಾಚಿಸುತ್ತಾ ಆಗ ಹಿಮ್ಮೇಳದ ಕಲಾವಿದರು ಹಾಗೂ ಮಕ್ಕಳಿಗೆ ನಾವು ಸ್ಮರಣೆಯನ್ನು ಕೊಟ್ಟು ಗೌರವಿಸಿದ್ದೇವೆ. ಇದೀಗ ವೀರಮಣಿ ಕಾಳಗದಲ್ಲಿ ಹಿರಿಯ ವಿದ್ಯಾರ್ಥಿಗಳು ಮತ್ತು ಅತಿಥಿ ಕಲಾವಿದರು ಕೂಡಿ ಯಕ್ಷಗಾನವನ್ನು ನಡೆಸಿಕೊಡ್ತಾ ಇದ್ದಾರೆ. ಈಗ ಕಲಾವಿದರು ವೇದಿಕೆಗೆ ಬಂದು ಒಂದು ಸಣ್ಣ ನೆನಪಿನ ಕಾಣಿಕೆಯನ್ನು ಪಡೆದುಕೊಂಡು ಹೋಗಬೇಕಾಗಿ ಎಲ್ಲರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಪ್ರವೀಣ್ ಶೆಟ್ಟಿ ಬಾರ್ಕೂರು ಇವರು ವೇದಿಕೆಗೆ ಆಗಮಿಸಿ ನಮ್ಮ ನೆನಪಿನ ಕಾಣಿಕೆಯನ್ನು ಪಡೆದುಕೊಳ್ಳಬೇಕು. ಹಾಗೆ ನಿರಂಜನ ಆಚಾರ್ಯ ವೇದಿಕೆಗೆ ಬರಬೇಕು. ಹಾಗೆ ಶರತ್ ನಾಯಕ್ ಪಡುಕೆರೆ ಅವರು ವೇಷದಲ್ಲಿದ್ದಾರೆ, ಮತ್ತೆ ಬರ್ತೇನೆ ಅಂತ ತಿಳಿಸಿದ್ದಾರೆ. ಹಾಗೆ ಅನುಶ್ರೀ ಬಿ ಶೆಟ್ಟಿ ಶೇಡಿಮನೆ ಅಲ್ಪ ಕಾಲದಲ್ಲಿ ಆದರೂ ಸಹ ನಾನೊಂದು ವೇಷವನ್ನು ಮಾಡಬೇಕು ಅಂತ ನಮ್ಮಲ್ಲಿ ಕೇಳಿಕೊಂಡರು. ನಮ್ಮ ಸಂಸ್ಥೆಗೆ ಸಂಪೂರ್ಣವಾಗಿ ನನ್ನೊಂದಿಗೆ ಸಹಕಾರವನ್ನು ಅವರು ಹಾಗೂ ಅವರ ಪತಿಯಾದಂತಹ ನೈನೇಶ್ ಅವರು ನನ್ನೊಂದಿಗೆ ತೊಡಗಿಸಿಕೊಂಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ನೆನಪಿನ ಕಾಣಿಕೆಯನ್ನು ನೀಡುತ್ತಾರೆ. ಹಾಗೆ ಇನ್ನೋರ್ವರು ಪ್ರದೀಪಾಚಾರ್ಯ ಎಡಬೆಟ್ಟು, ಇವರು ಸಹ ನಮ್ಮ ಸಂಸ್ಥೆಯಲ್ಲಿ ಸಕ್ರಿಯವಾಗಿ ತನ್ನನ್ನು ತೊಡಗಿಸಿಕೊಂಡು ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಅವರಿಗೂ ಸಹ ಸಂಪೂರ್ಣವಾದ ಧನ್ಯವಾದಗಳು. ಹಾಗೆ ಸ್ವಸ್ತಿಕ್ ಭಂಡಾರಿ ಮಧುವನ ಮಕ್ಕಳ ವೇಷಭೂಷಣವನ್ನು ಕಟ್ಟಿ ಆನಂತರದಲ್ಲಿ ನಮ್ಮೊಂದಿಗೆ ವೇಷವನ್ನು ನಿರ್ವಹಿಸಿದ್ದಾರೆ. ಅವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಶ್ರೀವತ್ಸರಾವ್ ನೀಲಾವರ ತನ್ನ ಅಜ್ಜ ಯಕ್ಷಗಾನ ಪರಂಪರೆಯನ್ನು
ಬೆಳೆಸಿ ಮುನ್ನಡೆಸಿದಂಥ ಒಂದು ಮಹಾನ್ ಚೈತನ್ಯ ನೀಲಾವರದ್ದು. ಆ ಕೊಂಡಿ ಎನ್ನುವಂಥದ್ದು ಮತ್ತೆ ಪುನಃ ಬೆಸೆದುಕೊಂಡು ನಮ್ಮ ಸಂಸ್ಥೆಯಲ್ಲಿ ನಮ್ಮೊಂದಿಗೆ ಎಲ್ಲ ರೀತಿಯಲ್ಲಿ ಸಹಕಾರ ನೀಡ್ತಾ ಇದ್ದಾರೆ. ಅವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಇನ್ನೋರ್ವರು ಕುಮಾರಿ ಅಂಜಲಿ ಅಂಬಲಪಾಡಿ, ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿ ಅಲ್ಲದಿದ್ದರೂ ಸಹ ಅಂತ ಹೇಳಿದರೆ ಈಗ ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿಯೇ ಅಂಬಲಪಾಡಿಯಲ್ಲಿ ಯಕ್ಷಗಾನವನ್ನು ಕಲಿತು ಆ ನಂತರದಲ್ಲಿ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡ ಒಂದು ಪುಟಾಣಿ. ಅಂದರೆ ನೋಡಲಿಕ್ಕೆ ಉದ್ದ ಇದ್ರೂ ಸಹ ಅವಳ ಪ್ರಾಯ ಸಣ್ಣದು, ಆದರೆ ಎಲ್ಲ ಒಂದು ರೀತಿಯಾದ ಸಾಂಸ್ಕೃತಿಕ ಚಟುವಟಿಕೆ ತನ್ನನ್ನು ತೊಡಗಿಸಿಕೊಂಡು ನಮ್ಮ ಸಂಸ್ಥೆಯಲ್ಲೂ ಅವರ ತಾಯಿಯವರು ಕೇಳಿಕೊಂಡ್ರು, ಒಂದು ಅವಕಾಶವನ್ನು ಕೊಡಿ. ಸುದೀರ್ಘವಾಗಿ ಇದು ಮೂರನೇ ವರ್ಷ ನಮ್ಮೊಂದಿಗೆ ನೃತ್ಯದಲ್ಲಿ ಹೋದ ವರ್ಷ ತನ್ನ ಅಭಿನಯವನ್ನು ತೋರಿಸಿದ್ಲು. ಈ ವರ್ಷ ಯಕ್ಷಗಾನ ಪ್ರಸಂಗದಲ್ಲಿ ಒಂದು ವೇಷವನ್ನು ಅವಳಿಗೆ ಕೊಟ್ಟಿದ್ದೇವೆ. ಆಗ ನಾನೇನು ಕಡಿಮೆ ಇಲ್ಲ, ಎಲ್ಲರೊಂದಿಗೆ ನಾನು ನೃತ್ಯವನ್ನು ಮಾಡ್ತೇನೆ ಅಂತ ಆಗ ತೋರಿಸಿಕೊಟ್ಲು. ಅವಳಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಇನ್ನೋರ್ವರು ಪವನ್ ರಾಜ್ ಸಾಮಗ ಉಡುಪಿ. ಈಗಾಗಲೇ ನೀವು ಕೇಳಿರ್ಬೋದು, ಬೆಳಗಿಂದ ಪೃಥ್ವಿರಾಜ್ ಸಾಮಗ ಹಾಗೂ ವೀಣಾ ಸಾಮಗ ಅಂತ ನೀವು ಬೆಳಗಿಂದ ಕೇಳಿದ್ರಿ. ಅವರ ಮಗನಾದಂತಹ ಎರಡನೇ ಮಗ ಪೃಥ್ವಿರಾಜ್ ಸಾಮಗನ ತಮ್ಮ ಪವನ್ ರಾಜ್ ಸಾಮಗ ಯಕ್ಷಗಾನ, ಕೊಳಲು, ಸಂಗೀತ, ಭರತನಾಟ್ಯ ಎಲ್ಲದರಲ್ಲಿಯೂ ತನ್ನನ್ನು ತೊಡಗಿಸಿಕೊಂಡು ತನ್ನ ಪ್ರತಿಭೆಯನ್ನು ಪ್ರೋತ್ಸಾಹಿಸುತ್ತಿದ್ದಾರೆ ನಮ್ಮ ಗುರುಗಳು. ಹಾಗೆ ಅವರು ಸಹ ಇಂದು ನಮ್ಮೊಂದಿಗೆ ವೇಷವನ್ನು ನಿರ್ವಹಿಸಿದ್ದಾರೆ. ಅವರಿಗೂ ಸಹ ತುಂಬ ಹೃದಯ ಧನ್ಯವಾದ. ಹಾಗೆ ಶ್ರೀಪಾದರಾವ್ ಈಗಾಗಲೇ ಹೇಳಿದ ಹಾಗೆ ನೀಲಾವರದ ಕೊಂಡಿ ಒಂದಲ್ಲ ಎರಡು, ಅಣ್ಣ ಮಾಡಿದ ವೇಷಕ್ಕೆ ತಮ್ಮ ಏನು ಕಡಿಮೆ ಇಲ್ಲ ಎನ್ನುವ ಹಾಗೆ ಅವರು ಸಹ ಕೇಳಿಕೊಂಡಾಗ ತನ್ನ ವ್ಯಾಸಂಗವನ್ನು ಒತ್ತಡದ ಪರಿಸ್ಥಿತಿಯಲ್ಲಿ ಇದ್ದರೂ ಸಹ ನಾನು ಕೇಳಿಕೊಂಡಾಗ ನಮ್ಮೊಂದಿಗೆ ಸಹಕಾರಕ್ಕಾಗಿ ಬರ್ತೇನೆ ಅಂತ ಒಪ್ಪಿಕೊಂಡ್ರು. ಅವರು ಸಹ ಇಂದು ನಮ್ಮೊಂದಿಗೆ ವೇಷವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ಸಹ ವೇದಿಕೆಗೆ ಬಂದು ಒಂದು ಕಿರು ಕಾಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನನ್ನೊಂದಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅದೆಷ್ಟೋ ಮಂದಿ ನನ್ನ ಬೆನ್ನೆಲುಬಾಗಿ ನಿಂತು ನನ್ನನ್ನು ಪ್ರೋತ್ಸಾಹಿಸ್ತಾ ನನ್ನ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ನಿಮ್ಮೆಲ್ಲರ ಒಂದು ಉಪಸ್ಥಿತಿಯ ಕಾರಣ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಆದರೆ ಒಂದು ಹಿಮ್ಮೇಳದವರಿಗೊಂದು ಶಾಲನ್ನು ಹೊದಿಸಿ ನನ್ನ ಒಂದು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೆ. ಯಕ್ಷಗಾನದ ಮುಂದಿನ ಭಾಗಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ. ಸತ್ಕಾರವಾಗಲಿ ದೊರೆಯಲಿಲ್ಲ. ಕೇವಲ ನನ್ನದಾದಂತಹ ಬಾಲವನ್ನೇ ಬೆಳೆಸಿ ನನ್ನ ಆಸನವನ್ನಾಗಿರಿಸಿಕೊಂಡೆ. ಆಗ ನನ್ನನ್ನು ವಿಚಾರಿಸತೊಡಗಿದರು. ನಾನು ಬಂದಂತಹ ಕಾರಣವನ್ನ ವಿವರವಾಗಿ ವಿವರಿಸಿದೆ, ಅವರಿಗೆ ತಿಳಿ ಹೇಳಿದೆ. ಆದರೆ ಆತ ಹರನೊಬ್ಬನೇ ಬ್ರಹ್ಮಾಂಡಕ್ಕೆ ಒಡೆಯ, ರಾಮನಿಂದ ಏನಾದಿತ್ತು ಎನ್ನುವ ಹಾಗೆ ನಿಂದನೆಯ ಮಾತನ್ನಾಡಿದ. ಇದನ್ನ ಕೇಳಿದ ನಾನು ಅವನನ್ನು ಅಲ್ಲಿಯೇ ಕುಟ್ಟಿ ಪುಡಿ ಮಾಡುತ್ತಾ ಇದ್ದೆ. ಆದರೆ ಏನು ಮಾಡೋಣ, ನಿಮ್ಮ ಅನುಮತಿ ಇಲ್ಲದೆ ಹೋಯಿತು. ಮುಂದೇನಾಗಬೇಕು ಅಪ್ಪಣೆ ಆಗಲಿದೇವ. ಹಾಗಂತಾದ್ರೆ ಸಂಧಿಯನ್ನ ಮುರಿದ ಎಂದಾಯಿತು. ಬಲದವರೇ, ವಿಚಾರದ ಕುರಿತಾಗಿ ನಿಮ್ಮ ಅಭಿಪ್ರಾಯವೇ?
ಒಂದೇ ಮುಷ್ಟಿಯೊಳ್ ಆತನ ಒತ್ತಿಸೆ. ಒಂದೇ ಮುಷ್ಟಿಯೊಳ್ ಒಂದೇ ಮುಷ್ಟಿಯೊಳ್ ಆತನ ಒತ್ತಿಸೆ ಆತನ ಒತ್ತಿಸೆ. ಬಂದು ನಮಿದು ಎನ್ನುದ ಮಾರು ಎಂದು ವೀರ ಕಳಶವೇ. ಶತ್ರುಘ್ನದೇವ, ನಾವು ನಿಮ್ಮಂತಹ ವೀರರು ಶ್ರೀರಾಮ ಸೇನೆಯಲ್ಲಿ ಇರುತ್ತಲೂ ಮಾನವ ಪುಣ್ಯಾದ, ಅದರಲ್ಲಿಯೂ ಪ್ರಭು ಶ್ರೀರಾಮಚಂದ್ರಮನ ಗುಣಕ್ಕೆ ಗೆರೆ ಎಳೆಯುವಂತಹ ತುಂಡರಸನಾದಂತಹ ವೀರಮಣಿ ಅಂತವರಿಗೆ ಈ ಪ್ರಪಂಚದಲ್ಲಿ ಬದುಕಲು ಜಾಗವೇ ಇಲ್ಲ. ಅಷ್ಟೇ ಅಲ್ಲ, ಪ್ರಭು ಶ್ರೀರಾಮಚಂದ್ರಮನ ಬಗ್ಗೆ ಯಾರು ನಿಂದನೆಯ ಮಾತನ್ನಾಡ್ತಾರೋ ಅವರಿಗೆ ಈ ಪ್ರಪಂಚದಲ್ಲಿ ಬದುಕುವ ಅರ್ಹತೆಯೂ ಇಲ್ಲ. ಕೊಡಿಯಪ್ಪಡೆ ಅವರನ್ನು ಕುಟ್ಟಿಗುಡಿ ಮಾಡ್ತೇವೆ. ಹೊಲದವರೇ, ನಿಮ್ಮ ಕೆಚ್ಚನೆಯ ನುಡಿಗಳನ್ನ ಕೇಳುವಾಗ ಬಹಳ ಸಂತೋಷವಾಯಿತು. ಪ್ರದರ್ಶನ ಇಲ್ಲಿಯಲ್ಲ, ರಣಕ್ಷೇತ್ರದಲ್ಲಿ ನಡೆಯೋಣ. ನಿನಗೆ ವ್ಯಕ್ತಿಗತವಾದ ಪರಿಚಯ ಬೇಕೋ? ವರ ಮಂತ್ರಿಯನ್ನ ದಶರಥನ ಪತಿಗೆ ವರ ಮಂತ್ರಿಯನ್ನ ದಶರಥನ ಪತಿಗೆ ದುರಧೀರನು ಸುಮತಿ ತುರಗವರಕ್ಷಕ ಶತ್ರುವಾಡದಿ ವರದಳು ಪಡೆದೀಗ
ಬಂಧಿಸುವ ತುರಗವನ್ನು ಬಿಡಿಸಿಕೊಂಡು ಹೋಗುವಲ್ಲಿ ಯುದ್ಧ ಅಗತ್ಯವಂತಾದರೆ ಎಲ್ಲರೂ ಯುದ್ಧಕ್ಕೆ ಬರುತ್ತಿದ್ದರು. ಆದರೆ ನೇರವಾಗಿ ಯುದ್ಧಕ್ಕೆ ಬಂದವನು ನಾನು. ಸಾಮರ್ಥ್ಯದವೇ ನಮಗೆ
ಆತ ಒಂದು ದೊಡ್ಡ ಸಾಧನೆಯನ್ನು ಮಾಡಿ ಅಂತ ಹೇಳ್ತಾ ಇದ್ದೀಯಲ್ಲ. ನನ್ನ ತಂದೆಯವರ ಬಗ್ಗೆ ತಿಳಿದಿದೆ ನಿನಗೆ. ಹರನನ್ನೇ ತಪಸ್ಸಿನಿಂದ ಮೆಚ್ಚಿಸಿ ಆತನನ್ನೇ ಮನೆಯಳಿಯನನ್ನಾಗಿ ಮಾಡಿಕೊಂಡು ನಮ್ಮ ಪುರವನ್ನು ಕಾಯಲಿಕ್ಕೆ ಸೇವಕನನ್ನಾಗಿ ಇಟ್ಟುಕೊಂಡಿದ್ದೇವೆ. ನಿನಗೇನು ಗೊತ್ತುಂಟು ನನ್ನ ತಂದೆಯವರ ಬಗ್ಗೆ? ನಿನ್ನ ತಂದೆ ಮಾಡಿದ ಕೆಲಸ ಏನೆಂದು ಯಾವ ಪರಾಕ್ರಮ ಕೈದಿಯ ತವ ಪಿತಾ
ತಾಗಡ್ಕ ತಾಗಡ್ದ ದಿನ್ನಗ 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 ಕಣ್ಣಯ್ಯ ಬರಿದು ಬೇಗ ತದಿನದೇ ಕೊನೆಯ ಮುರಿದು ಬೇಗ ವೀರಮಣಿಯ ಕ್ರೋಧದಿಂದ ಬರು ವೀರಮಣಿಯ ಕ್ರೋಧದಿಂದ ಎಳಿಸಬೇಡ ಬಡನ ಬಾಲ ಎಳಿಸಬೇಡ ನಮ್ಮನಿವ ಹಣವಿ ಜನ್ಮದ ನಿನ್ನ ಶರಗಳನ್ನೆಲ್ಲ ಮಧ್ಯ ಮಾರ್ಗದಲ್ಲೇ ಕತ್ತರಿಸಿ ಕೆಡಹಿದ್ದೇನೆ. ನೀನಿಲ್ಲಿಗೆ ಬಂದು ಅಷ್ಟು ಸುಲಭವಾಗಿ ಕಪ್ಪ ಕಾಣಿಕೆಯನ್ನು ಒಯ್ಯಲಾರೆ. ಯಾಕೆ ಬಲ್ಲಯ್ಯ? ಈ ವೀರಮಣಿ ಒಬ್ಬ ಕ್ಷತ್ರಿಯ. ನನ್ನ ಮಕ್ಕಳು ಕ್ಷತ್ರಿಯರಾಗಿ ನಿನ್ನ ತುರಗವನ್ನ ಬಂಧಿಸಿದ್ದಾರೆ. ಅವರು ಮಾಡಿದ ಕಾರ್ಯ ಸಾಧುವನ್ನೇ ತಿಳಿದು ನಾನು ನಿನ್ನಲ್ಲಿ ಯುದ್ಧ ಸಾರಿದ್ದೇನೆ. ಎಲ್ಲ ವೀರಮಣಿ ತುರಗ ಬಂಧಿಸುವಂತ ನಿನ್ನ ಮಕ್ಕಳ ಪರಿಸ್ಥಿತಿ ಏನಾಗಿದೆ ಎನ್ನುವುದನ್ನು ಈಗಾಗಲೇ ನೀನು ಕಂಡವನಿದ್ದೀ. ಇಷ್ಟ ಆದ್ರೂ ಇನ್ನು ನಿನ್ಗೆ ಬುದ್ಧಿ ಬರಲಿಲ್ಲ ಅಲ್ವಾ? ಒಬ್ಬ ರಾಜಕೀಯ ಮುತ್ಸದ್ದಿಯಾಗಿ ವೀರ ಪರಾಕ್ರಮಿಯಾಗಿ ನಿನ್ನ ಕಡೆಯವರಾದ ದಮನ ಲಕ್ಷ್ಮೀನಿಧಿ ಇತರರನ್ನ ಈಗಾಗಲೇ ದರಗೊಳಿಸಿದ್ದೇನೆ. ನೀನೇನು ನಿನ್ನನ್ನು ಎದುರಿಸುವುದು ನನಗೆ ಯಾವ ಲೆಕ್ಕ ಎನ್ನುವುದಾಗಿ ಭಾವಿಸಿಕೊಂಡಿದ್ದೀಯ? ಇರಲು ಶ್ರೀರಾಮ ಕರುಣೆ ಇರಲು ಶ್ರೀರಾಮ ಕರುಣೆ ಪುರದೊಳೇನು ಗಣ್ಯ ನಿನ್ನ ಪುರದೊಳೇನು ಗಣ್ಯ ನಿನ್ನ ಪರಿವೆ ನಡುವಿನಂತೆ ದೂರ್ತ ಪರಿಚಿಸದ ಗಳಿಸಿಕೊಂಡಿರುವಂತಹ ಕೀರ್ತಿ, ಮಾಡಿರುವಂತಹ ಸಾಧನೆ, ಇವುಗಳ ವಿಚಾರಗಳ ಕುರಿತಾಗಿ ನೀನು ತಿಳಿಯದೇ ಹೋದವನಿದ್ದೀಯ. ನಿನಗೆ ತಿಳಿಯಪಡಿಸಲು ಸುಖವಾಗಿ ನಮ್ಮವನೇ ಆಗಿರುವಂತಹ ಹನುಮಂತನನ್ನ ಕಳುಹಿಕೊಟ್ಟೆ. ಯಾವುದೇ ರೀತಿಯಾದಂತಹ ಪ್ರಯೋಜನವಾಗಲಿಲ್ಲ. ವೀರಮಣಿ, ತುರಗದ ರಕ್ಷಣೆಯ ಹೊಣೆಗಾರಿಕೆಯನ್ನು ಹೊತ್ತಿರುವಂತಹ ನಾನು ತುರಗದ ರಕ್ಷಣೆಗಾಗಿ ಬಂದನಿದ್ದರೂ ಇದರ ಹಿನ್ನೆಲೆ ಏನು ಬಲ್ಲೆಯ? ಇರಲು ಶ್ರೀರಾಮನ ಅನುಗ್ರಹ. ಶ್ರೀರಾಮನ ಅನುಗ್ರಹ ಎನ್ನುವಂತಹದ್ದು ಎಷ್ಟರ ತನಕ ನಮ್ಮ ಮೇಲೆ ಇರುತ್ತದೆ ಅಷ್ಟರ ತನಕ ನಾವು ಭೀತಿಗೊಳಗಾಗುವವರು ಅಲ್ಲವೇ ಅಲ್ಲ. ಹಾಗಾಗಿ ನಿನ್ನಲ್ಲಿ ಹೇಳ್ತಾ ಇದ್ದೇನೆ, ತುರಗವನ್ನ ಬಿಟ್ಟು ಕಪ್ಪವನ್ನು ಕಟ್ಟೆ ಎಂದಾದರೆ ಸಾದೀತು. ಇಲ್ಲ ಅಂತಾದ್ರೆ ನಿನ್ನ ಶಿರವನ್ನ ತರಿದು ತುರಗ ಬೀಸುತ್ತೇನೆ. ಏನು ಶ್ರೀರಾಮನ ಕರುಣಿಯೋ ನಿನಗೆ? ಕರುಣಿಸುವುದಕ್ಕೆ ಅವನೇನು? ಅವನೊಬ್ಬ ಸಾಮಾನ್ಯ ಮಾನವ. ನರನು ನಿನ್ನ ರಾಮ ನವನ
ಬಗ್ಗೆ ಮಾತನಾಡಿದೆ. ಕರುಣಿಸುವುದಕ್ಕೆ ಆ ರಾಮ ಅವನೇನು ದೇವರ? ನಿಜವಾಗಿ ದೇವರಾದ್ರೆ ಅವನು ಆ ತಪಸ್ಸಿನಿಂದ ಗಳಿಸಿರಬೇಕು. ಇನ್ನ ರಾಮ ಒಬ್ಬ ಸಾಮಾನ್ಯ ಮಾನವ, ಅವನು ನಮ್ಮ ಹಾಗೆಯೇ ಕಷ್ಟ ಸುಖಗಳನ್ನು ಅನುಭವಿಸಿಕೊಂಡವ. ಹಾಗಾಗಿ ನಿನ್ನ ಆ ರಾಮನ ಕರುಣೆಯನ್ನ ಬಿಟ್ಟು ಬಿಡು. ಹೌದಾ? ಹಾಗಂತಾದ್ರೆ ನಿನ್ನ ಮಾತು ಹೇಗಾಯ್ತು ಬಲ್ಲಯ್ಯ? ನರಗೆ ಪೌರುಷಂಗ ಅಧಿಕ ನರಗೆ ಪೌರುಷಂಗಳಧಿಕ ಬರೆದು ಬಿದಿಗ ನಿಂದ ಜಯವು ಬರೆದು ಬಿದಿಗ ನಿಂದ ಜಯವು ಮೆರೆಯಬೇಕು ಶೌರ್ಯ ಧೈರ್ಯ ಗುರು ಪ್ರತಾಪದೇ. ಎಲ್ಲ ವೀರಮಣಿ, ಮಾನವನಾಗಿ ಹುಟ್ಟಿದಂತ ನಿನ್ನ ಶೌರ್ಯ ಧೈರ್ಯಗಳಿಗೆ ತಿಲಾಂಜಲಿಯನ್ನಿಟ್ಟವನಿದ್ದೀಯ. ಕಾರಣ ಏನು ಬಲ್ಲಯ್ಯ? ನನಗೆ ದೈವ ಬಲ ಇದೆ ಎನ್ನುವಂತ ಅಹಂಕಾರದಿಂದ ನೀನು ವರ್ತಿಸುತ್ತಾ ಇದ್ದೀಯ. ಎಲ್ಲ ವೀರಮಣಿ, ದೈವ ಬಲವನ್ನು ಪಡೆಯುವಂತ ಬಗೆಯತ್ತು ಬಲ್ಲೆಯ. ಮಾನವನಾಗಿ ಹುಟ್ಟಿದವರು ಮಾಡುವಂತ ಕಾಯಕದಿಂದಲೇ ದೈವ ಬಲವನ್ನ ಪಡೆಯಬೇಕು ಬಿಟ್ಟರೆ ಹೀಗೆಲ್ಲ ದೈವ ಬಲ ಇದೆ ಎನ್ನುವ ಕಾರಣಕ್ಕಾಗಿ ಅಹಂಕಾರವನ್ನು ತೋರ್ಪಡಿಸುವುದಲ್ಲ. ಹಾಗಾಗಿ ಹೇಳ್ತಾ ಇದ್ದೇನೆ, ತುರಗವನ್ನು ಬಿಟ್ಟರಲ್ಲೇ ಸಾಧೀತು, ಇಲ್ಲಂತದನ್ನ ಚಿರಛೇದ ಮಾಡ್ತೇನೆ. ತುರಗವನ್ನ ಬಿಡಲಿಕ್ಕೆ ನಾವೇನು ನಿರ್ವೀರ್ಯರಲ್ಲ. ಹಾಗಾಗಿ ನಾನು ಕ್ಷತ್ರಿಯ, ತುರಗವನ್ನ ಕಟ್ಟಿದ್ದೇವೆ, ಕಾದಾಡುತ್ತೇವೆ. ಅಯ್ಯೋ ವೀರಮಣಿ, ತುರಗ ಕಟ್ಟಿದ್ದಕ್ಕೆ ನನ್ನದು ಆಕ್ಷೇಪ ಅಲ್ಲವೇ ಅಲ್ಲ. ತುರಗವನ್ನ ಕಟ್ಟಬೇಕಾದವನೇ ನೀನು, ತುರಗವನ್ನ ಕಟ್ಟುವಂತ ಸಾಮರ್ಥ್ಯವನ್ನ ಹೊಂದಿದವನೇ ನೀನು. ಆದರೆ ನಮ್ಮ ಹನುಮಂತನನ್ನ ಕಳುಹಿಕೊಟ್ಟವರಿದ್ದೇವೆ. ಆದರೆ ಆತನ ಮಾತು ನಿನಗೆ ಪಥ್ಯವಾಗದೆ ಹೋಯಿತು. ಹಾಗಾಗಿ ನಿಂದಿಸಿದೆ, ನೀನು ಅವಮಾನಿಸಿದೆ. ಹಾಗಾಗಿ ಹೇಳ್ತಾ ಇದ್ದೇನೆ, ರಾಮ ಏನೂ ಅಲ್ಲ, ಹರನೊಬ್ಬನೇ ದೇವ ಎನ್ನುವುದಾಗಿ ಹೇಳ್ತಾ ಇದೆಯಲ್ಲ, ಇದು ನಿನ್ನ ಮಾತು ಸರಿಯಲ್ಲ ಎನ್ನುವುದಾಗಿ ನಾನು ಹೇಳ್ತಾ ಇರುವುದು. ಮುಚ್ಚವಾಯಿ, ನಿನ್ನ ರಾಮನ ಕತೆ ಬಿಡು. ಇನ್ನು ನೀನು ನಿನ್ನ ಹೆಜ್ಜೆಯನ್ನು ಯೋಚಿಸಿ ಮುಂದಿಡು. ಹೌದಾ? ಹಾಗಾದ್ರೆ ಬಾ ಮುಂದೆ, ಬಾ ಮುಂದೆ. ವೀರಮಣಿ ಸತ್ತಿದ್ದಾರಂತಾಯಿತು. ಮುಂದೆ ಯಾರು ಬರ್ತಾರೆ ಎನ್ನುವಂತ ನಿರೀಕ್ಷೆ ಅಲ್ಲಿ. ದುರವು ಸಂಘಟಿಸುವುದು ದುರವು ಸಂಘಟಿಸುವುದು ನಾನು ಪುರದೊಳಿರ್ತದಕ್ಕೆ ಏನು ಸಾರ್ಥಕ ಬರುವುದು ಅಪಕೀರ್ತಿ ಅನ್ನುತ್ತ ಹೊರಟು ಗರ್ಜಿಸುತ್ತ ಏನನ್ನು ನೋಡುತ್ತಿದ್ದೇನೆ ನಾನು? ವೀರಮಣಿಯ ಅಳಿಯನಾಗಿಯೂ ಅವನ ರಕ್ಷಕನಾಗಿಯೂ ವಿಜಯಪುರದಲ್ಲಿ ನಾನಿರುತ್ತ ಈ ರೀತಿಯ ಅನಾಹುತಗಳು ನಡೆಯಿತು ಅಂತಾದ್ರೆ ನಾನಿದ್ದೇನು ಫಲ? ಮಹಾದೇವನಾದ ನನ್ನ ಅನುಗ್ರಹಕ್ಕೆ ಪಾತ್ರನಾದ ವೀರಮಣಿ ಮತ್ತವನ ಮಕ್ಕಳು ಕಾಲವಶವಾದರು ಅಂತಾದ್ರೆ ಇದು ನನ್ನ ಬಿರುದಿಗೆ ಬಂದಂತಹ ಕಳಂಕ. ಆದ್ದರಿಂದ ವೀರಭದ್ರನನ್ನ ಹಾಗೂ ಶಿವಗಣಗಳನ್ನ ಈ ಕೂಡಲೇ ರಣರಂಗಕ್ಕೆ ಕಳಿಸ್ತೇನಂತೆ. ಎಲ್ಲಿ ವೀರಭದ್ರ?
ಶಿವಗಣಗಳ ಸಹಿತವಾಗಿ ನಮ್ಮ ಸೇನೆಯನ್ನ ಧ್ವಂಸಗೊಳಿಸು ಮಗನೇ. ಜನಗನಿಂದ ಪಡೆ ಪಡೆಯುವುದ ಜನಗನಿಂದ ಪಡೆ ಪಡೆಯುವುದು ಶಿವನು ಪ್ರತ್ಯಕ್ಷನಾದ ತನ್ನ ಶಿವಗಣಗಳೊಂದಿಗೆ ವೀರಭದ್ರನನ್ನು ಕಳುಹಿಸಿಕೊಟ್ಟಿದ್ದಾನೆ. ರಾಮ ಸೇನೆಯನ್ನ ಶಿವಗಣಗಳು ಧ್ವಂಸ ಮಾಡುತ್ತಾ ಇದೆ. ರಾಮ ಸೇನೆಯ ಹೊಣೆ ಹೊತ್ತವನಾದಂತಹ ನಾನು ಸುಮ್ಮನೆ ನಿಲ್ಲುತ್ತಿದ್ದುಕೊಂಡೆ, ಅವರನ್ನು ಬಡಿದು ಬೆಳೆಸಿದೆ. ಬಂದವನು ಯಾರೆನ್ನುವುದಾಗಿ ಬಲ್ಲೆಯ ಒಳ್ಳೆಯ ಮಾತಿನಲ್ಲಿ ಹೇಳ್ತಾ ಇದ್ದೇನೆ. ಮಾಡಿದು ತಪ್ಪಾಯಿತು ಎನ್ನುವುದಾಗಿ ನನ್ನೊಡನೆ ಪಾದ ಹಿಡಿದರೂ ಬಳಿತು, ಇಲ್ಲವಾದಲ್ಲಿ ಹಿಡಿದ ಕೂರಸಿಗೆ ನಿನ್ನ ನಾವು ಹುದ್ದಿ ಮಾಡ್ತೇನೆ. ನಿನ್ನ ಶೂಲವನ್ನು ಹಿಡಿದು ವಿಸರ್ಜನೆ ಬಾ.
ಸೋಲು. ಇನ್ನು ನಾನು ಸುಮ್ಮನುಳಿದರೆ ಕಾರ್ಯ ಕೆಟ್ಟು ಹೋದೀತು. ಅದಕ್ಕಾಗಿ ನನ್ನ ವಾಹನವಾದಂತಹ ನಂದೀಶ್ವರ ನನ್ನ ಏರಿ ಶೂರಧಾರಿಯಾಗಿ ಈ ಕೂಡಲೇ ರಣರಂಗಕ್ಕೆ ತೆರಳುತ್ತೇನಂತೆ. ವೀರಮಣಿ ಹರಭಕ್ತ, ಭಕ್ತರ ರಕ್ಷಣೆಯೇ ನನ್ನ ಕರ್ತವ್ಯ. ಈಗ ಶರಣನ ಪಕ್ಷವನ್ನಂತೂ ಬಂದಿದ್ದೇನೆ. ಅವನನ್ನು ಗೆಲ್ಲಿದಂತ ಶೌರ್ಯ ಸಾಹಸ ನನ್ನಲ್ಲಿಯೂ ತೋರು. ಹೌದೇ, ವೀರಮಣಿ ಸತ್ತ ಎನ್ನುವ ಕಾರಣಕ್ಕಾಗಿ ಈಗ ನೀನು ಬಂದದ್ದ. ಶರಣರ ಪರಯುವ ಬಿರುದರೆ ನಿನ್ನಲ್ಲೇ, ಶರಣರ ಪೊರೆಯುವ ಬಿರುದರೆ ನಿನ್ನಲ್ಲಿ ಹರಿದೊಂದ ರಾಮಾಶ್ವಮೇಧದ ಯಾಗದ ತುರಗ ಎನ್ನುವಂತಹದ್ದು ಇಲ್ಲಿಗೆ ಬಂದಿರುವಂತಹ ವಿಚಾರ ನಿನಗೆ ತಿಳಿಯದೇ ಹೋಯಿತೆ. ಅಷ್ಟು ಮಾತ್ರವೇ ಅಲ್ಲ, ನಿನ್ನ ಶರಣನಾಗಿರುವಂತಹ ವೀರಮಣಿಯಲ್ಲಿ ನೀನು ಒಂದು ಮಾತು ಹೇಳಬಹುದಾಗಿತ್ತು. ಇದು ರಾಮಾಶ್ವಮೇಧ ಯಾಗದ ತುರಗ, ಇದಕ್ಕೆ ಭಂಗಪಡಿಸಬಾರದು. ನನ್ನ ಅನುಗ್ರಹದಿಂದಲೇ ಹೊರಟಿರುವಂತಹ ತುರಗ ಎನ್ನುವುದಾಗಿ ನೀನು ಒಂದು ಮಾತು ಹೇಳಿದಿದ್ರೆ ತುರಕ್ಕಿದಿರಾಗುವಂತ ಅವಶ್ಯಕತೆ ಇರಲಿಲ್ಲ. ಏನು ಮಾಡೋಣ, ನೀತಿ ಮಾತನ್ನ ಹೇಳಿದೆ, ಪತ್ತೆ ಆಗದೆ ಹೋಯಿತು. ದೂರದಲ್ಲಿ ಸತ್ತು ಬಿದ್ದಿದ್ದಾನೆ. ಈಗ ಅವನ ಪಕ್ಷವನ್ನು ವಹಿಸಿ ಯಾರು ನೀನು ಬಂದದ್ದ? ಶತ್ರುಘ್ನ, ಒಂದು ಪಕ್ಷದ ಹೊಣೆಯನ್ನು ಹೊತ್ತಂತ ನೀನು ಈಗ ಮಾಡುವುದು ಸರಿಯೇ? ರಕ್ಷಕನಾಗಿ ಬಂದಂತ ನೀನು ಬಹಳ ಜಾಗರೂಕತೆಯಿಂದ ಕಾರ್ಯೋನ್ಮುಖನಾಗಬೇಕಿತ್ತು. ಹೌದೇ? ಹೌದು. ವೀರಮಣಿ ಹೊರಭಕ್ತನೆಂದು ತಿಳಿದ ಮೇಲೆ ನೀನೇ ನನ್ನನ್ನು ಧ್ಯಾನಿಸಿ ಯುದ್ಧವಿಲ್ಲದೆ ಕಪ್ಪ ಕೊಡಿಸು ಎನ್ನುವ ಹಾಗೆ ಕೇಳಬಹುದಿತ್ತು. ಆದರೆ ಹಾಗೆ ಮಾಡದೆ ಮದ ಮುಖತನದಿಂದ ನನ್ನ ಶರಣನನ್ನ ಘಾಸಿಗೊಳಿಸಿದೆಯಲ್ಲ, ಯಾಕೆ? ಅಯ್ಯ ಪರಮೇಶ್ವರ, ನೀವು ಹೇಳಿದ ಹಾಗೆ ನಾನು ವಿಚಾರವನ್ನು ಅರಿತೇ ವ್ಯವಹರಿಸಿದ್ದು. ಹೇಗೆ ಬಲ್ಲಿಯಾ? ಅರಿತಿರೆ ನಿನ್ನನು ಶ್ರೀ ರಘುರಾಮನ ಅರಿತಿರೆ ನಿನ್ನನು ಶ್ರೀ ರಘುರಾಮನ ತುರಗವ ಬಂದಿಸುತ್ತ ರಘುರಾಮನ ತುರಗವ ಬಂದಿಸುತ್ತ
ಏನು ಮಾಡೋಣ? ತುರಗವನ್ನ ಬಂಧಿಸಿರುವಂತ ವೀರಮಣಿಯಲ್ಲಿಗೆ ಸಂಧಿಗಾಗಿ ನಮ್ಮ ಮನೆ ಆಗಿರುವಂತ ಹನುಮಂತನನ್ನ ಕಳುಹಿಕೊಟ್ಟೆ. ಆದರೆ ಮದಮುಖದಿಂದ ವರ್ತಿಸಿದ್ದು ನಾನಲ್ಲ, ಆತನೇ ವರ್ತಿಸಿದ್ದಾನೆ. ಅಷ್ಟು ಮಾತ್ರವೇ ಅಲ್ಲ, ನೀತಿ ಮಾತನ್ನ ಹೇಳಿದರು ಪತ್ತೆಯಾಗದೇ ಹೋಯಿತು. ಹಾಗಾಗಿ ಹೇಳ್ತಾ ಇದ್ದೇನೆ, ದೂರದಲ್ಲಿ ಆತ ಸತ್ತ, ಈಗ ಅವನ ಪಕ್ಷವನ್ನು ವಹಿಸಿಕೊಂಡು ನೀನು ಬಂದವನಿದ್ದೀಯ. ಇಷ್ಟರ ತನಕ ಮಾಡಿದ್ದು ಯುದ್ಧವೇ, ಇನ್ನೂ ಮಾಡುವುದು ಯುದ್ಧವೇ. ಹುಚ್ಚು ಬಾಯಿ ಅವರ ಹೊಣೆ ನಿನ್ನದ್ದು ಎನ್ನುವ ಹಾಗೆ ಹೇಳಿದನಲ್ಲ. ಏನು ಮಾಡಲಿ, ಏನು ಮಾಡಲಿ? ಬಿಡೆ ದುಷ್ಟ ಯಾರೆಲ್ಲಿ ಏನು ನಮ್ಮಯ ದಿಟ್ಟ ಶತ್ರುವನ ಕೆಡೆಯಿದನು ಅಸುವ ಹೆಣ್ಣುವೇನು. ಇಡೀ ಬ್ರಹ್ಮಾಂಡವನ್ನೇ ಕುಟ್ಟಿ ಚೂರ್ಣಗೈದು ಬಿಡಿಸ್ತೇನೆ. ಎಲ್ಲಿದ್ದಾನೆ ಆ ವೀರ? ಬರಲಿಲ್ಲ, ನನ್ನ ಎದುರಿಸಿ ನೋಡಲಿ. ಬಿಡುವುದಿಲ್ಲ. ಆದರೆ ಇಂದು ನಿಷ್ಕಾರಣವಾಗಿ ನಮ್ಮ ದ್ವೇಷವನ್ನು ಕಟ್ಟಿಕೊಂಡೇ ಅಲ್ಲ. ಯಾಕೆ ಹೀಗೆ ಮಾಡಿದೆ ಎನ್ನುವ ಹಾಗೆ ಮೊದಲು ಹೇಳು. ಆನಂತರ ನೀನು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಿದ್ದಕ್ಕೆ ಸಿದ್ಧನಾಗು. ಮುಚ್ಚು ಬಾಯಿ. ಮಾರ್ಮಲತೆಯ ಪರಿಗಾಗಿ ಬೇಗದಳು, ಮಾರ್ಮಲತೆಯ ಪರಿಗಾಗಿ ಬೇಗದಳು. ಶತ್ರುಘ್ನ ಇದಿರಾದ ಅವನನ್ನ ನಾನೇ ಕರೆದು ವಿಚಾರಿಸಿದೆ. ಆದರೆ ಅವನಿಂದ ದುಡುಕಿನ ಹಾಗೂ ಅಹಂಕಾರದ ಉತ್ತರಗಳು ಕೇಳಿ ಬಂತು. ನನ್ನಲ್ಲಿಯೂ ಯುದ್ಧವೇ ಎಂದು ಸಿದ್ಧನಾಗಿದ್ದ ಆತ ಯುದ್ಧ ರಂಗದಲ್ಲಿ ಎದಿರಾಳಿಗಳಾಗಿ ಎದುರಾದಾಗ ಕಾಳಗ ಕೊಡುವುದೇ ಯುದ್ಧ ಧರ್ಮ ಎಂದು ನಡೆದಂತಹ ಯುದ್ಧದಲ್ಲಿ ಶತ್ರುಘ್ನ ಹೊರಗಿದ. ಏನಾಯ್ತು? ಈ ಕೆಲಸದಿಂದ ನೀನು ಸೀತಾವಲ್ಲಭನಿಗೆ ಏನು ಮಾಡಿದ ಹಾಗಾಯ್ತು ಬಲ್ಲೆಯ? ಸೀತಾವಲ್ಲಭಗೆ ನೀನು
ಹೀಗೆ ಮಾಡಿದೆ? ರಾಮನು ಕೂಡ ದೇವರು ಎನ್ನುವುದು ನಿನಗೂ ಕೂಡ ತಿಳಿದಿದೆ. ತ್ರೈಮೂರ್ತಿಗಳಲ್ಲೊಬ್ಬನಾದಂತಹ ನೀನು ಇಂತಹ ಕೆಲಸವನ್ನ ಮಾಡಿದೆಯಲ್ಲ, ಯಾಕಯ್ಯ ಹೀಗೆ ಮಾಡಿದೆ? ಮುಚ್ಚೋ ಬಾಯಿ. ಹಿಂದೆ ರಾಮನ ಕಾರ್ಯದಿ ಅದಕ್ಕೆ ಅಲ್ಲವೇ ಅಲ್ಲಿನ ದಾನವರು ನೀನನ್ನ ಹಿಡಿದು ಬಾಲಕ್ಕೆ ಬೆಂಕಿ ಇಟ್ಟದ್ದು. ಈಗ ನನ್ನನ್ನೇ ಹೊಡಿತೀಯ ಬಡಿತೀಯ ಅಂತ ಹೇಳ್ತೀಯಲ್ಲ, ಆಗ ಎಲ್ಲಿ ಹೋಗಿತ್ತು ನಿನ್ನ ಶಕ್ತಿ? ಶಂಕರ, ನೀನು ಹೇಳುತ್ತಿರುವಂತಹದ್ದು ಲಂಕಾದಹನ ಪ್ರಸಂಗ. ಬಾಲಕ್ಕೆ ಬೆಂಕಿ ಇಡುವಂತೆ ನಾಟಕವಾಡಿದವನು ನಾನು. ಇನ್ನು ನಿನ್ನ ಹಿಂದಿನ ಪುರಾಣ ನಾನು ಹೇಳದೆ ಹಿಂದೆ ಭಸ್ಮಾಸುರನ ಪ್ರಕರಣವನ್ನು ನೆನಪಿಸಿಕೊ. ಉರಿಹಸ್ತದ ವರವನ್ನು ಕೊಟ್ಟವನು ನೀನು. ಆಮೇಲೆ ಏನಾಯ್ತು? ನಿನ್ನನ್ನೇ ಅಟ್ಟಿಸಿಕೊಂಡ ಬಂದ ಆತ. ಕೊನೆಗೆ ನೀನು ಹೋದದ್ದು ಎಲ್ಲಿಗೆ? ಶ್ರೀಹರಿಯ ಮೊರೆ ಹೋದ ಬಂಡ ನೀನು. ನೀನು ಇಂತಹ ವಿಷಯವನ್ನು ಮಾತನಾಡ್ತೀಯ? ಇಂದಿನ ನಿನ್ನ ಶಕ್ತಿ ಪ್ರದರ್ಶನಗಳ ವಿಮರ್ಶೆ ಬೇಡ, ಹಿಂದೆ ಚರ್ಚೆ ಆಗಲಿ. ಬಾ ಮುಂದೆ. ಬರದು ಜಯ ನಮಗೀರ್ವರಿಗೆ ಸಹಸಿರ ವರುಷ ಹೆಣಗಿದಡೆ ಮಾರುತಿಯ ಸಾಹಸವೇ. ಸಾವಿರ ವರುಷಗಳ ಕಾಲ ನಾವು ಕಾದಾಡಿದರು. ಯುದ್ಧದಲ್ಲಿ ಜಯಾಪಜಯಗಳ ನಿರ್ಣಯ ಸಾಧ್ಯವಾಗ್ಲಿಕ್ಕಿಲ್ಲ. ಆದ್ದರಿಂದ ಹನುಮಂತನನ್ನೇ ಇತ್ತ ಕರೆದು ಮಾತನಾಡಿಸ್ತೇನಂತೆ. ಓ ವೀರ ವೀರಭ ಶ್ರೀ ರಾಮ ಕಿಂಕರ ವೀರಭ ಶ್ರೀ ರಾಮ ಕಿಂಕರ ಮಾರುತಾತ್ಮಜ ತಾಳು ಸೈರನೆ ಮಾರುತಾತ್ಮಜ ತಾಳು ಸೈರಣಿ ವೀರಮಣಿ ಶತ್ರುವನ ಬಾಯಿನಿ ದಾರಿಣಿಯೋಳಿ ಕೊರಗಿದೆ ವೀರಮಣಿ ಶತ್ರುವನ ಬಾಯಿನಿ ದಾರಿಣಿಯೋಳಿ ಕೊರಗಿದೆ ವೀರಮಣಿ ಶತ್ರುವನ ಬಾಯಿನಿ ದಾರಿಣಿಯೋಳಿ ಕೊರಗಿದೆ ಆಗಿನದಗೆ ಆಂಜನೇಯ, ಸ್ವಲ್ಪ ಸಮಾಧಾನ ಮಾಡು. ಪರಿಸ್ಥಿತಿಯನ್ನ ವಿವೇಚಿಸಿ ನೋಡು. ಶತ್ರುಘ್ನನ ಕಡೆಯಿಂದ ನೀನು ಬಂದೆ, ವೀರಮಣಿಯ ಕಡೆಯಿಂದ ನಾನು ಬಂದೆ. ಈಗ ನಾವು ಯಾರಿಗಾಗಿ ಕಾದಾಡಬೇಕು ಹೇಳು? ಅಷ್ಟೇ ಅಲ್ಲದೆ ನಾವಿಬ್ಬರು ಸಮಬಲರು. ಯಾಕೆ? ನೀನು ರುದ್ರಾಂಶ ಸಂಭೂತ ಎನ್ನುವುದಾಗಿ. ಆದ್ದರಿಂದ ನಾವು ಸಾವಿರಾರು ವರ್ಷಗಳ ಕಾಲ ಯುದ್ಧವನ್ನು ನಡೆಸಿದ್ರು ಇಂಥವನಿಗೆ ಜಯ ಇಂಥವನಿಗೆ ಸೋಲು ಎನ್ನುವುದು ನಿರ್ಣಯವಾಗ್ಲಿಕ್ಕಿಲ್ಲ. ಆದ್ದರಿಂದ ಸ್ವಲ್ಪ ಸಮಾಧಾನ ಮಾಡು. ಹಾಗಾದರೆ ಮುಂದಿನ ಯೋಚನೆ ಏನು? ಮುಂದೆ ನಿನ್ನ ರಾಮಭಕ್ತಿಗೂ ಶಕ್ತಿಗೂ ನಿನ್ನ ಶೌರ್ಯಕ್ಕೂ ಸಾಹಸಕ್ಕೂ ನಾನು ಮೆಚ್ಚಿದ್ದೇನೆ. ಈಗ ನಿನಗೊಂದು ವರವನ್ನ ಕೊಡ್ತೇನೆ. ವರ ಬೇಕು ಕೇಳು. ನನಗೆ ವರ? ವರವ್ಯಾತ ಕೊಯ್ಯನಗೆ ವರವ್ಯಾತ ಕೊಯ್ಯನಗೆ ವರವ್ಯಾತ ಕೊಯ್ಯನಗೆ
ಕೇವಲ ರಾಮ ಕರುಣೆ. ಓಹೋ, ರಾಮನ ಕರುಣೆ ನನ್ನ ಮೇಲಿರುವವರೆಗೂ ನನಗೆ ಯಾವ ರೀತಿಯಾದಂತಹ ವರದ ಅವಶ್ಯಕತೆಯೂ ಇಲ್ಲ. ಇನ್ನು ನೀನು ಹೇಳಿದೆಯಲ್ಲ, ನಿನ್ನ ಶಕ್ತಿಗೂ ಭಕ್ತಿಗೂ ಎನ್ನುವ ಹಾಗೆ ನಾನು ಮಾಡುತ್ತಿರುವಂತಹದ್ದು ನಿಸ್ವಾರ್ಥ ಸೇವೆ. ನನ್ನ ರಾಮನಿಗಾಗಿ ಮಾಡುತ್ತಿರುವಂತಹ ನಿಸ್ವಾರ್ಥ ಸೇವೆ. ಅದಕ್ಕೆ ನಿನ್ನಿಂದ ವರ ಪಡೆಯುವಂತಹ ಅವಶ್ಯಕತೆ ನನ್ನಿಂದಿಲ್ಲ. ನನಗೆ ನಿನ್ನ ವರವೂ ಬೇಡ. ಅಲ್ಲ ಪುಣ್ಯಾತ್ಮ, ಇಲ್ಲಿ ನಿಂತಿರುವುದು ವೇಷಧಾರಿ ಪರಮೇಶ್ವರ ಅಲ್ಲ, ಕೈಲಾಸಾಧಿಪತಿ ಅಂತ ಪರಮೇಶ್ವರ. ನೀ ಎಲ್ಲಿಂದ ಬಂದರೂ ಒಂದೇ ಉತ್ತರ. ಅಲ್ಲ ಪುಣ್ಯಾತ್ಮ, ಮರ್ಯಾದೆ ಪ್ರಶ್ನೆ. ವರ ಕೊಡ್ತೇನೆ ಅಂತ ಹೇಳ್ತಾ ಇದ್ದೀಯ, ತಕೋ ಪುಣ್ಯಾತ್ಮ. ನನಗೆ ನಿನ್ನ ವರ ಬೇಡ. ಒಂದು ಕೆಲಸ ಮಾಡು, ನಾನು ದ್ರೋಣಾಚಾರ್ಯದಳಿಗೆ ತೆರಳುತ್ತೇನೆ. ಅಲ್ಲಿರುವಂತಹ ಸಂಜೀವಿಯನ್ನು ಹೊತ್ತು ತರ್ತೇನೆ. ಅಲ್ಲಿಯವರೆಗೆ ಇಲ್ಲಿ ಬಿದ್ದಿರುವಂತಹ ಹೆಣಗಳನ್ನೆಲ್ಲ ನೀನು ಕಾಯ್ಬೇಕು. ಅಂತೂ ನನ್ನನ್ನ ದೊಣ ಹೊಡೆಯುವ ಮಾಡಿಬಿಟ್ಟೆ. ಇರ್ಲಿ ಬಿಡು, ನನ್ನ ಹೆಸರೇ ಇದೆಯಲ್ಲ ಸ್ಮಶಾನವಾಸಿ ಎನ್ನುವ ಹಾಗೆ. ಅದರಂತೆಯೇ ಬಿದ್ದಂತ ಎಲ್ಲ ಹೆಣಗಳನ್ನ ನಾನು ಕಾಯ್ತೇನೆ. ಒಂದೇ ಒಂದು ಹೆಣ ಕಾಗೆ ಹೂವಿಗಳ ಪಾಲಾದ್ರೆ ನಿನ್ನನ್ನು ಹಿಂದಕ್ಕೆ ಹೋಗಿಬಿಡುದು. ಚಿಂತೆ ಬಿಡು, ಎಲ್ಲವನ್ನ ನಾನು ನೋಡ್ಕೊಳ್ತೇನೆ. ನೀನು ನಿಶ್ಚಿಂತೆಯಿಂದ ದ್ರೋಣ ಸಲಹೆ ನೋಡು. ಎನಗೊಂದುಂಟು ಸಂಶಯವೋ ಧೀರ ನಿನಯೇ ತಾಳು ಎನಗೊಂದುಂಟು ಸಂಶಯವೋ ಆದರೂ ನನ್ನಲ್ಲಿ ಒಂದು ಸಂಶಯ ಇದೆ. ಏನು? ಇತ್ತ ಕಡೆ ರಾಮಸೇನೆ, ಇತ್ತ ಕಡೆ ಶಿವಸೇನೆ, ಭೂರಿ ಸೇನೆ ರಣದಲ್ಲಿ ಬಿದ್ದಿದೆ. ಹೌದು. ಈಗ ಈ ಸೇನೆಯಲ್ಲಿ ನೀನು ಯಾರನ್ನ ಬದುಕಿಸ್ತೀಯ ಹೇಳ್ತೀಯಾ? ಶತ್ರುಘ್ನನ ಕಡೆಯವರು ಅಂದರೆ ರಾಮ ಸೇನೆಯವರನ್ನು ಮಾತ್ರ ಬದುಕಿಸುತ್ತೇನೆ. ಯಾಕೆ? ವೀರಮಣಿಯ ಕಡೆಯವರಿಗೆ ನೀನಿದ್ದೀಯಲ್ಲ. ಅಲ್ಲ ಪುಣ್ಯಾತ್ಮ, ಹೀಗೆ ಮಾಡುವುದು ಸರಿಯೇ? ನೀನು ಏನು ಬೇಕಾದ್ರೂ ಮಾಡು. ರಾಮನ ಪ್ರೇರಣೆ ನಿನಗೆ ಹೇಗೆ ಬರ್ತದೋ ಹಾಗೆ ಮಾಡು. ಆಗಲಿ. ರಾಮನ್ ಯಾರು ನೀನ್ಯಾರು ಎಂಬುದನ್ನು ಅರಿಯದವನು ನಾನೇನು ಅಲ್ಲ. ಭಕ್ತರನ್ನ ಉದ್ಧರಿಸುವಲ್ಲಿ ನಿಮಗದೆಷ್ಟು ಪ್ರೀತಿಯನ್ನು ನನಗೂ ತಿಳಿದಿದೆ. ಆಗಲಿ, ರಾಮನನ್ನೇ ಧ್ಯಾನಿಸುತ್ತೇನೆ. ರಾಮ 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 ರಾಮ. ಆಗಲಿ ಆಗಲಿ, ರಾಮನ ಪ್ರೇರಣೆಯಾಗಿದೆ. ಬಿದ್ದಂತಹ ವೀರಮಣಿಯ ಕಡೆಯವರನ್ನೂ ಬದುಕಿಸು ಎನ್ನುವ ಹಾಗೆ ರಾಮನ ವಾಕ್ಯವನ್ನು ಮೀರುವುದಕ್ಕುಂಟೆ? ಸಾಧ್ಯವೇ ಇಲ್ಲ. ಈ ಕೂಡಲೇ ವೀರಮಣಿಯ ಕಡೆಯವರನ್ನು ಬದುಕಿಸುತ್ತೇನೆ. ಹನುಮ, ಇತ್ತ ನೋಡು ಇತ್ತ ನೋಡು, ಸಮಸ್ತ ಶಿವಸೇನೆ ಹಾಗೂ ರಾಮಸೇನೆ ಪುನರಪಿ ಬದುಕಿದೆ. ಹೌದು. ಅಷ್ಟೇ ಅಲ್ಲದೆ ಸಮಸ್ತ ಸೇನೆ ರಾಮ 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 ಎನ್ನುವ ಹಾಗೆ ಜಪಿಸ್ತಾ ಇದೆ. ಇದೇ ಅಲ್ಲವೇ ನಾನು ಹೇಳಿದ್ದು? ಬದುಕಿದಂತ ಸಮಸ್ತ ವೀರಮಣಿಯ ಸೇನೆ ರಾಮ ಭಕ್ತರಾಗಿರ್ತಾರೆ ಎನ್ನುವುದಾಗಿ. ಹೌದು. ಈಗ ನೋಡು, ಇತ್ತ ಕಡೆಯಿಂದ ವೀರಮಣಿ ಹಾಗೂ ಅವನ ಮಕ್ಕಳು ಕಟ್ಟಿದಂತ ತುರಗದ ಸಹಿತ ಕಪ್ಪ ಕಾಣಿಕೆಯನ್ನು ಇತ್ತ ತರ್ತಾ ಇದ್ದಾರೆ. ಇಷ್ಟೆಲ್ಲ ನಡೆಯುವುದರಲ್ಲಿ ನನ್ನದಾದಂತ ಒಂದು ಸ್ವಾರ್ಥ ಕೂಡ ಇದೆ. ಏನು? ಹಿಂದೆ ಇಕ್ಷುಮತಿಯನ್ನ ವರಿಸಿದ ಸಂದರ್ಭದಲ್ಲಿ ವೀರಮಣಿಗೆ ಒಂದು ಮಾತನ್ನ ನಾನು ಇತ್ತಿದ್ದೆ. ಎಲ್ಲಿಯ ತನಕ ವೀರಮಣಿಗೆ ಶ್ರೀರಾಮನ ದರ್ಶನ ಆಗುವುದಿಲ್ಲವೋ ಅಲ್ಲಿಯ ತನಕ ನಾನು ಇದೇ ಪುರದಲ್ಲಿ ನೆಲೆಸಿರ್ತೇನೆ ಎನ್ನುವುದಾಗಿ. ಈಗ ಅದೇ ರೀತಿ ವೀರಮಣಿಗೆ ರಾಮನ ದರ್ಶನವೂ ಆಯಿತು, ನಿಮ್ಮ ಯಾಗದುರಗಕ್ಕೆ ಬಂದಂತ ಕಂಟಕವೂ ತೀರಿತು. ಇನ್ನು ನಿಮ್ಮ ಯಾಗದುರಗ ಮುಂದೆ ಹೋಗಲಿ, ನಿಮಗೆ ಶುಭವಾಗಲಿ. ವೀರಮಣಿ ಹಾಗೂ ಶತ್ರುಘ್ನನ ಎರಡೂ ಕಡೆಯವರು ಒಂದಾಗಿದ್ದಾರೆ. ವೀರಮಣಿಗೆ ಶ್ರೀರಾಮನ ದರ್ಶನವೂ ಆಗಿದೆ. ಈಗ ಶಿವ
ರಾಮರಲ್ಲಿ ಯಾವುದೇ ರೀತಿಯಾದಂತಹ ಭೇದ ಭಾವವಿಲ್ಲ. ಇಲ್ಲಿಗೆ ನಾನು ಇಲ್ಲಿಗೆ ಬಂದಂತ ಕೆಲಸ ಮುಗಿದಿದೆ. ಇನ್ನು ನಾನು ಕೈಲಾಸಕ್ಕೆ ಸೇರ್ತೇನಂತೆ. ಸರ್ವೇ ಜನ ಸುಖಿನೋ ಭವಂತು. ಶ್ರೀ ವಿಶ್ವಯಕ್ಷ ನೃತ್ಯ ಕಲಾ ನಿಕೇತನ ರಿಜಿಸ್ಟರ್ಡ್ ಮಧ್ಯಸ್ಥರು ಬಿಟ್ಟು ನೀಲವರ ಇದರ ನಾದನೂಪುರೋತ್ಸವ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ಮಗದೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಹಾಗೆ ನಮ್ಮೊಂದಿಗೆ ಈಗ ಲೈವ್ನಲ್ಲಿ ಸಹಕರಿಸಿದಂತಹ ನಮ್ಮ ವಿಡಿಯೋಗ್ರಾಫರ್ ಹಾಗೂ ನಾಗೇಶ್ ಅವರು ವೇದಿಕೆಗೆ ಬಂದು ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿಕೊಂಡು ಹೋಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಬಹಳ ಉತ್ತಮವಾದಂತಹ ಕಾರ್ಯಕ್ರಮವನ್ನು ನಮಗೆ ನೇರ ಪ್ರಸಾರವನ್ನು ಒದಗಿಸಿಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಛಾಯಾಗ್ರಹಣದಲ್ಲಿ ಸಹಕರಿಸ್ತಾ ಇದ್ದವರು ನಮ್ಮೊಂದಿಗೆ ಅವರು ಸಹ ವೇದಿಕೆಗೆ ಬಂದು ಒಂದು ನಮ್ಮ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿಕೊಂಡು ಹೋಗಬೇಕು. ಹಾಗೆ ಲೈಟಿಂಗ್ನಲ್ಲಿ ಅನಿಲ್ ಅವರು ತಂಡ ಅವರು ಸಹ ಇದ್ದಾರೆ. ಅವರು ಸಹ ವೇದಿಕೆಗೆ ಬಂದು ನಮ್ಮ ಸಂಸ್ಥೆಯ ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಬೇಕಂತ ಕೇಳ್ತಾ ಇದ್ದೇನೆ. ಹಾಗೆ ಮಕ್ಕಳ ಕಾರ್ಯಕ್ರಮ ನಡೆಯುವಂಥ ಸಂದರ್ಭದಲ್ಲಿ ಮಳೆ ಬಂದ ಕಾರಣ ಕೆಲವಷ್ಟು ಅಡಚಣೆಗಳಾಯಿತು. ಮಕ್ಕಳ ಸ್ವರ ಎನ್ನುವುದು ಕೇಳ್ತಾ ಇಲ್ಲ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿದ್ದೀರಿ. ಬಹಳ ಒಳ್ಳೆಯದೆ. ಯಾಕೆ ಅಂತ ಹೇಳಿದ್ರೆ ಮಳೆ ಇರುವ ಕಾರಣದಿಂದಾಗಿ ಅದು ನಮಗೆ ಮಕ್ಕಳ ಸ್ವರ ಎನ್ನುವುದು ಕೇಳಲಿಲ್ಲ. ದಯಮಾಡಿ ಎಲ್ಲರಲ್ಲೂ ಕ್ಷಮೆಯನ್ನು ಯಾಚಿಸ್ತಾ ಆನಂತರದಲ್ಲಿ ಕಾರ್ಯಕ್ರಮ ಸುದೀರ್ಘವಾಗಿ ನಡೆದುಕೊಂಡು ಬಂತು. ಉತ್ತಮವಾದಂಥ ಕಾರ್ಯಕ್ರಮ ಅಂತ ಎಲ್ಲ ನಮಗೆ ನೇರ ಪ್ರಸಾರದಲ್ಲಿ ನಮಗೆ ಕಮೆಂಟ್ ಮೂಲಕ ತಿಳಿಸಿದ್ದೀರಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಅನೇಕ ಮಿತ್ರರು ನನ್ನೊಂದಿಗೆ ಸೇರಿಕೊಂಡಿದ್ದಾರೆ. ಎಲ್ಲರಿಗೂ ಸಹ ನನ್ನ ಸಂಸ್ಥೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಮಂಗಳಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ. ನಂದ ಗೋಪ ಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ. ಹಾಗೆ ನಮ್ಮ ಈ ಸುಂದರವಾದಂಥ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಲಿಕ್ಕೆ ಈ ಸಭಾಭವನದ ಮಾಲಕರಾದಂತಹ ಸಕರಾಮ್ ಮಧ್ಯಸ್ಥರು ಹಾಗೂ ಕುಮಾರ ಮಧ್ಯಸ್ಥರು ಹಾಗೂ ಅವರ ತಾಯಿಯವರಾದಂತಹ ಶಾರದಮ್ಮ ಹಾಗೂ ಅವರ ಕುಟುಂಬವರಿಗೆ ಎಲ್ಲರಿಗೂ ಸಹ ನನ್ನ ಅನಂತ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಒಂದು ಗಟ್ಟಿಯಾದಂಥ ಕಾರ್ಯಕ್ರಮ ಮಾಡಬೇಕು ಅಂತಾದರೆ ಎಲ್ಲ ರೀತಿಯಲ್ಲೂ ನನಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅವರಿಗೆ ಎಷ್ಟು ನಾನು ಕೃತಜ್ಞ ಅಂತ ಹೇಳಿದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಸಂತೋಷದಲ್ಲಿ ನನ್ನೊಂದಿಗೆ ನನ್ನ ಅಣ್ಣನ ಹಾಗೆ ಪ್ರತಿಯೊಂದನ್ನು ಸಹ ನಡೆಸಿಕೊಟ್ಟು ನನಗೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಸಹಕರಿಸಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಕಾರ್ಯಕ್ರಮವನ್ನು ರಾಷ್ಟ್ರಗೀತೆಯೊಂದಿಗೆ ಮುಗಿಸ್ತಾ ಇದ್ದೇವೆ. ಸಂಸ್ಥೆಯ ವಿದ್ಯಾರ್ಥಿಗಳು ರಾಷ್ಟ್ರಗೀತೆಯನ್ನು ಹಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಒಂದು ತೆರೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.